ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಕಣ್ ಕಟ್ಟಿರೋ ಗುಂಪು ಒಂದು ಆನೆನ ಮುಟ್ಟಿ ನೋಡೋವಂಥ ಒಂದು ಕತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಕಾಲು ಮುಟ್ಟಿದವನಿಗೆ ಕಾಲೇ ಆನೆ, ಕಿವಿ ಮುಟ್ಟಿದವನಿಗೆ ಕಿವಿನೇ ಆನೆ, ಬಾಲ ಮುಟ್ಟಿದವನಿಗೆ ಬಾಲಾನೇ ಆನೆ. ಬಿಗ್ ಬಾಸಲ್ಲೂ ಕೂಡ ಹಾಗೇನೆ. ಇದು ಒಂದಿಷ್ಟು ಜನಕ್ಕೆ ಹುಚ್ಚರಾಟ, ಇನ್ನು ಕೆಲವರಿಗೆ ನಂಬರ್ 1 ಎಂಟರ್ಟೈನ್ಮೆಂಟ್ ಶೋ, ಮತ್ತೊಂದಷ್ಟು ಜನಕ್ಕೆ ಇದು ಲೈಫ್ ಕೊಡುವಂಥ ಒಂದು ಅವಕಾಶ. ಆದರೆ ಇನ್ನು ಕೆಲವರಿಗೆ ಇದು ಬದುಕಿನ ಪಾಠ. ಹೊಸ ಬ್ಯಾಚ್ ಬಂದಿದೆ, ಪಾಠ ಕಲಿಯೋದಕ್ಕೆ ತುಂಬಾ ಇದೆ. ಅವ್ರು ಎಲ್ಲಿಗೆ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಏನು ಕಲಿಯೋದಿದೆ ಅವರಿಗೆ, ಎಲ್ಲಿ ಕಳೆದು ಹೋಗಿದ್ದಾರೆ, ಇದನ್ನೆಲ್ಲ ಹೇಳಿ ತಿಳಿಸಿ ಅವ್ರು ಹೋಗ್ತಾ ಇರೋಂಥ ಒಂದು ದಾರಿ ಸರಿನೋ ತಪ್ಪು ಅಂತ ಅವರಿಗೆ ತಿಳಿಸಿ ಹೇಳೋದಕ್ಕೆ 12ನೇ ಸೀಸನಿನ ಈ ಮೊದಲನೇ ಪಂಚಾಯಿತಿ ತಯಾರಾಗಿದೆ ಅಂತ ಹೇಳ್ತಾ, ಇದು ನಿವ್ಯ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil, Asian Paints ಹಾಗೂ VC Smart TV, co-powered by Ashwath Surya Realities, ಮಲ್ಲೇಶ್ವರಂ, ಸುದರ್ಶನ್ ಸಿಲ್ಕ್, ಸಂತೂರ್, ಮಾರುತಿ ಸುಜುಕಿ ಹೆರಿಟೇಜ್ ಹಾಗೂ 123 ನೂಡಲ್ಸ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ, ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಿನ್ನೆ ಮನೇಲಿ ಏನೇನಾಯ್ತು ಅಂತ ಒಂದು ಸಲ ಕಣ್ಣಾಡಿಸ್ಕೊಂಬರೋಣ. ಬಿಗ್ ಬಾಸ್ BT ಪ್ಲೀಸ್. ಬೆಳಗ್ಗೆ 10:10 ಟೈಗರ್, ನಿಮ್ಮ ಭಯಂಕರ ಫಾಲೋ ಮಾಡಿದ್ದೀನಿ ನಾನು. ಯಾಕೆ ಅಪ್ಪ ಹಿಂಗೆ ಆಡತ್ ರೋಡಲ್ತಿನ ಅಂತ ನೀವು ನೋಡಿದಿರ ಶಿವದು? ಇಲ್ಲ ಇಲ್ಲ. ಏನ್ ಮಾಡ್ತಾರೆ ಕಾಮಿಡಿ ಪೀಸು. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಇವರು. ಬಿಕಾಸ್ ನಿಮ್ಮ ಜನರೇಷನ್ ನಮ್ಮ ಜನರೇಷನ್ ಚಿಕ್ಕ ವಯಸ್ಸಲ್ಲಿ ಇವರು ಸೂಪರ್ ಮಾಡ್ಲು, ಅಂದ್ರೆ ಎಕ್ಸ್ಟ್ರಾಡಿನರಿ ಟೈಟ್ಲ್ ವಿನ್ನರ್ ಬಾಡಿಯಲ್ಲಿ. ಸಿನಿಮಾಲು ಇವು ಸಿನಿಮಾಲ್ ಬಂದ್ರು ಏನ್ ಗುರು ಯಪ್ಪ ಅಂತ ಆ ತರ ನೋಡಿದೀವಿ. ಈ ನಡುವೆ ಇದಕ್ಕಿದ್ದಂಗೆ ಒಂದು 2 ವರ್ಷದಿಂದ ಶುರು ಆಯ್ತು ಈ ಕಾಯಿಲೆ ನಿಮ್ಗೆ. 2 ವರ್ಷದಿಂದ ಇರ್ಬೋದು. ಇದಕ್ಕಿದ್ದ ಡ್ಯಾನ್ಸ್ ಅದಕ್ಕೆ ನಾನು ಆ ವಿಡಿಯೋ ಎಲ್ಲ ಹೋಗಿ ಜಾತ್ರೆ ಕರ್ನಾಟಕ ಎಲ್ಲ ಇಸ್ಕೊಂಡ್ಬಿಟ್ಟು ನಾನು ನನಗೆ ನಿಮ್ಗೆ ಹಂಗೋ ಅದು ಮೂನ್ ವಾಕ್ ಎಲ್ಲ ಮಾಡ್ಬಿಡೋದು ಕಣ್ಣಲ್ಲಿ ನೋಡಕ್ಕಾಗಲ್ಲ. ಮೂನ್ ವಾಕ್ ಮಾಡಿ ಟೈಗರ್ ನಿಮ್ಮ ಸ್ಟೈಲ್ ಅಲ್ಲಿ ಮಾಡ್ಕೊಂಡು. ಏನಿಲ್ಲ, ಅಲ್ಲಿ ನಾನು ಈಗ ಒಂದು ರೋಡು ಒಂದು ಮ್ಯೂಸಿಕ್ ಅದು ಹೆವಿ ಜಾತ್ರೆ ಕನ್ನಡಕಗಳು ಹಾಕೊಂಡ್ಬಂದ್ಬಿಡೋದು. ಈ ಬಾಡಿ ಮಡ್ಕೊಂಡು ಬನೀರ್ ಹಾಕೊಂಡು ರೋಡಲ್ಲಿ ಹಿಂಗೆ ಆಡ್ತಿದ್ರು ಎಲ್ಲ ಜನಗಳ ಮುಂದೆ ಗಾಡಿ ಓಡಾಡ್ತಾ ಇರಲಿ. ಆಡ್ ಬೇರೆ ಇದೆ ಆಡುತ್ತೆ ಟೈಗರ್. ಇದು ಪಬ್ಲಿಕ್ಕಲ್ಲಿ ಮಾಡ್ತಾ ಇದೆ ಇದು. ಆಮೇಲೆ ನೀತಿ ಪಾಠ ಬೇರೆ ಕೊನೆಯಲ್ಲಿ ನೀತಿ. ಇಲ್ಲಿ ಏನು ಅನ್ಸಲ್ಲ ನಿಮ್ಗೆ, ನೀವು ಕುತ್ಕೊಂಡು ಮೊಬೈಲ್ ಅಲ್ಲಿ ಎಪ್ಪ ರೋಡಲ್ಲಿ ಹಿಂಗೆ ಆಡೋದು. ಇಂಟರ್ನ್ಯಾಷನಲ್ ವಿನ್ನರು. ಮಧ್ಯಾಹ್ನ 2:15. ಆಮೇಲೆ ತುಂಬಾ ಬಾಡಿ ಬಿಲ್ಟ್ ಮಾಡೋದು ನನಗೇನೋ ಸರಿ ಅನ್ಸಲ್ಲ. ಹುಡುಗಿರ ಹುಡುಗಿರು ಅಂದ್ರೆ ಹೂವು ಅನ್ಸ್ಬೇಕು, ಮೃದು ಅನ್ಸ್ಬೇಕು. ಅದೇನದು ಈಗ ಸಾಯಂಕಾಲ ಏನಾದ್ರು ಮುದ್ದು ಮಾಡ್ಬೇಕು ಅಂದ್ರೆ ಮಧ್ಯಾಹ್ನ ಬಿಸ್ತಿರಲ್ಲಿ ನೆನೆ ಹಾಕತ್ತಾರ ಆಗ್ಬಿಟ್ರೆ ಒಳ್ಳೆ ಎಕ್ಸಾಂಪಲ್. ನನ್ನ ಹೆಂಡತಿಗೂ ಹಂಗೆ ಹೇಳ್ತಾ ಇರ್ತೀನಿ. ಹೆಣ್ಣು ಅಂದ್ರೆ ಏನು ಹೂವು, ಹೆಣ್ಣು ಅಂದ್ರೆ ಏನು ಮೃದು. ಆಯ್ತು, ಅವ್ರು ತುಂಬಾ ಇಷ್ಟಪಡೋರು ಅವ್ರನ್ನೇನೋ ಸಂಜೆ ಏನೋ ಒಂದು ಮುದ್ದು ಮಾಡ್ತೀವಿ ಅಂದ್ರೆ ಅದು ಹಂಗೆ ಹೂವದ್ ಫೀಲ್ ಆಗಬೇಕು. ನೀನು ಒಳ್ಳೆ ಚಪ್ಪಡಿ ಕಲ್ತಿರೋ ಫೀಲ್ ಅಂದ್ರೆ ಸಾಯಂಕಾಲ ಮನೆಗೆ ಬರ್ತಾ ಈ ಕಡೆಮ್ಮ ನೀನು ಮಧ್ಯಾಹ್ನ ಬಿಸಿಲಿನಲ್ಲಿ ನೆನೆ ಹಾಕೊಂಡ್ಬಿಡು ಅಂತ. ಬಟ್ ಏನ್ ಗೊತ್ತಾ ಸುಧೀರ್ಣ, ನಿಮ್ಮಂತ ನಾಟಿ ಬಾಯ್ಸ್ಗೆ ತುಂಬಾ ಒಳ್ಳೆ ಹೆಂಡತಿದಿರ್ ಸಿಕ್ಬಿಟ್ಟಿರ್ತಾರೆ. ಅದೇ ದೇವ್ರು ಹಂಗೆ ಮಾಡೋದು. ನಿಜವಾಗ್ಲೂ ಅದೇ ಖುಷಿ. ಓದು ಅಂದ್ರು ಅವೆಲ್ಲ ಹೋಗಕ್ಕೆ ಇಂಟ್ರೆಸ್ಟ್ ಆಗ್ಲಿಲ್ಲ ಅವ್ರಿಗೆ. ಅಷ್ಟಲ್ಲಿ ನಮ್ಮ ದೇವ್ರು ಹುಟ್ಟದ ಅಷ್ಟೇ. ಅವನು ನಮ್ಗಿಂತ ಅವನು ಡಬಲ್ ಟ್ರಬಲ್. ಅವನು ನಾನಾದ್ರು ಪರವಾಗಿಲ್ಲ. ಇವಳು ಏನೇನೋ ಮಾಡ್ತಾಳೆ. ನಾನು ಹೇಳೋದಲ್ಲೇ ಬೇವಿನ ಬೀಜ ಬಿತ್ತಲೆ ಬೇವಿನ ಮರನೇ ಕಡೆ ಬರೋದು ಅಂತ ಇವಳು ಮಾವು ಮಾಡಕ್ ನೋಡ್ತಾಳೆ. ಅವನು ಆಯ್ತಾ ಇಲ್ಲ ದಿನ ಜಗಳ, ನಿನ್ನಂಗೆ ಆಯ್ತಾ ನಿನ್ನಂಗೆ ಅಂತನಾ ನೋಡಿ ಹಾಳಾಯ್ತಾ ಅವ್ನಿ ಅಂತ. ಅದಕ್ಕೆ ಅವ್ರು ಅದೇನೋ ಒಂದು ಹೇಳಿದ್ರು. ಅವನ್ನ ಏನಾದ್ರು ಒಂದು ಆಫರ್ ಕೊಟ್ಟಿದ್ದು, ನಾನು ತುಂಬಾ ಚೆನ್ನಾಗಿ ಹೇಳಿದ್ದೆ. ಅವನ್ನ ತೊಗೊಂಡೋಗಿ ಇದಕ್ಕೆ ಹಾಕ್ಬಿಡೋದು ಅಂತ ಹಾಸ್ಟ್ಲಿಗೆ. ನಾನು ಅದಕ್ಕೆ ಏನು ಹೇಳಿದೆ, ಬೇಡ ಕಣೆ, ಚಿಕ್ಕದು ಅದೇನೋ ಒಬ್ಬನೇ ಮಗ, ಅವ್ನ ಹಾಸ್ಟ್ಲಿಗೆ ಹಾಕ್ಬೇಡ, ನೀನು ಅವನಿಂದ ದೂರ ಆಗ್ಬಿಟ್ಟು ಒದ್ದಾಡ್ತೀಯ. ಒಂದು ಕೆಲಸ ಮಾಡ್ರಿ, ನನ್ನ ತೊಗೊಂಡೋಗಿ ಒಂದು PGಗೆ ಹಾಕ್ಬಿಡಿ. ಈಗ ನಮ್ಮ ಮಗನ ಹಾಸ್ಟ್ಲಿಗೆ ಹಾಕಿದ್ರೆ 3 ತಿಂಗಳು 1 ತಿಂಗಳು ಹೋಗ್ತೀವಿ. ಅವ್ನಿಗೇನು ಇಷ್ಟ, ಅವ್ನಿಗೇನೋ ಕಜ್ಜಾಯ ಕೇಳಿ, ಅವ್ನಿಗೇನು ಇಷ್ಟ ತೊಗೊಂಡೈತೀವಲ್ಲ, ಅವ್ನಿಗೆ ಇಡ್ಲಿ ಇಷ್ಟ, ಅವ್ನಿಗೆ ಕಜ್ಜಾಯ ಇಷ್ಟ ಅಂತ. ಹಂಗೆ ನೀವು ವಾರಕ್ಕೊಂದಿನ ಇಬ್ರು ಬನ್ನಿ PG ಹತ್ರ, ನಮ್ಮ ಯಜಮಾನರಿಗೆ ಇದಿಷ್ಟ ಅಂತ ತಂದು ಒಂದು ಟಿಫಿನ್ ಬಾಕ್ಸಲ್ಲಿ ಮಟನ್ ಚಿಕನ್ ಮಾಡ್ಕೊಂಬಂದು ಮಧ್ಯಾಹ್ನ ಇಬ್ರು ಪಾರ್ಕಲ್ಲಿ ಕೂರ್ಸ್ಕೊಂಡು ತಿನ್ಸ್ಬಿಟ್ಟು ತಿರ್ಗಾ PGಗೆ ಬಿಟ್ಬಿಟ್ಟು ನೀವು ಮನೆಗೆ ಹೋಗ್ಬಿಟ್ರಿ. ನೀವಿಬ್ರು ತಿರ್ಗಾ ಮನೆಗೆ ಹೋಗ್ಬಿಟ್ರಿ. ತಾಯಿ ಮಗನ ದೂರ ಮಾಡಿದ ಪಾಪ ನನಗೆ ಯಾಕೆ.
ಅವಳು ಒಟ್ಟಲ್ಲಿ ಅವನು ನನ್ನ ಜೊತೆ ಬೆಳಿಬಾರ್ದು ಅಂತ, ನನ್ನಂಗೆ ಆಗ್ಬಿಡ್ತಾನೆ ಅಂತ. ಅದಕ್ಕೆ ಅವನೇ ಹೋಗ್ಬೇಕು ಅಂತಿಲ್ಲ ಕಣೆಮ್ಮ, ನನ್ನೇ ಕಳಿಸ್ಬಿಡು ಅಂತ. ಮಧ್ಯಾಹ್ನ 3:05. ಇದು ಬಿಗ್ ಬಾಸ್. ಶ್ರೀಗಂಧದ ಗುಡಿಯಿಂದ ಅತಿಥಿಗಳಾಗಿ ಆಗಮಿಸಿರುವ ನಟರಾಜ್, ಹರೀಶ್ಚಂದ್ರ, ಕಂಠೀರವ ಹಾಗೂ ಮಯೂರ. ಬಿಗ್ ಬಾಸ್ ಎಂಬ ಬಂಧದ ಗುಡಿಯಲ್ಲಿ ನಿಮಗೆ ಸ್ವಾಗತ. ಮುತ್ತುರಾಜ್ ಪಾತ್ರವನ್ನಲಂಕರಿಸಿರುವ ಬಿಗ್ ಬಾಸ್ ಕುಟುಂಬದವರೇ ಆದ ಶಿಶಿರ್, ನಿಮ್ಮ ಮನೆಗೆ ಮಗದೊಮ್ಮೆ ಸ್ವಾಗತ. ನೀವಿಲ್ಲಿ ಕಳೆಯುವಷ್ಟು ಸಮಯ ಸುಖಕರವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ಪಾತ್ರ ಪರಿಚಯ ಮಾಡ್ಕೊಟ್ಬಿಡ್ತೀವಿ ಸಣ್ಣದಾಗಿ. ನಮ್ಮ ತಂದೆ ಹೇಳಿ ಅಪ್ಪಾಜಿ. ನಟರಾಜ್ರು, ಹೌದು. ಲಾರಿ ಓನರು ಎಕ್ಸು, ಡ್ರೈವರು ಎಕ್ಸು. ಅದೇ ಬೋರ್ಡ್ನ ಕಿತ್ತು ನನ್ನ ಮನೆಗೆ ಹಾಕಿರ್ತೀನಿ. 4 ಜನ ಮಕ್ಕಳು, 2 ಹೆಂಡ್ತಿದ್ದೀರು. ಮುಂದೆ ಏನಾಗುತ್ತೆ ಕತೆ ಅನ್ನೋದು ಸ್ಕ್ರೀನ್ ಮೇಲೆ ನೋಡ್ತೀರಾ. ಅದು ನನ್ನ ಪಾತ್ರ. ಮನೆಯ ದೊಡ್ಡ ಮಗ ನಾನು. ನನ್ನ ಹೆಸರು ಮುತ್ತುರಾಜ ಅಂತ. ಅಪ್ಪ ಅಣ್ಣವ್ರ ಅಭಿಮಾನಿ, ಹಾಗಾಗಿ ಮಕ್ಕಳಿಗೆಲ್ಲ ಅಣ್ಣವ್ರ ಸಿನಿಮಾ ಹೆಸರುಗಳು ಅಥವಾ ಅಣ್ಣವ್ರಿಗೆ ಸಂಬಂಧಪಟ್ಟ ಹೆಸರುಗಳನ್ನು ಇಟ್ಟಿರ್ತಾರೆ. ಈ 3 ಜನ ಏನಿದ್ದಾರೆ ಇವರು ತಮ್ಮಂದಿರ ಅನ್ನೋದಕ್ಕಿಂತ ನನ್ನ ಮಕ್ಕಳು ಅಂತ ಅನ್ಕೊಂಡು ಭಾವಿಸ್ತಾ ಇರ್ತೀನಿ, ಬದುಕ್ತಾ ಇರ್ತೀನಿ. ಮನೆಗೆ ಒಬ್ರು ಅತ್ತಿಗೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಇವ್ರು 3 ಜನ ಅನ್ಕೋತಾ ಇರ್ತಾರೆ. ಒಂದು ಹೆಣ್ಣು ದಿಕ್ಕು ಮನೆಗೆ ಬೇಕು ಅಂತ ಅನ್ಕೊಂಡು ಬದುಕ್ತಿರುವಂತ ಒಂದು ಗಂಡು ಕುಟುಂಬ ಇದು. ನಾನು 2ನೇ ಮಗ ಹರಿಶ್ಚಂದ್ರ. ಸತ್ಯ ನಾನು ಸೇರಿಸ್ಕೊಂಡು ಸತ್ಯ ಹರಿಶ್ಚಂದ್ರ ಅಂತ ಅಣ್ಣವ್ರ ಸಿನಿಮಾ ನಾನೊಬ್ಬ ಕಳ್ಳ ಅಂತ ಇಡ್ಬೇಕಾಯ್ತು. ಹುಡುಗಿರ್ ಮನ್ಸರು ಕದೀತಾ ಇರ್ತಾರೆ. ದೊಡ್ಡ ಕಾರ್ ಕಂಪ್ನಿಲಿ ಒಂದು ಕ್ಯಾಬ್ ಡ್ರೈವರು ಇರೋ ಹೇಳ್ತಿದ್ದೀನಿ. ನಿನ್ ಬಂದಾಗ ನೀನ್ ಹೇಳುವ ಕಾರ್ ಕಂಪ್ನಿನ ಅಂದ್ರೆ ಓನರ್ ಆಗ್ಬೇಕು ಅನ್ನೋದು ಆಸೆ. ಹರಿಶ್ಚಂದ್ರನ್ ಥಾಟು ದೇವ್ರು ಕೊಡೋವರೆಗೂ ಕಾಯೋದು ಬೇಡ, ನಮಗೇನು ಬೇಕೋ ಅದನ್ನ ನಾವೇ ತಗೊಳ್ಳೋಣ ಅನ್ನೋ ಥಾಟು. ಆ್ಯಂಡ್ ಮೈನ್ ಥಿಂಗ್ ಏನಂದ್ರೆ ಅಣ್ಣನ ಮದುವೆ ಮಾಡಬೇಕು ಅಂತ ಓಡಾಡ್ತಿರೋದು. ಬಟ್ ಸಿಕ್ಕಿದ್ರೆ ಅವರೇ ಆಗ್ಬಾರ್ದು. ಕಂಠೀರವ ಅಂದರೆ ಎಲ್ಲರೂ ಒಂದು ಆಸೆಯಲ್ಲಿ ಬರ್ತಿರ್ತಾರೆ. ನಾನು ಪ್ರಾಕ್ಟಿಕಲ್. ಆ ಮನೆಗೆ ಯಾರು ಅತ್ತಿಗೆ ಅಂತ ಬರಲ್ಲ, ಯಾರು ಹೆಣ್ಮಕ್ಳು ಬರಲ್ಲ. ಆ ಮನೇನ ಎಷ್ಟೇ ಕಷ್ಟಪಟ್ಟರು ಸರಿ ಮಾಡೋಕ್ಕಾಗಲ್ಲ ಅಂತ ಭಾವಿಸಿರ್ತೀನಿ. ಯಾಕಂದರೆ ರಿಯಾಲಿಟಿ ಅದು. ಆ ಮನೆಗೆ ಒಳ್ಳೇದಾಗಬಹುದು, ಆಗುತ್ತೆ, ಆ ಥರ ಫೇಕ್ ಅದರಲ್ಲಿರಲ್ಲ. ಹಾಗೆ ನನ್ನ ಹೆಸರು ಮಯೂರ. ಇನ್ನೂ ಓದ್ತಾ ಇದ್ದೀನಿ, ಜೀವನದ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಅಣ್ಣಂಗೊಂದು ಮದುವೆ ಆಗಿ ಮನೆಗೊಬ್ರು ಅದಕ್ಕೆ ಬಂದ್ರೆ ನನ್ಗೊಂದು ತಾಯಿ ಪ್ರೀತಿ ಸಿಗುತ್ತೆ ಅಂತ. ಅಲ್ಲ, ಅಣ್ಣನೇ ತಾಯಿ ಅಣ್ಣ ಎಷ್ಟೇ ನೋಡ್ಕೊಂಡ್ರು ತಾಯಿ ಪ್ರೀತಿ ಅನ್ನೋದು ಅದಕ್ಕೆ ನಾನು ತಾಯಿ ರೂಪ ನೋಡ್ತೀನಿ. ಗಂಧದ ಗುಡಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ್ದ ಸಿನಿಮಾ. ನಂತರ ಅವರ ಹಿರಿಯ ಮಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅದರ ಮುಂದುವರೆದ ಭಾಗದಲ್ಲಿ ನಡೆಸಿದ್ದರು. ಹಾಗೂ ಅವರ ಕಿರಿಯ ಮಗ ಪುನೀತ್ ರಾಜ್ಕುಮಾರ್ ಅವರ ಕಡೆಯ ಸಿನಿಮಾದ ಶೀರ್ಷಿಕೆಯೂ ಅದೇ ಆಗಿತ್ತು. ಈಗ ಅದೇ ಶೀರ್ಷಿಕೆಯನ್ನು ಹೊತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದೇ ಸೋಮವಾರದಿಂದ ಪ್ರತಿ ರಾತ್ರಿ 8 ಗಂಟೆಗೆ ಪ್ರಸಾರವಾಗಲಿರುವ
ಶ್ರೀಗಂಧದ ಗುಡಿ ದೈನಂದಿನ ಧಾರಾವಾಹಿ ಕನ್ನಡಿಗರ ಮನೆ ಮನ ಆವರಿಸಿ ಅತ್ಯುತ್ತಮ ಯಶಸ್ಸನ್ನು ಕಾಣಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಬಿಗ್ ಬಾಸ್ ಮನೆಗೆ ಆಗಮಿಸಿ ಮನೆಯ ಸದಸ್ಯರೊಂದಿಗೆ ಬೆರೆತು ನಕ್ಕು ನಲಿದು ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಮೆರಗು ತಂದಿದ್ದೀರಿ. ನಿಮಗೂ ಹಾಗೂ ಶ್ರೀಗಂಧದ ಗುಡಿ ಧಾರಾವಾಹಿಯ ತಂಡಕ್ಕೆ ಬಿಗ್ ಬಾಸ್ನ ಶುಭ ಹಾರೈಕೆಗಳು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು. ನೀವಿನ್ನು ಈ ಮನೆಯಿಂದ ತೆರಳುವ ಸಮಯ ಬಂದಿದೆ. ಮನೆಯ ಸದಸ್ಯರು ಅತಿಥಿಗಳನ್ನು ಮುಖ್ಯ ದ್ವಾರದ ಮೂಲಕ ಬೀಳ್ಕೊಡಬೇಕು. ಶುಭವಾಗಲಿ. ಕುಡಿತೀವಿ, ನೀವು ಕುಡೀರಿ. ನಮಗೂ ಖುಷಿ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಆಗಿದೆ. ಆಲ್ ದ ಬೆಸ್ಟ್ ನಿಮಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್ ಮಯೂರ್, ಬಾಯ್ 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 ಬಾಯ್. ಸುಮ್ಮನೆ ಬೇಡ ಹೋಗೋಣ ನೀನೇ. ಅಣ್ಣ ನಿನಗೂ ಆಲ್ ದ ಬೆಸ್ಟ್ ಅಡ್ವಾನ್ಸು. ಆಮೇಲೆ ನಾವು ಎಲ್ಲಿರ್ತೀವಿ. ಮೊದಲನೇ ವಾರ ಮನೆ ಒಳಗಡೆ ಹೋಗೋಣ, ಕಂಟೆಸ್ಟೆಂಟ್ಸ್ ಹತ್ರ ಮಾತಾಡೋಣ, ಯಾರ್ಯಾರಿಗೆ ಏನೇನು ಹೇಳೋಕ್ಕಿದೆ ಎಲ್ಲದೂ ತಿಳ್ಕೊಳ್ಳೋಣ. ಲೆಟ್ಸ್ ಗೆಟ್ ಇನ್. ಎಲ್ಲರಿಗೂ ಸ್ವಾಗತ. ನೋಡಿ, ಮೊದಲನೇ ವಾರ ಆಗಿದೆ ಅಷ್ಟೇ, ಎಲಿಮಿನೇಷನ್ಗೆ ಇನ್ನೂ ಬಂದಿಲ್ಲ. ಯಾಕಷ್ಟು ಒಳ್ಳೆ ಹರಳೆಣ್ಣೆ ಕುಡ್ದಂಗೆ ಕೂತಿದ್ದೀರಿ ಎಲ್ಲರೂ. ಸೊ ಸತೀಶ್ ಅವರೇ, ನಿಮ್ಮಿಂದ ಸ್ಟಾರ್ಟ್ ಮಾಡೋಣ. ನಿಮಗೆ ಜಂಟಿಯಾಗಿ ಒಳಗಡೆ ಹೋಗಿರೋದು, ಡು ಯು ಥಿಂಕ್ ನಿಮಗೆ ಓಕೆ ಅನಿಸುತ್ತಾ? ಯು ಥಿಂಕ್ ಯು ಡಿಸರ್ವ್ ಇಟ್? ಎಕ್ಸ್ಪೀರಿಯನ್ಸ್, ಒಂದು ಜಂಟಿಯಾಗಿ ಎಕ್ಸ್ಪೀರಿಯನ್ಸು ಓಕೆನಾ ನಿಮಗೆ? ನನಗೆ ತುಂಬ ಇಷ್ಟ ಆಯಿತು, ತುಂಬ ಅಡ್ಜಸ್ಟ್ ಆಗಿದ್ದೀನಿ. ಇವರೇ ಯಾಕೋ ಕಂಪ್ಲೇಂಟ್ ತುಂಬ ಮಾಡ್ತಾ ಇದ್ದಾರೆ. ನಿಮಗೆ? ನನಗೊಂದು ಸ್ವಲ್ಪ ಕಷ್ಟ ಅನಿಸ್ತೈತೆ. ಸ್ವಲ್ಪ ಕಷ್ಟ ಅನಿಸ್ತೈತೆ ಸರ್. ಅದನ್ನೇ ಇವರು ಜೊತೆ ಜಂಟಿ ಆದಮೇಲೆ ಬರೀ ಬಾತ್ರೂಮಲ್ಲೇ ನನ್ನ ಜೀವನ ಕಳೆದಿದ್ದೀನಿ ಸರ್. ಬೆಳಗ್ಗೆ ಸ್ನಾನ ಮಾಡೋಕ್ಕೆ ಅಂತ ಹೋಗ್ತಾರೆ, ಒಂದು 2.5 ಗಂಟೆ ಟೈಮ್ ಆಯ್ತದೆ ಸರ್. ಒಂದು 3 ಥರ ತಲೆಗೆ ಶಾಂಪು, ಒಂದು 3 ಥರ ಫೇಸ್ ವಾಶು, ಆಮೇಲೆ ಹಲ್ಲುಜ್ಜಕ್ಕೆ ಒಂದು, ಆಮೇಲೆ ಅದನ್ನು ನಾಲ್ಗೆ ತಿಕ್ಕಕ್ಕೆ ಒಂದು. ಇದೆಲ್ಲ ಆಗಿ ಬಂದಾದ್ಮೇಲೆ ಸರ್ ತಲೆ ಫಸ್ಟು ಬಿಸಿ ಮಾಡ್ಕೊತಾರೆ ಸರ್. ತಲೆ ಬಿಸಿ ಮಾಡ್ಕೊಳ್ಳೋಕ್ಕೆ, ಅಲ್ಲಿ ತಲೆ ಬಿಸಿ ಆದಮೇಲೆ ಕೈ ತೊಳೆಯೋಕ್ಕೆ ಇಲ್ಲೂ ಬರ್ಬೇಕು ಸರ್ ಅಡುಗೆ ಮನೆಗೆ. ಆಮೇಲೆ ಮುಖಕ್ಕೆ ಕ್ರೀಮು, ಒಂದು 5 ಥರನೂ ಏನೋ ಅದೇ ಸರ್ ಮುಖಕ್ಕೆ ಕ್ರೀಮು. ಆ ಮುಖಕ್ಕೆಲ್ಲ ಕ್ರೀಮ್ ಮಾಡ್ಕೊಂಡು ಪುನಃ ಕೈ ತೊಳಿಬೇಕು ಸರ್. ಆಮೇಲೆ ಲಿಪ್ಸ್ಟಿಕ್ಕು, ಇದು ಮೇಕ್ ಒಂದು ಕಲರು, ಕೆಳಕ್ಕೆ ಒಂದು ಕಲರು ಸರ್. ನೀವು ಸತೀಶ್ ಅವ್ರ ಬಗ್ಗೆ ತಾನೇ ಮಾತಾಡ್ತಾ ಇದ್ದೀರಿ ಸರ್? ಸತೀಶ್ ಸರ್ ಬಗ್ಗೆ ಲಿಪ್ಸ್ಟಿಕ್ಕು ಮೇಲೊಂದು ಕೆಳಗೊಂದು, ಮೇಲ್ಗೊಂದು ಕೆಳಗೊಂದು ಸರ್. ಯಾಕಂದ್ರೆ ಅದು ಎರಡು ಒಂದೇ ಥರ ಕಾಣಿಸ್ಬಾರ್ದು ಸರ್. ಈ ಕಾಸ್ಟ್ಯೂಮ್ಗೆ ಒಂದೊಂದು ಥರ ಕಲರ್ ಹಾಕಿದ್ರೆ ಸರ್, ಎರಡಕ್ಕೂ ಮ್ಯಾಚ್ ಆಗಬೇಕು. ಸೊ ನಿಮ್ಮ ಮೊದಲನೇ ವಾರ ಅನುಭವ ಫುಲ್ ಸತೀಶ್ ಅವ್ರ ಸುತ್ತಾನೇ ಇದೆ. ಹೌದು ಸರ್, ಸತೀಶ್ ಸರ್ ಸುತ್ತ, ಬಾತ್ರೂಮ್ ಸುತ್ತ ಸರ್. ಇವಾಗ ಇದನ್ನೆಲ್ಲ ನೋಡಿ ನಂದು ಒಂದು ಜೀವನ ಅಂತ ನಿಮ್ಗೆ ಅನ್ಸಿಲ್ವಾ? ಇಲ್ಲ ಸರ್, ಈಗ ನನಗೆ 1-2 ನಾಯಿ ಕೊಡ್ತೀನಿ ಅಂದವ್ರೆ ಸರ್. ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳವ್ರೆ ಸರ್. ಆಮೇಲೆ ಒಂದು 5 ಶರ್ಟ್ ತೆಗೆದು ಕೊಡ್ತೀನಿ ಅಂತ ಹೇಳವ್ರೆ. ರೈಟ್. ಅಮಿತ್ ಅವರೇ, ಹೌ ಯು ಸರ್? ಆಲ್ ಗುಡ್ ಸರ್, ಥ್ಯಾಂಕ್ ಯು. ತುಂಬ ಕಷ್ಟ ಅನಿಸ್ತು ಸ್ಟಾರ್ಟಿಂಗಲ್ಲೇ, ಯಾಕೆ ಸಿಕ್ಕಾಕ್ಸ್ಬಿಟ್ರು ಅನಿಸ್ತು ಸ್ಟಾರ್ಟಿಂಗಲ್ಲೇ. ಸಿಕ್ಕಾಪಟ್ಟೆ ಡಿಫ್ರೆಂಟ್ ವ್ಯಕ್ತಿತ್ವ ಅರ್ಥ ಮಾಡ್ಕೊಳ್ಳೋದು. ಎಷ್ಟೋ ಸಲ ಈ ಹುಡುಗಿ ಕ್ಯೂಟ್ ಅನಿಸ್ತಾಳೆ ನನಗೆ, ಈ ಹುಡುಗಿ ಸ್ವೀಟ್ ಅನಿಸ್ತಾಳೆ ನನಗೆ ಅಂದರೆ ನೀತಿ ಪಾಠ ಹೇಳ್ಬಿಡ್ತಾರೆ ಲಾಸ್ಟಲ್ಲಿ. ಸೊ ಅವಾಗವಾಗ ಒಂದು 5-5 ನಿಮಿಷಕ್ಕೆ ಒಂದು ಮೋಟಿವೇಶನ್ ಬೀಳ್ತಾ ಇರುತ್ತೆ ನನ್ನ ತಲೆ ಮೇಲೆ. ಬಟ್ ಅದನ್ನ ಅರ್ಥ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಆ ಬ್ರಿಡ್ಜ್. ಬಟ್ ಕಳ್ಳ ಬಯಸಿತ್ತಾನೆ ಅವನಿಗೆ ಸಿಗುತ್ತೆ. You see, the point is, this is a very cringe show with the least IQ.
ಏನು ಮಾಡೋದು? ನಾನು ನಿಮಗೆ ಅಲ್ಲೇ ವೇದಿಕೆ ಮೇಲೆ ಹೇಳಿದೆ, ಇನ್ಸ್ಟಂಟ್ ಕರ್ಮ ಬೇರೆದೆ, ಇನ್ಸ್ಟಾ ಕರ್ಮ ಬೇರೆದೆ. ಅಲ್ಲ ಬಿತ್ತು, ನನಗೆ ಬಿತ್ತು, ಅರ್ಥ ಆಯ್ತು. ಆ್ಯಂಡ್ ಇನ್ಸ್ಟೆಂಟ್ ಕರ್ಮ ಅನ್ನೋದು ಒಳಗೆ ಬಂದ್ರೆ ಗೊತ್ತಾಯ್ತು. ಅರ್ಥ ಮಾಡ್ಸಕ್ಕೆ ಇನ್ನೂ ತುಂಬ ಇದೆ, ಬರ್ತೀನಿ, ಅದಕ್ಕೂ ವಾಪಸ್ ಬರ್ತೀವಿ. ಬಟ್ ಒಂದೇ ಒಂದು ಸರ್, ನನಗಂತೂ ಖುಷಿ ಆಯ್ತು ಸರ್. ಯಾಕಂದರೆ ನಾವೆಲ್ಲ ಎಲ್ಲದನ್ನೂ ಹೇಳೋಕ್ಕಾಗಲ್ಲ ಸರ್. ಕೆಲವ್ರು ವೇದಿಕೆ ಮೇಲೆ ಮಾತಾಡ್ಬೇಕಾದ್ರೆ ಮನಸ್ಸೊಳಗಡೆ ಅನ್ಕೊತಾ ಇರ್ತೀವಿ, ದೇವರೇ ನೀನಿದ್ರೆ ತೋರಿಸ್ಕೊಂತ ಟಕ್ಕಂತ ತೋರಿಸ್ಬಿಡ್ತಾರೆ ಸರ್. ಕರೆಕ್ಟ್. ಬಟ್ ಆಲ್ ಸೆಡ್ ಅಂಡ್ ಡನ್ ಸರ್, ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಟು ದ ಕ್ರಿನ್ ಶೋ ವಿತ್ ಲೀಸ್ಟ್ IQ ಕಾಲ್ಡ್ ಬಿಗ್ ಬಾಸ್ ಸೀಸನ್ 12 ಸರ್. ಸರ್, ನಾನು ಕ್ರಿನ್ ಶೋನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಕೂಡ ಒಬ್ಬ ಕ್ರಿಂಜ್ ಅಭ್ಯರ್ಥಿ ಇದರಲ್ಲಿ. ಥ್ಯಾಂಕ್ ಯು. Now you are a big boss contender sir. ಥ್ಯಾಂಕ್ ಯು. ಚಲೋ ಗಿಲ್ಲಿ ಸರ್, ಅಣ್ಣ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಅಣ್ಣ. ಹೇಳಿ ಸರ್ ನಿಮ್ಮ ಅನುಭವ. ಅಣ್ಣ ನಂಗೆ ಸಖತ್ ಖುಷಿ ಆಯ್ತಣ್ಣ. ನಮ್ಮಿಬ್ಬರು ವೇವ್ಲಿ ಅಂತೂ ಚೆನ್ನಾಗಿ ಮ್ಯಾಚ್ ಆಯ್ತೈತಣ್ಣ. ನನಗೆ ನೀರು ಕುಡಿಬೇಕು ಅನ್ಸೋದಾಗ ಇವ್ರಿಗೂ ನೀರು ಕುಡಿಬೇಕು ಅನ್ಸುತ್ತೆ, ನನಗೆ ಊಟ ಮಾಡಬೇಕು ಅಂದಾಗ ಇವ್ರಿಗೂ ಊಟ ಮಾಡಬೇಕು ಅನ್ಸುತ್ತೆ. ಆಮೇಲೆ ಎಲ್ರಿಗೂ ಹೊಂದ್ಕೊಂಡಿದ್ದೀವಿ ನಾ. ಇವ್ರೆಲ್ರಿಗೂ ಇಷ್ಟವಾಗಿರುವ ಜೋಡಿ ಅಂದ್ರೆ ನಾವೇ ಅಣ್ಣ. ನಂಗೆ ಸಖತ್ ಖುಷಿ ಆಯ್ತು ಅಣ್ಣ. ನೆಕ್ಸ್ಟು ಅಷ್ಟೇನಾ? ಅಷ್ಟೇ ಅಣ್ಣ. ನನ್ನ ಜೀವನದಲ್ಲಿ ನಾನು ಫಸ್ಟು ಒಳ್ಳೆ ಕೆಲಸ ಮಾಡಿದ್ದೆ ಅಣ್ಣ. ಇವರಿಬ್ಬರ ಸತೀಶ್ ಅಣ್ಣನೂ ಇವ್ರನ್ನೂ ಆಪ್ಷನ್ ಕೊಟ್ಟಿದ್ರು ಅಣ್ಣ. ಒಳ್ಳೆ ಕೆಲಸ ಮಾಡಿದ್ದೆ ಕಾವಿನ ಸೆಲೆಕ್ಟ್ ಮಾಡಿದ್ದು ಅಣ್ಣ. ಯಾಕೆಂದರೆ ಎಲ್ಲ ಸಹಿಸ್ಕೋಬೋದು. ಸತೀಶ್ ಅಣ್ಣನಿಗೆ ಊಟ ಮಾಡಾದ್ಮೇಲೆ ನಾಯಿನ ವಾಕಿಂಗ್ ಕರ್ಕೋಗಿ ಅಭ್ಯಾಸ. ಊಟ ಮಾಡಿದ ತಕ್ಷಣ ಚಂದಣ್ಣ ವಾಕಿಂಗ್ ಕರ್ಕೊ ಹೋಗ್ತಾರೆ. ನಾನು ಅದನ್ನ ನೋಡಿದಾಗೆಲ್ಲ ಓ ಬ್ಯಾಡ ಗುರು, ನಾನು ಒಳ್ಳೇದಾಯ್ತು ಕಾವ್ಯ ಸಿಕ್ಕಿದ್ರು ಅನ್ಸುತ್ತೆ ಅಣ್ಣ. ಮಲ್ಲಮ್ಮ ಅವರೇ ಹೇಗಿದ್ದೀರಿ? ಚೆನ್ನಾಗಿವ್ರಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ನಿಮ್ಮ ಆಶೀರ್ವಾದ. ಕುದೂರಿ ಖುಷಿ ಆಯ್ತು ರೀ ಇದೆಲ್ಲ ಮನೆ ನೋಡಿ. ನಮ್ಮ ಜಂಟಿ ಮನೆ ನೋಡಿ ಸಾಕಾಗಿತ್ತು ಅಲ್ಲಿ ಊರಲ್ಲಿ. ಈ ಮನೆ ನೋಡಿ, ಇಲ್ಲಿ ಊಟ ನೋಡಿ ಖುಷಿ ಆಯ್ತು ರೀ. ಈಗ ಹೇಳಿ, ನಿಮಗೆ ಹೇಗಿದೆ ಅನುಭವ? ಅನುಭವ ಚೆನ್ನಾಗಿತ್ತು ರೀ. ಚೆನ್ನಾಗಿದೆ. ಹಾಂ ಚೆನ್ನಾಗಿತ್ತು. ಎಲ್ಲ ಖುಷಿ ಇದೆ, ಒಳಗೆ ಆರಾಮಾಗಿದೆ. ನಿಮ್ಗೆ ನೋಡಿದಂತ ಇನ್ನೂ ಖುಷಿ ಆಯ್ತು ರೀ. ನೀವೀಗ ಎಲ್ಲರೂ ನೋಡಿದಾಗ ಅವ್ರನ್ನೆಲ್ಲರಿಗೂ ನನಗೂ ಜಂಟಿ ಇದ್ದಿದ್ರೆ ಚೆನ್ನಾಗಿದೆ ಅಂತ ಅನ್ನಿಸುತ್ತೋ, ಇಲ್ಲ ನಾನು ಒಂಟಿ ಆಗಿರೋದೇ ಬೆಟ್ರ್? ಒಂಟಿ ಇದ್ದಿದ್ದೆ ಖುಷಿ ರೀ. ಓಕೆ, ಒಂಟಿದ್ದಿದ್ದೆ ತುಂಬ ಖುಷಿ ರೀ. ಆಲ್ರೈಟ್. ಕಾಕ್ರೋಚ್ ಸುದಿ ಅಣ್ಣ, ಒಂಟಿಯಾಗಿ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಒಂದು ಏನಂತಂದರೆ ಅದೇ ಅಣ್ಣ, ನಾನು ಬಿಗ್ ಬಾಸ್ ಮಲ್ಗಕ್ಕೆ ಬಿಟ್ಟಾಗ ನಿದ್ದೆ ಬರಲ್ಲ, ಬಿಗ್ ಬಾಸ್ ಎದೋಳು ಅಂದಾಗ ನಿದ್ದೆ ಬರ್ತದೆ. ಅದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಅಣ್ಣ. ಮೊದಲನೇ ಫೈನಲಿಸ್ಟ್. ಹಾಂ ಅಣ್ಣ, ಕಂಗ್ರ್ಯಾಚ್. ಎನಿವೆ, ಜಂಟಿ ಆದವ್ರಿಗೆಲ್ಲರಿಗೂ ಒಂದು ಯೂನಿವರ್ಸಲ್ ಕ್ವೆಶ್ಚನ್. ಎಷ್ಟು ಜನಕ್ಕೆ ಜಂಟಿ ಆಗಿರೋದು ಖುಷಿ ಇದೆ? ಕೈ ಎತ್ತಿ. 1 2 3 4. ಒಂಟಿಯಾಗಿ ಹೋಗಿರೋದು ಪ್ರಿವಿಲೇಜ್, ಜಂಟಿಯಾಗಿ ಹೋಗಿರೋದು ನಾಟ್ ಸೋ ಪ್ರಿವಿಲೇಜ್ಡ್ ಪೊಸಿಷನ್. ಇಟ್ಸ್ ಅ ಡಿಸ್ಕ್ರಿಮಿನೇಷನ್. ಇಲ್ಲಿ ಒಳಗಡೆ ಇರೋಂಥ ಬಂದಂಥ ಅವತ್ತು ಕನ್ನಡಿಗರೆಲ್ಲರೂ ಸೇರಿ ವೋಟ್ ಮಾಡಿ ನಿಮಗೆ ಕೊಟ್ಟಂಥ ಒಂದು ಡಿಸ್ಕ್ರಿಮಿನೇಷನ್. ಅದನ್ನು ತಲೆಲಿಟ್ಕೊಂಡು, ನಿಮ್ಮ ಪೊಟೆನ್ಷಿಯಲ್ನ ತಲೆಲಿಟ್ಕೊಂಡು, ಅದನ್ನು ಮೈಂಡಲ್ಲಿ ಇಟ್ಕೊಂಡು ಉತ್ತರ ಕೊಟ್ಟರೆ ಜಂಟಿ ಆ್ಯಂಡ್ ಒಂಟಿ ಬಗ್ಗೆ ಇವಾಗ ಹೇಳಿ ಸರ್. ಎಲ್ಲೋ ಒಂದು ಕಡೆ ಇದ್ರ ಮೂಲಕ ಎಷ್ಟೋ ಅನ್ಎಕ್ಸ್ಪ್ಲೋರ್ಡ್ ಪೊಟೆನ್ಷಿಯಲ್ ಇದೆ. ಅದೊಂದು ಬೇಜಾರಾಗುತ್ತೆ. ಯಾಕಂದರೆ ಎಷ್ಟೋ ಜಾಗಗಳಲ್ಲಿ ಇಲ್ಲ ಇವ್ರ ಜೊತೆ ಹೋಗಿ ಮಾತಾಡ್ಸೋಣ, ಇವ್ರ ಜೊತೆ ಹೋಗಿ ಮಾತಾಡಬೇಕು, ಪರ್ಸ್ನಲ್ ಕಾನ್ವರ್ಸೇಷನ್ಸು ಮಾಡಬೇಕು ಅಂತ. ಈಗ ಇಲ್ಲಿ ಈ ಜಾಗ ಯಾವ ಥರ ಅಂದರೆ ಸದ್ಯಕ್ಕೆ ಒಂದು ಸರ್ಕಸ್ ಥರ, ನಂದೆಲ್ಲಿಡ್ಲಿ ಅಂತ ಎಲ್ಲರೂ ಬಂದು ಮಾತಾಡಿಸ್ಲೇಬೇಕು, ಎಲ್ಲರೂ ಕೂಗ್ತಾರೆ. ಆಲ್ ಆಫ್ ದಟ್ ಇಸ್ ಫೈನ್. ನನ್ನ ಪ್ರಕಾರ ನನ್ಗೆ ಯಾರು ಇಷ್ಟನೋ ಅವ್ರ ಜೊತೆ ಹೋಗಿ ಮಾತಾಡಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಒಂದು ಕಾನ್ವರ್ಸೇಷನ್ ಕಷ್ಟ ಆಗುತ್ತೆ. ತುಂಬ ಎಲ್ಲ ನಾಮಿನೇಟ್ ಮಾಡಿಬಿಟ್ರು, ನೀನು RJ, ನೀನು ರೇಡಿಯೋ ಜಾಕಿ, ಬಟ್ ಮಾತಾಡೋದೇ ಇಲ್ವಲ್ಲ, ಯಾಕೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಇಲ್ಲಿ ಸರ್ಕಸ್ ನಡುವೆ ನಾನು ಕೂಗ್ಬಿಟ್ಟು ಪ್ರೆಸೆನ್ಸ್ ಫೀಲ್ ಮಾಡಿಸ್ಬೇಕು ಅಂತ ಏನಿಲ್ಲ. ಯಾರ ಜೊತೆ ಎಲ್ಲಿ ಚಾನ್ಸ್ ಸಿಗುತ್ತೋ ಮಾತಾಡಿಸ್ತೀನಿ. ಅದೊಂದು ಅಂದರೆ ಇನ್ನೊಂದು ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಅಣ್ಣನ ಜೊತೆ ಇರಬೇಕಾದ್ರೆ. ನಾನು ಸರಿ ಹಾಳಾಗೋಗ್ಲಿ ಅಣ್ಣನ ಜೊತೆನೇ ಕೂತ್ಕೊಂಡು ಸೋಷಲೈಸ್ ಮಾಡೋಣ ಅಂತ ಹೇಳಿದ್ರೆ ಅಣ್ಣ ತುಂಬ ಫಿಲಾಸಫಿ ಹೊಡಿತಾರೆ 5 ನಿಮಿಷಕ್ಕೂ. ಹೆಂಗೆ ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಅವರು ಒಂದು ಹೆಜ್ಜೆ ಮುಂದೆ ಬರಬೇಕು. ಅವ್ರಿಗೋಸ್ಕರ ನಾನು ಗಿಮ್ಮು ಏನೇ ಮಾಡಂಗಿದ್ರು ನಾನು ಬಂದು ಸಪೋರ್ಟ್ ಮಾಡ್ತೀನಿ. ಎಲ್ಲೋ ಒಂದು ಕಡೆ ಅವರ ಕಂಪ್ಲೀಟ್ ವ್ಯಕ್ತಿತ್ವ ಆಚೆ ಬರ್ತಾ ಇಲ್ಲ ಅಂತ ಒಂದು ಸಣ್ಣ ಒಂದು ಕೋಟೆ ಒಳಗೆ ಅಲ್ಲಿ ಸಿಕ್ಕಾಕೊಂಡ್ಬಿಡಿದ್ದಾರೆ. ಇದು ಬಿಟ್ಟು ಆಚೆ ಬರಲ್ಲ. ನಾನು ನನ್ನ ಜೀವನ ಇಷ್ಟೇ ಫಿಲಾಸಫಿ. ಜನ ನೋಡ್ತಾರೆ, ಮೋಟಿವೇಶನ್ ಕೊಡ್ಬೇಕು ಅವ್ರಿಗೆ. ಬಟ್ ಅಮಿತ್, ನೀವು ಜಂಟಿ ಆಗೋದಕ್ಕೆ ಕಾರಣ ಏನು? ನನ್ನ ಮಾತುಗಳು. ಸಿಂಪಲ್, ಫೇಸ್ ಇಟ್ ನೌ. ಇಟ್ಸ್ ಓಕೆ, ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಬಟ್ ಇಟ್ ವಾಸ್ ನಾಟ್ ಸಮಥಿಂಗ್ ದಟ್ ಯಾರೋ ಪ್ಲ್ಯಾನ್ ಮಾಡಿ ನಿಮಗೆ ಬಂದಿದ್ದಲ್ಲ, ನೀವು ಪಡ್ಕೊಂಡು ಹೋಗಿದ್ದದು. ಕರೆಕ್ಟ್. ನಾವು ಯು ಸಿ ಹೌ ಟು ಬೆಟರ್ ಇಟ್. ಖಂಡಿತ. ದಟ್ಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಡೂ. ಕರೆಕ್ಟ್. ಎಲ್ಲರಿಗೂ ಅಂದ್ಕೊಂಡಂಗೆ ಎಲ್ಲದು ಸಿಗೋಲ್ಲ. ಸಿಕ್ಕಿರೋದ್ರಲ್ಲಿ ಏನು ಬೆಟರ್ ಮಾಡೋಕ್ಕಾಗುತ್ತೆ? ಐ ಥಿಂಕ್ ದ ಹೋಲ್ ಸೀಸನ್ ಇಸ್ ಅಬೌಟ್ ದ್ಯಾಟ್. ಹೌದು. ಎಸ್ ಸರ್. ಎನಿವೆ, ಬೇರೆ ಏನಾದ್ರು ಡಿಸಪಾಯಿಂಟ್ಮೆಂಟ್ಸ್ ಯಾರಿಗಾರು ಇದೆಯಾ ಮಾತಾಡೋಕ್ಕೆ? ಎಸ್ ಸರ್. ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ವಾಕ್ ಮಾಡಬೇಕು ಅಂತ ಆಸೆ ಸರ್.
ಇವರು ವಾಕ್ ಮಾಡೋಕ್ಕೆ ಬಂದರೆ ಬಿಸಿಲಲ್ಲಿ ನಾನು ವಾಕ್ ಮಾಡಿಕ್ಕಿಲ್ಲ, ನನಗೆ ಬಿಸಿಲು ಹೊಡೆದ್ರೆ ಮಕ ಕರ್ಗಾಯ್ತದೆ ಅಂತ ಹೇಳ್ತಾರೆ. ನಳ್ಳಲ್ಲೇ ವಾಕ್ ಮಾಡೋಣ ಅಂದ್ಬಿಟ್ಟು ಸೈಡಲ್ಲೇ ಕರ್ಕೊ ಹೋಗ್ತಾರೆ ಸರ್. ಆಮೇಲೆ ನನಗೆ ಎ ಸಿಲಿ ಜಾಸ್ತಿ ಹೊತ್ತು ಇರೋಕ್ಕಾಗೋದಿಲ್ಲ, ಹೊರಗಡೆ ಕೂರೋಣ ಅಂದರೆ ಇಲ್ಲ ಬೆವರೆಲ್ಲ ಬರುತ್ತೆ, ಎಲ್ಲ ಇದಾಯ್ತದೆ ಅಂತಾರೆ. ಓಕೆ, ಈಗ ಅವರು ನಿಮ್ಮ ಜಂಟಿಯಾಗಿ ಸಿಗೋದಕ್ಕೆ ಕಾರಣ ಏನು? ಇಲ್ಲಿ ಜಂಟಿ ಆಗಬೇಕಾದ್ರೆ ಅವತ್ತು ಒಂದು ಅವಕಾಶ ಕೊಟ್ಟೆ ನಾನು, ಹೌದು ಧ್ವನಿಯಾಗಿ ಬರ್ತಾ ಇಲ್ಲ. ಹೌದು ಹೌದು ಸರ್. ಅವತ್ತೇ ಹೇಳಿದೆ ಈ ಅಮೀರ್ ಖಾನ್ ಓಕೆನಾ ನಿಮಗೆ ಅಂತ. ನೀವೇನು ಹೇಳಿದ್ರಿ? ಯಾರಾದರೂ ಇನ್ನೂ ಬರ್ತಾರೆ ಕಾಯ್ತೀರಾ ಅಂತ ಕೇಳಿದ್ರೆ ನೀವೇನಂದ್ರಿ? ಇಲ್ಲ, ನಾನು ಶಾರುಖ್ ಖಾನು ಅಮೀರ್ ಖಾನ್ ನನಗೆ ಓಕೆ, ಕರ್ಕೊಂಡು ಹೋಗ್ತೀನಿ. ನಿಮಗೆ 3 ಕಾಸು ತಾಳ್ಮೆ ಇರಲಿಲ್ಲ. ಅಯ್ಯೋ ಫಸ್ಟ್ ಇಲ್ಲಿಂದ ಒಳಗೆ ಹೋಗ್ಬಿಡ್ತೀನಿ ಆಮೇಲೆ ನಡ್ಕೊತೀನಿ ಅಂದ್ರಿ. ನೋಡ್ಕೊಳ್ಳಿ, ಈಗ ಯಾಕೆ ಕಂಪ್ಲೇಂಟು? ಅವ್ರು ಇರೋದೇ ಹಂಗೆ, ಕರೆಕ್ಟಾ? ನಾಯಿ ಮರಿ ಮಾಡ್ಕೊಂಡು ಲಕ್ಷಾನ್ಗಟ್ಲೆ ಮಾಡೋರು ಅವ್ರು ಎಲ್ಲಿ ಬಿಸಿಲಲ್ಲಿ ಅವ್ರು ಯಾಕೆ ಬಿಸಿಲಲ್ಲಿ ಓಡಾಡ್ತಾರೆ? ನನಗೆ ಅದೇ ಅದು ಒಂದು ಗೋಡೆ ಎಲ್ಲ ಇದಿತ್ತಲ್ಲ, ಅಲ್ಲಿ ಒಳಗೆ ಕೂತ್ಕೊಳ್ಳೋಕ್ಕಿಂತ ಮೊದಲು ಮನೆ ಒಳಗೆ ಆ ಗೋಡೆ ಈ ಗೋಡೆ ತಪ್ಪಾಗಿತ್ತು, ಆ ಗೋಡೆ ಓಕೆನಾ? ತಗೊಳ್ಳಿ, ಅವರೊಟ್ಟಿಗೆ ದೊಡ್ಡದ್ರಲ್ಲಿ ಬಿಟ್ಟಿದ್ದೀವಿ. ಸರ್, ಸತೀಶ್ ಸರ್, ನಿಮಗೇನು ಇಷ್ಟನೋ ಅದೇ ಮಾಡಿ ಸರ್. ಸರ್ ನನಗೆ ಇವ್ರ ಕಂಡ್ರೆ ಇಷ್ಟ, ಇವರೇ ಅಡ್ಜಸ್ಟ್ ಆಗ್ತಾ ಇಲ್ಲ ಸರ್. ಸರ್ ಅಗ್ರಿಮೆಂಟಲ್ಲಿ ಬರ್ಕೊಟ್ಬಿಡೆ ಸರ್, ನಿಮಗೆ ಎ ಸಿಯಲ್ಲೇ ಇರಿ, ವಾಕ್ ಹೋಗ್ಬೇಡಿ, ಬಾತ್ರೂಮ್ ಇನ್ನೂ ಚೆನ್ನಾಗಿ ಉಪಯೋಗಿಸಿ, ಅಕಸ್ಮಾತ್ ತೊಂದರೆ ಅದ್ರಲ್ಲಿ ಬಿಗ್ ಬಾಸ್ ಹೇಳ್ತಾರೆ. ಎಲ್ಲದಕ್ಕೂ ಬೈತಾರೆ ಸರ್, ಏನಾರ ಮಾತಾಡಿದ್ರೆ ಸರ್ ಅದಾಗಲ್ಲ ಸರ್. ಅವ್ರು ಇಷ್ಟಪಟ್ಟು ನಿಮಗೆ ತಾಳಿ ಕಟ್ಟಿದ್ದಾರೆ, ಚೇಂಜ್ ಕಟ್ಟಿಸ್ಕೊಂಡಿದ್ದಾರೆ. ಇಲ್ಲ, ನಾನು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀನಿ ಸರ್. ಸರ್ ಒಂಚೂರು ಏನು ಹಿಂಗಂದ್ರೆ ಎಣ್ಣೆ ಆಯ್ತದೆ ಶರ್ಟ್ಗೆ ಅಂತ ಪ್ರತಿಯೊಂದಕ್ಕೂ ಏನು ಸುಮ್ಮನೆ ಹಿಂಗೆ ಕೂತ್ಕೋಬೇಕು ಸರ್. ಒಂಚೂರು ಹಿಂಗಂದ್ರೆ ಐರನ್ ಹೋಯ್ತದೆ ಸರ್, ದೂರ ಕೂತ್ಕೊಳ್ಳಿ ಅಂತಾರೆ. ಈಗ ಒಂದು ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ವಿಚಾರ ಮಾತಾಡೋಣ. ಓಕೆ, ನಾರ್ಮಲಿ ಒಂದು ಕಿಚ್ಚನ ಚಪ್ಪಾಳೆ ಅಂತ ಏನು ಕೊಡ್ತೀವಿ, ಲಾಸ್ಟಲ್ಲಿ ಕೊಡ್ತೀವಿ. ಪರ್ಫಾರ್ಮೆನ್ಸ್ ನೋಡಿ, ಮಾತಾಡಿ, ಯಾರ್ದೇನು ತೂಕ ಇದೆ ಇದೆಲ್ಲ ನೋಡ್ಬಿಟ್ಟು ಒಂದು ಕಾಂಟ್ರಿಬ್ಯೂಷನ್ಗೆ ಸಲ್ಯೂಟ್ ಮಾಡೋದಕ್ಕೆ ಅಂತ ಕೊಡೋಂಥ ಒಂದು ಜೆಸ್ಚರ್. ಸೊ ಫಸ್ಟ್ ಟೈಮ್ ಬಿಗಿನಿಂಗಲ್ಲೇ ಮಾಡೋಣ ಒಂದು ಸೀಸನ್ನಿನ ಮೊದಲನೇ ಚಪ್ಪಾಳೆ. ಓಕೆ, ರೈಟ್ ಸರ್, ರೆಡಿ ಇದ್ದೀರಿ? ಹೌದು ಸರ್. ಮಿಸ್ಟರ್ ಕಾಕ್ರೋಚ್ ಅವರೇ, ಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲೇನೋ ಇಟ್ಟಿದ್ದೆ ತಗೊಂಬನಿ ಒಂದು ಫ್ರೇಮ್. ಎಷ್ಟು ಕಾಂಗ್ರೆಸ್ ಅವರೇ ಓಪನ್ ಮಾಡಿದ್ರು, ಏನಿರ್ಬೋದು ಅದರಲ್ಲಿ? ಏನದು? ಕರ್ನಾಟಕ. ಓ ವೆರಿ ಗುಡ್ ಸರ್. ನೀವು ಹೇಳಿದ್ರೆ ಗೊತ್ತಾಗ್ತಾ ಇರಲ್ಲ. ಹೇಳಿ ಏನಕ್ಕದು? ನಾನು ಹೇಳಿದ್ದು ಕಿಚ್ಚನ ಚಪ್ಪಾಳೆ ಕೊಡ್ತೇನಂತ. ಹೌದಣ್ಣ. ಹಾಂ, ಜನರಲಿ ಕಿಚ್ಚನ ಚಪ್ಪಾಳೆ ಅಂದ್ರೆ ಏನರ್ಥ? ಎನಿಬಡಿ? ಅಪ್ರಿಸಿಯೇಷನ್ಗೆ ನೀವು ಕೊಡೋ ಎಷ್ಟು ಕಾವ್ಯ ಅವರೇ? ಮನೆಯಲ್ಲಿ ಎಲ್ಲವನ್ನು ಕರೆಕ್ಟಾಗಿ ಎಷ್ಟು ಕಾವ್ಯ ಅವ್ರೇನೋ ಕೈ ಇದ್ರಿ ಸರ್? ಅಪ್ರಿಸಿಯೇಷನ್ಗೆ ಕೊಡುವಂತ ಚಪ್ಪಾಳೆ. ಯಾರಿಗೆ? ಮನೆಯಲ್ಲಿ ಇರೋರಿಗೆ. ಯಾಕೆ? ಒಂದು ವಾರದ ಅವರ ಬಿಹೇವಿಯರ್ಗಾಗಿರ್ಬೋದು, ಟಾಸ್ಕಲ್ಲಿ ಅವರ ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಕರೆಕ್ಟ್. ಸೊ ಅವ್ರ ಫೋಟೋ ತಾನೇ ಇರಬೇಕು ಫ್ರೇಮಲ್ಲಿ. ಸೊ ಕರ್ನಾಟಕ ಇದೆ ಅಂದ್ರೆ ಅರ್ಥ ಕನ್ನಡ ಜನತೆಗೆ. ಕಂಪ್ಲೀಟ್ ಮಾಡಿ. ಕನ್ನಡ ಜನತೆಗೆ ಚಪ್ಪಾಳೆ. ಅವ್ರಿಗೆ ಕನ್ನಡ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿರ್ತಾರೆ. ಯಾರು ಒಳ್ಳೆ ವ್ಯಕ್ತಿತ್ವ ಪ್ರದರ್ಶನ ಮಾಡಿರ್ತಾರೋ ಅವ್ರಿಗೆ. ಸರ್, ಐ ಥಿಂಕ್ ನಮ್ಮನ್ನೆಲ್ಲ ಸಹಿಸ್ಕೊಂಡಿರೋ ಕರ್ನಾಟಕ ಜನತೆಗೆ ಕಿಚ್ಚನ ಚಪ್ಪಾಳೆ. ಇಟ್ಸ್ ನೈಸ್ ಇಂಟರ್ಪ್ರಿಟೇಷನ್. ಬಟ್ ನೋ, ಒಂದು ವಾರದ ಹಿಂದೆ ಇದೆ ವೇದಿಕೆ ಮೇಲೆ ನೀವೆಲ್ಲ ಬಂದಾಗ ನಿಮ್ಮೆಲ್ಲರ ಒಂದು ಇಂಟ್ರೊಡಕ್ಷನ್ ಆಗುತ್ತೆ. ಕರೆಕ್ಟ್? ಜಂಟಿಗೆ ಹೋಗ್ಬೇಕಾ ಒಂಟಿಗೆ ಹೋಗ್ಬೇಕಾ ಅಂತ ಡಿಸೈಡ್ ಮಾಡೋದಕ್ಕೆ ಅವತ್ತು ಅಕ್ರಾಸ್ ಕರ್ನಾಟಕ ಸ್ಟೇಟಿಂದ ಒಂದು ಕ್ಯಾಂಪೇನ್ ಮಾಡಿದಾಗ ಅಲ್ಲಿ ಎಷ್ಟೋ ಜನನ ಸೆಲೆಕ್ಟ್ ಮಾಡಿ ಲಾಟ್ ಆಫ್ ಪೀಪಲ್ ಅವತ್ತು ಇಲ್ಲಿ ಬಂದಿದ್ರು, ಹಂಡ್ರೆಡ್ಸ್ ಆಫ್ ದೆಮ್. 10 ನಿಮಿಷ, ಒಂದು 15 ನಿಮಿಷ ನಿಮ್ಮ ಒಂದು ಪರಿಚಯ ಆಗುತ್ತೆ ಅವ್ರಿಗೆ ನೀವು ಮಾತಾಡೋದ್ರಲ್ಲಿ. ಅದನ್ನು ಅರ್ಥ ಮಾಡಿಕೊಂಡು ಇವರ ತಾಕತ್ತಿಗೆ ಅಕಸ್ಮಾತು ಅದೇ ತೊಗೊಂಡಿದ್ರೆ ಅಥವಾ ನಿಮ್ಮ ಕೇಪಬಿಲಿಟಿ, ನೀವು ಮಾತಾಡಿದ ತೂಕ ನೋಡಿ ಅವರು ಡಿಸೈಡ್ ಮಾಡ್ತಾರೆ ಇಲ್ಲಿ ಒಂಟಿ ಯಾರು ಜಂಟಿ ಯಾರು. ನೀವೆಲ್ಲರೂ ಅದರಲ್ಲಿ ಒಂದು 12 ಜನನ ಇವರು ಒಂಟಿಗೆ ಲಾಯಕಲ್ಲ ಅಂತ ಆಯ್ಕೆ ಮಾಡಿದ್ದಾರೆ. ಎಸ್, ಈ ವಾರ ಎಲ್ಲ ನೋಡಿದ್ಮೇಲೆ ನನಗೆ ಅನಿಸಿದ್ದು ಅವರ ಜಡ್ಜ್ಮೆಂಟ್ ಎಷ್ಟು ಕರೆಕ್ಟ್ ಇದೆ ಅಂತ. ಸೊ ನನಗನ್ನಿಸ್ತು ಈ ವಾರದ ಕಿಚ್ಚನ ಚಪ್ಪಾಳೆ, ಒನ್ ಸೆಕೆಂಡ್, ಈ ವಾರದ ಕಿಚ್ಚನ ಚಪ್ಪಾಳೆ ಅವತ್ತು ಇಲ್ಲಿ ಬಂದಿದ್ರಲ್ಲ ಎಂಟೈರ್ ಕರ್ನಾಟಕದಿಂದ ಯಾರು ಆಯ್ಕೆ ಆಗಿಬಿಟ್ಟು ಅವರಿಗೆ ನಾನು ಕೊಡ್ತಾ ಇರೋ ಚಪ್ಪಾಳೆ.
ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ಎಲ್ಲ ಜಂಟೀಸ್ಗಳಿಗೆ ಒಂದು ಕ್ವೆಶ್ಚನ್. ಇಡೀ ವಾರ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು? ಬರೀ ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ ಮಾಡ್ಕೊಳ್ಳೋದಲ್ಲ, ಜಂಟಿಯಾಗಿ ಹೋದ ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು? ಬಿಗ್ ಬಾಸ್ಗೆ ಒಂದು ಅರ್ಥ ಕೊಡೋ ಥರ, ಇಲ್ಲ ನಿಮ್ಮನ್ನು ನೀವು ಜಸ್ಟಿಫೈ ಮಾಡ್ಕೊಳ್ಳೋ ಥರ ಇತ್ತ? ಎಲ್ಲ ಕೊಟ್ಟಿರೋ ಟಾಸ್ಕಲ್ಲಿ ತಲೆ ಉಪಯೋಗಿಸಿ ನೀಟಾಗಿ ಆಡಿದ್ರ? ನಿಮ್ಮ ಆಟಗಳಲ್ಲಿ ಸ್ಟ್ರಾಟಜಿ ಇತ್ತ? ಸ್ಟ್ರಾಟಜಿ ಮಾಡೋಕ್ಕೆ ಒಗ್ಗಟ್ಟಿತ್ತ, ತಲೆ ಇತ್ತ? ಯಾರು ಬೇಕಾದ್ರೂ ಉತ್ತರ ಕೊಡ್ಬೋದು. ಅವ್ರ ಕೆಲಸ ಹೇಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ತಪ್ಪಲ್ಲ. ಬಟ್ ನಿಮ್ಮಲ್ಲಿ ನಾನು ನೋಡಿದ್ದೇನೆಂದರೆ ಆಲ್ ಆಫ್ ಯು ಎಲ್ಲರೂ ಎಲ್ಲದಕ್ಕೂ ಓಕೆ ಇದ್ದೀರಿ ನೀವು. ಇದನ್ನು ನಾನು ನಿಮಗೆ ಅಡ್ವೈಸ್ ಮಾಡೋಕ್ಕೆ ನಾನು ಬರ್ತಾ ಇಲ್ಲ, ಬಟ್ ಯು ಹ್ಯಾವ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್ ಎಟ್ ಆಲ್. ವೆರಿ ಏನಂತೀರಿ, ಅವ್ರು ಹೇಳಿದ್ರು ನಾವು ಕೇಳ್ತೀವಿ ಅಷ್ಟೇ. ಈಸ್ ದಟ್ ಹೌ ಇಟ್ ಇಸ್? ಜಂಟಿಗಳಿಗೆಲ್ಲ ಒಂದು ಪ್ರಶ್ನೆ. ಈಗ ಈ ಎಲಿಮಿನೇಷನ್ ಒಂದಿದೆ, ಒಬ್ಬರು ಹೊರಗಡೆ ಹೋಗೋದು ಗ್ಯಾರಂಟಿ. ಜಂಟಿ ಇರ್ಬೋದು, ಒಂಟಿ ಇರ್ಬೋದು, ದಟ್ಸ್ ನಾಟ್ ದ ಪಾಯಿಂಟ್. ಒಬ್ಬರಂತೂ ಹೋಗ್ತಾರೆ. ಅದರಲ್ಲಿ ಉಳಿಬೇಕು ಅಂದರೆ ಏನು ಮಾಡಬೇಕಿತ್ತು ಅಂತ ನಿಮ್ಮ ಪ್ರಕಾರ ಅದನ್ನು ಮಾಡಿದ್ದೀರಾ? ನಾನು ಕೇಳ್ತಾ ಇದ್ದೀನಿ. ಇಟ್ಸ್ ಅ ಕ್ವೆಶ್ಚನ್ ಟು ಆಲ್. ಸತೀಶ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೇನೆ. ಈ ವಾರ ಉಳಿಯೋದಕ್ಕೆ ಏನು ಮಾಡಿದ್ದೀರಿ? ನಾನು ಎಂಟರ್ಟೈನ್ಮೆಂಟ್ ಮಾಡಿದ್ದೀನಿ ಸರ್. ಯಾರು ಮಾಡಿಲ್ಲ ಅದನ್ನು, ಯಾರು ಬೇರೆ ಯಾರು ಮಾಡಿಲ್ಲ. ಗೇಮ್ಸು ಆಡಿದ್ದೀನಿ, ಅಂದರೆ ಬೇರೆ ಯಾರು ಆಡಿಲ್ಲ. ಟ್ರೈ ಮಾಡಿದ್ದೀನಿ. ಆಡಿರೋದೆಲ್ಲ ಸೋತಿದ್ದೀರಾ? ಹೌದು ಸರ್. ಎಂಟರ್ಟೈನ್ಮೆಂಟಿಗೆ ಯಾರನ್ನ ಆಡಿಲ್ಲ? ಈ ವಾರ ಇಡೀ ಏನು ಮಾಡಿದ್ರಿ ರಾಶಿಕಾ ಅವರು? ಸರ್, ನಮಗೇನು ಕೊಟ್ಟಿದ್ರು ಕಿಚನ್ ಡಿಪಾರ್ಟ್ಮೆಂಟ್ ಅಂತ, ಅದನ್ನು ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡಿದ್ದೀವಿ. ಬಟ್ ಟಾಸ್ಕ್ ಅಂತ ಬಂದಾಗ ಅಷ್ಟು ಮಾಡೋಕ್ಕಾಗಿಲ್ಲ ಸರ್. ಅದು ಒಂದು ಸ್ವಲ್ಪ ಬೇಜಾರಿದೆ. ಬಟ್ ಅದೇ ಸರ್, ನಾವು ತುಂಬ ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಸರ್. ಒಂದಿಷ್ಟು ಚಿಕ್ಕದಾಗೆ ನನಗೆ ಅಂದ್ಕೊಂಡೆ ಇದನ್ನು ಬರುತ್ತೆ, ಈ ಥರ ಟಾಪಿಕ್ಸ್ ಬರುತ್ತೆ ಅಂದ್ಬಿಟ್ಟು. ಸೊ ಏನು ಮಾಡಿದ್ವಿ, ಒಂದಿಷ್ಟು ಜನದ್ದು ತುಂಬ ಬ್ಯೂಟಿಫುಲ್ಲಾಗಿ ಒಂದಿಷ್ಟು ವಿಟಿ ಕಟ್ ಮಾಡಿದ್ದೀವಿ. ನೀವು ಇಡೀ ವಾರ ಏನು ಮಾಡಿದ್ರಿ ಅಂತ ತೋರ್ಸೋಕ್ಕೆ. ಓಕೆ, ರಾಶಿಕಾ ಅವರು ಫಾರ್ ಎಕ್ಸಾಂಪಲ್ ಅವ್ರ ಟಾಪಿಕ್ ಬಂದಿರೋದ್ರಿಂದ ರಾಶಿಕಾ ಅವರು ಇಡೀ ವಾರ ಏನು ಮಾಡಿದ್ರು ನೋಡೋಕ್ಕೆ ಇಷ್ಟಪಡ್ತೀರಾ ರಾಶಿಕಾ ನೀವೇ? ಚಲೋ, ಕ್ಯಾನ್ ಐ ಹ್ಯಾವ್ ದಿ ವಿಟಿ ಪ್ಲೀಸ್? ಏನು ರಾಶಿಕ್ ಅವರೇ, ನಗು ಬರ್ತಾ ಇದೆಯಾ? ಟೆಲ್ ಮೀ. ಎಸ್ ಮ್ಯಾಮ್, ಈ ವಿ ಟಿ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ಅದೇ ಜಂಟಿ ಆಗಿದ್ರಿಂದ ಅದು ತುಂಬ ಟೈಮ್ ಅಕ್ಕನ ಜೊತೆ ನಾನು ಸ್ಪೆಂಡ್ ಮಾಡಿದೆ. ಬಟ್ ಆಗ ಅಂದ್ಕೊಂಡು ನಾನು ಎಲ್ಲರ ಜೊತೆನೂ ಮಾತಾಡ್ತಿದ್ದೆ ಸರ್, ಇಂಟ್ರಾಕ್ಟ್ ಮಾಡಿದ್ದೀನಿ. ಫಿಸಿಕಲ್ ಟಾಸ್ಕ್ ಅನ್ನೋದೊಂದು ಬಿಟ್ಟು ಎಲ್ಲರ ಜೊತೆ ಲೈಕ್ ಅಲ್ಲಿ ಕಿಚನ್ ಡಿಪಾರ್ಟ್ಮೆಂಟನ್ನು ಮುಗಿಸ್ಕೊಂಡು ಬಂದು ನಂಗೆ ಟೈಮ್ ಏನು ಸಿಗುತ್ತೆ ಎಲ್ಲರ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಇನ್ವಾಲ್ವ್ ಆಗಕ್ಕೆ ಟ್ರೈ ಮಾಡಿದ್ದೀನಿ. ವಾಟ್ ಡು ಯು ಮೀನ್ ಬೈ ಫಿಸಿಕಲ್ ಟಾಸ್ಕ್ ಒಂದು ಬಿಟ್ಟು? ವಾಟ್ ಡು ಯು ಮೀನ್ ಬೈ ದಟ್? ಸರ್, ನಮಗೆ ಸಿಕ್ಕಿದ್ದು 2 ಟಾಸ್ಕ್. ಅದರಲ್ಲಿ ಫಸ್ಟ್ ಒನ್ ಆಡೋಕ್ಕಾಗಿಲ್ಲ, ಸೆಕೆಂಡ್ ಒನ್ ಡಿಡ್ ಯು ಫೈಟ್ ಫಾರ್ ಇಟ್? ನಿಮಗೆ ಬೇಕಾಗಿರೋ ಅವಕಾಶಗಳನ್ನು ಹುಡ್ಕೊಂಬಂದು ನಿಮಗೆ ಕೊಡೋಕ್ಕೆ ಅಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರೋರು ನಿಮ್ಮ ಅತ್ತೆನ, ಮಾವನ, ಚಿಕ್ಕಪ್ಪನ, ಅಣ್ಣನ, ತಂಗಿನ, ಗಂಡನ, ಬಾಯ್ ಫ್ರೆಂಡಾ? ಯಾರು? ನೀವು ಯಾರ ಹತ್ರ ಬೆರೀತಾ ಇದ್ದೀರೋ ನಾಳೆ ಅವರೇ ನಿಮ್ಮನ್ನು ಹೊರಗಡೆ ಹಾಕೋದು. ನೀವು ಹೋಗಿರೋದು ಗೆಲ್ಲಕ್ಕೆ, ಆಡೋದಕ್ಕೆ ಅಂತ ಬಂದಾಗ ವೇರ್ ಇಸ್ ಆಲ್ ದಿಸ್ ಕಮಿಂಗ್? ಓಕೆ ಮಂಜು ಅವರೇ,
ಕಿಚನ್ ಡಿಪಾರ್ಟ್ಮೆಂಟ್ನ ತೊಗೊಂಡಿರೋದನ್ನ ನಾನು ಅದನ್ನು ತುಂಬ ಕೇವಲ ಅಥವಾ ನಾವೇನು ಮಾಡಿಲ್ಲ ಅಂತ ನಾನು ಖಂಡಿತ ಅನ್ಸೋದಿಲ್ಲ ಸರ್. ಯಾಕಂದರೆ 18 ಜನಗಳಿಗೆ ಇರೋ ಒಂದು ದಿನಸಿನಲ್ಲಿ ನಾವು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಸ್ಟ್ರಾಟಜಿನಲ್ಲಿ ಪ್ರತಿ ದಿನ ಕೊಡೋದು, ಎರಡೆರಡು ಇವ್ರಿಗೆ ಒಂಟಿಗಳಿಗೊಂದು ಜಂಟಿಗಳಿಗೊಂದು ಮಾಡೋದು, ಇಡೀ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನಿಂತಿರೋದು ಕಡಿಮೆ ಕೆಲಸ ಅಂತ ನಾನು ಅನ್ಕೊಳ್ಳಲ್ಲ ಸರ್. ಫಾರ್ ಎಕ್ಸಾಂಪಲ್ ಮ್ಯಾಮ್, ನಾವು ಪ್ರೊಫೆಷ್ನಲಿ ನಿಮಗೂ ಗೊತ್ತಿದೆ, ನೀವು ಶೂಟಿಂಗ್ ಹೋಗಿದ್ದೀರಿ, ಕರೆಕ್ಟ್, ತುಂಬ ಹೆಸರು ಮಾಡಿರೋವಂಥ ಒಂದು ಪಾತ್ರಧಾರಿ ತಾವು. ಅಲ್ಲಿ ನೀವೇನು ಕಷ್ಟಪಟ್ರಿ ಯಾರು ಕೇಳಿಲ್ಲ ಮ್ಯಾಮ್, ಏನು ಆಚೆ ಬಂತು ಅಷ್ಟೇ ಕೇಳೋದು. ಈಗ ಮನೆ ಒಳಗಡೆ ಹೋದ್ಮೇಲೆ ನಾವು ಅಡುಗೆ ಮಾಡಿದ್ದೀವಿ, ಇದು ಮಾಡಿದ್ವಿ, ಎಸ್ ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ಬೇಸಿಕ್ಸ್ ಆಫ್ ಬಿಗ್ ಬಾಸ್. ಈ ಮಧ್ಯೆ, ಆ ಕೆಲಸದ ಮಧ್ಯೆ, ಅಡುಗೆ ಮಾಡೋದ್ರ ಮಧ್ಯೆ ನಾನು ಯಾರು? ಮನೇಲೇ ಒಬ್ಬ ಗಂಡ ಬಂದ್ಬಿಟ್ಟು ಬರೀ ಅಡುಗೆ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇರೋ ನನಗೆ ಅಂದರೆ ಅಲ್ಲೇ ಒಂದು ದಿವಸ ಪಾತ್ರೆ ಬಿಸಾಕಿ ಹೇಳ್ತೀರಿ ನೀನೀಗ ಅಡುಗೆ ಮಾಡ್ತಾಯಿದ್ದೀನೋ ನನ್ನ ಮಗನೇ, ನಾನು ಯಾರು? ನನ್ನ ಪ್ರಶ್ನೆ ಅಲ್ಲಿ ಬರ್ತಾ ಇದೆ. ಪ್ರತಿ ವಾರ ಒಂದು ಹೆಜ್ಜೆ ಮುಂದೆ ಇಟ್ಟು ಇನ್ನು ಮುಂದೆ ಹೋಗಬೇಕು ಅಂದರೆ ದೇರ್ ಇಸ್ ಲಾಟ್ ಆಫ್ ಪೊಟೆನ್ಷಿಯಲ್ ದಟ್ ಇಸ್ ನೀಡೆಡ್. ಮೋರ್ ದೆನ್ ಎನಿಥಿಂಗ್ ಯು ನೀಡ್ ಟು ಹ್ಯಾವ್ ಯುವರ್ ಬ್ರೈನ್ ವರ್ಕಿಂಗ್ ರೈಟ್ ಆಲ್ ದ ಟೈಮ್. ರೈಟ್. ಈ ಪ್ರಶ್ನೆ ಇಡೀ ಜಂಟಿಲಿ ಎಲ್ಲರಿಗೂ ಕೇಳಬೇಕಾಗಿರುತ್ತೆ. 3 ಟಾಸ್ಕು ಸೋತಿದ್ದೀರಿ, ಅದ್ರ ಬಗ್ಗೆ ಯಾರಿಗಾದರೂ ಬೇಜಾರಿದೆಯಾ? ಖಂಡಿತ ಎಲ್ರಿಗೂ ಇದೆ ಸರ್. ಆ ಬೇಜಾರು ಇಟ್ಕೊಂಡು ಏನು ಮಾಡಿದ್ರಿ ಹಾಗಾದರೆ? ನಿಮ್ಮ ಪ್ರಕಾರ ಜಂಟಿ ಅಂದರೆ 2 ಚೈನು ಅದು ಹಾಕಿದ್ದಾರೆ, ಒಟ್ಟೊಟ್ಟಿಗೆ ಓಡಾಡಬೇಕು, ಒಟ್ಟೊಟ್ಟಿಗೆ ಮಾಡಬೇಕು. ಬಟ್ ಐ ಆಮ್ ಟೆಲಿಂಗ್ ಯು, ನಾರ್ಮಲಾಗಿ ಒಂದು ಟೀಮಲ್ಲಿ ಇಬ್ಬರಿದ್ರೆ ಇನ್ನೂ ಶಕ್ತಿ ಅಂತಾರೆ, ಅದನ್ನು ನೀವು ಶಕ್ತಿ ಮಾಡ್ಕೊತಲ್ಲ, ವೀಕ್ನೆಸ್ ಮಾಡ್ಕೋತಾ ಇದ್ದೀರಿ. ಯು ಕುಡ್ ಶೋ ಕೇಳೋದೇನು ನಿಮ್ಮ ವ್ಯಕ್ತಿತ್ವ, ನೀವೇನು, ನಿಮ್ಮಲ್ಲಿ ನಮ್ಮನ್ನು ಸೆಳೆಯೋಕ್ಕೆ, ಆಕರ್ಷಿಸೋಕ್ಕೆ ಏನಿದೆ ತೂಕ, ಏನಿದೆ ಆ ಬಂಡವಾಳ ನಿಮ್ಮದು. ಇಷ್ಟು ಜನ ಕರ್ನಾಟಕದಲ್ಲಿ ಒಂದು ಸೀಸನಿಗೆ ನಾವು ಹೋಗಬೇಕು ಅಂತ ಕಾಯ್ತಾ ಕೂತಿರ್ಬೇಕಾದ್ರೆ ನೀವು ಆಯ್ಕೆ ಆಗ್ತೀರಿ. ನೀವು ಆಯ್ಕೆಯಾಗಿ ಹೋದ್ಮೇಲೆ ಒಂದು ಇಡೀ ಸೀಸನಲ್ಲಿ ಎಲ್ಲರೂ ದಾಟಿ ಗೆಲ್ಲಬೇಕು ಅನ್ಬೇಕಾದ್ರೆ ಎಷ್ಟು ಇರಬೇಕು ನಿಮ್ಮಲ್ಲಿ ಆ ಪೊಟೆನ್ಷಿಯಲ್. ಒಂದು ಅಮಿತ್ ಅವರು ಗೊತ್ತಿಲ್ಲದೆ ಒಂದು ಪಾಯಿಂಟ್ ಮಾಡಿದ್ರಿ ಇಲ್ಲಿ ಅವತ್ತು. ನನ್ನ ಪ್ರಶ್ನೆ ನಿಮಗಿತ್ತು ಅಮಿತ್, ಇಫ್ ಯು ರಿಮೆಂಬರ್, ಐ ಆಸ್ಟ್ ಯು. ಸೊ ನಾವೊಂದು RJ ಅಂದ್ಬಿಟ್ಟು ಎಲ್ಲ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಬಗ್ಗೆ ಎಷ್ಟು ಟ್ರೋಲ್ ಮಾಡಿದ್ರಿ ತಾವೆಲ್ಲರೂ ಅಂತ ಕೇಳಿದ್ದೆ. ಸರ್ ನಾನು ಟ್ರೋಲ್ ಮಾಡಿಲ್ಲ, ಬಟ್ ಐ ಜಸ್ಟ್ ಮೇಡ್ ಸಮ್ ಸ್ಟೇಟ್ಮೆಂಟ್ಸ್ ಅಂದ್ರಿ. ಅದರಲ್ಲಿ ಏನಂದರೆ ಒಂದು ಇಟ್ಸ್ ಅ ವೆರಿ ಕ್ರಿಂಜ್ ಶೋ ಅಂತ ಅನ್ನಿಸ್ತು. ಐ ಆಸ್ಟ್ ಯು ವೈ ಡು ಯು ಸೇ ದ್ಯಾಟ್? ಬಿಕಾಸ್ ಐ ಡೋಂಟ್ ನೋ ಸರ್, ಐ ಫೀಲ್ ಇಟ್ಸ್ ಅ ವೆರಿ ಲೋ IQ. ಯು ಆರ್ ಸೋ ರೈಟ್, ಸೋ ರೈಟ್. ಬಿಕಾಸ್ ನಿಮ್ಮನ್ನು ಸೇರಿ ಇಲ್ಲಿಂದ ಹೋಗಿ ಅದನ್ನು ಕಾಂಟ್ರಡಿಕ್ಟಿಂಗ್ ಏನಾರು ಒಂದು ಮಾಡ್ತೀರಂದರೆ ಯು ವೆಂಟ್ ಆ್ಯಂಡ್ ಅಲ್ಲಿ ನೀವೇ ನಿಮ್ಮ ಬಾಯರೆ ಹಚ್ಚಿರೋ ಒಂದು ದೀಪಕ್ಕೆ ನೀವೇ ಎಣ್ಣೆ ಸುರಿದ್ರಿ. ಎಸ್, ನಾವೆಲ್ಲರೂ ಹಿಂಗೇನೆ ಅಂತ. ಒಳಗೆ ಹೋಗಿದ್ದೀರಲ್ಲ ಅಮಿತ್, ಅನಿಸುತ್ತಾ ಈಗ ಇಟ್ಸ್ ಅ ವೆರಿ ಲೋ IQ ಕ್ರಿಂಜ್ ಶೋ ಅಂತ? ಇಲ್ಲಿ ಬಂದ ಮೇಲೆ ಇಲ್ಲ ಸರ್, ಇಲ್ಲಿ ಒಳಗೆ ಒಬ್ಬ ಸದಸ್ಯನಾದ್ಮೇಲೆ, ಒಬ್ಬ ಅಭ್ಯರ್ಥಿ ಆದಮೇಲೆ ಇಲ್ಲ ಸರ್, ಅನ್ಸಲ್ಲ. ಜೆನ್ಯೂನ್ಲಿ ಇಲ್ಲ ಸರ್. ಸರ್, ಐ ಟೋಟಲಿ ಅಪ್ರಿಷಿಯೇಟ್ ವಾಟ್ ಯು ಟೆಲಿಂಗ್ ಮೀ ಜೆನ್ಯೂನ್ಲಿ. 11 ಸೀಸನ್ ನೋಡ್ಕೊಂಬಂದವನಿಗೆ ನೀವು ಆ ಲೈನ್ ಮಾಡಬೇಕಾದ್ರೆ ಡಿಡ್ ಐ ಈವನ್ ರಿಯಾಕ್ಟ್ ಟು ಇಟ್? ಡಿಡ್ ಐ ಟೇಕ್ ಇಟ್ ಆಸ್ ಅನ್ ಅಫೆನ್ಸ್? ನೋಡಿದ್ದೀವಲ್ಲ ಸರ್, ಅದು ನಿಮ್ಮ ಅಭಿಪ್ರಾಯ, ಅದನ್ನು ರೆಸ್ಪೆಕ್ಟ್ ಮಾಡ್ತೀವಿ ನಾವು. ಬಟ್ ಈಗ ಒಳಗಡೆ ಹೋದ್ಮೇಲೆ ನಿಮ್ಮ ಸ್ಟೇಟ್ಮೆಂಟ್ ಹೊರಗಡೆ ರೈಟ್ ಆಗ್ತಾಯಿದೆ ಅಮಿತ್. ನೀವೆಲ್ಲ ಜಂಟಿ ಟೀಮ್ ಅವರು ಒಟ್ಟಿಗೆ ಏನು ಹೋಗಿದ್ರಿ, ಒಂದು ರೇಂಜಿಗೆ IQ ಕಮ್ಮಿ ಇದೆ ಅಂತಲೇ ತೋರಿಸ್ಕೋತಾ ಇದ್ದೀರಿ ಎಲ್ಲರೂ. ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕೈ ಎತ್ಬಿಟ್ಟು ಪ್ಲೀಸ್ ಪ್ರೂವ್ ಇಟ್ ರಾಂಗ್ ನಾವು. ಯಾರಾದ್ರು ಇದ್ದೀರಾ? ರಿಮೆಂಬರ್ ಒನ್ ಥಿಂಗ್, ಆಲ್ರೆಡಿ 1 ವಾರ ಕಳೆದೋಗಿದೆ. ಬ್ಯಾಲೆನ್ಸ್ ನಂಬರ್ ಆಫ್ ಡೇಸಲ್ಲಿ ಆಲ್ ಯು ಹ್ಯಾವ್ ಟು ನೋ ಇಸ್ ಪರ್ಪೆಚುಯಲಿ ಪ್ರತಿ ಒಂದೊಂದು ನಿಮಿಷನೂ ನಾನು ಹೇಗಿರಬೇಕು. ಇಲ್ಲಿ ಆ್ಯಕ್ಚುಲಿ ರೆಸ್ಟಿಂಗ್ ಟೈಮ್ ಇಲ್ಲ. ಈ ಸೀಸನ್ನಲ್ಲಂತೂ ಸುಮ್ಮನೆ ಹಿಂಟ್ ಕೊಡ್ತಾ ಇದ್ದೀನಿ. ನೀವೇನು ನೋಡಿದಿರೋದೆಲ್ಲ ನೋಡೋಕ್ಕೆ ಸಿಗುತ್ತೆ. 2 ಫಿನಾಲೆ, 2 ಇದು, 2 ಅದು, ಎಷ್ಟು ಜನ ಬೇಕಾದ್ರೂ ಹೋಗ್ಬೋದು ಬರ್ಬೋದು ಅಂದರೆ ಲೆಟ್ ಮಿ ಟೆಲ್ ಯು ಸಮಥಿಂಗ್, 50% ಅಲ್ಲಿ ನೀವೇನು ಕೂತಿದ್ದೀರಿ, ಸುಮ್ಮನೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ, ಒಂದು ಕ್ಲೂನು ಕೊಡ್ತಾ ಇದ್ದೀನಿ, ಊಹೆನೂ ಆಗಿರ್ಬೋದು. ನಿಮ್ಮಲ್ಲಿ 50% ರೀಪ್ಲೇಸ್ಮೆಂಟಿಗೂ ಒಂದು ಬ್ಯಾಚ್ ರೆಡಿ ಇರ್ಬೋದು. ಬ್ಯಾಚ್ ಹೋಗ್ಬೋದು ನೀವು. 11 ಸೀಸನ್ ಬೇರೆ. ತುಂಬ ಪ್ರೀತಿಯಲ್ಲಿ ಹೇಳಬೇಕು ಅಂದರೆ ಈ ಸೀಸನ್ ನನ್ನ ಮಗನ ಬೇರೆ.
ಈಗ ಇನ್ನೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಪ್ಲೀಸ್ ಬಿ ಪ್ರಿಪೇರ್ಡ್. ಸರ್ ನೀವು ಹೊರಗಡೆ ಎಷ್ಟೇ ದೊಡ್ಡ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಆಕ್ಟಿವಿಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯು ವಿಲ್ ಸಿ ಅ ಡ್ರಾಸ್ಟಿಕ್ ಚೇಂಜ್. ಆ್ಯಂಡ್ ಅದಕ್ಕೆ ಬೇರೆ ಯಾರೂ ಕಾರಣ ಆಗಿರಲ್ಲ, ನೀವೇ ಆಗಿರ್ತೀವಿ. ನನ್ನ ಸ್ಟೇಟ್ಮೆಂಟ್ ಪ್ರೂವ್ ಮಾಡೋದಕ್ಕೆ ಒಂದು ವಿಡಿಯೋ ತೋರಿಸ್ತೀನಿ. ಐ ಯು ರೆಡಿ? ಕೆನ್ ಹ್ಯಾವ್ ದ ವಿಟಿ ಪ್ಲೀಸ್? ಬಿಗ್ ಬಾಸ್ ಸೂಚಿಸುವ ಪ್ಲ್ಯಾನ್, ನೀವು ಒಪ್ತೀರಿ ಅಂತ ಮಾತು ಕೊಟ್ಟರೆ ಮಾತ್ರ ಬಿಗ್ ಬಾಸ್ ನಿಮಗೆ ಈ ಸೀಕ್ರೆಟ್ ಪ್ಲ್ಯಾನನ್ನು ಹೇಳಿಕೊಡ್ತಾರೆ. ಇಲ್ಲ ಅಂದರೆ ನೀವು ಈಗಲೇ ಹೊರಟುಬಿಡ್ಬೋದು. ಇಲ್ಲ ಬಿಗ್ ಬಾಸ್ ನೀವು ಕೇಳ್ತೀವಿ ಬಿಗ್ ಬಾಸ್. 2 ಬಾರಿ ಈಗಾಗಲೇ ತಂಡ ಸೋತಿದೆ. ಹೌದು, 3ನೇ ಬಾರಿಯೂ ಸೋಲ್ಸಿದ್ರೆ ನೀವು ಗೆಲ್ತೀರಿ. ಖಂಡಿತ ಬಿಗ್ ಬಾಸ್ ಸೋಲಿಸ್ತೀವಿ ಬಿಗ್ ಬಾಸ್. ಯಾರನ್ನ? ನಮ್ಮ ಜಂಟಿ ತಂಡವನ್ನು. ಇದಕ್ಕೆ ಹಾಂ, ನಿಮ್ಮಿಬ್ಬರ ಸಮ್ಮತಿ ಇದೆಯೇ? ಇಬ್ಬರ ಸಮ್ಮತಿ ಇದೆ ಬಿಗ್ ಬಾಸ್. ಇಬ್ಬರ ಸಮ್ಮತಿ ಇಲ್ಲ, ಇದಕ್ಕೆ ನಾನು ಪ್ರಮಾಣ ಮಾಡುತ್ತೇನೆ. ಅಪ್ಪಾಜಿ ಇದೊಂದು ಸ್ವಲ್ಪ ಟೂ ಮಚ್ ಆಯ್ತು ಅಂತ ಅನಿಸ್ತಿಲ್ವಾ? ಏನು ತೋರಿಸಿರ್ಬೋದು ಈ ವಿಡಿಯೋ. ಒಬ್ಬರಿಗಾನ ಇವ್ರ ಮೇಲೆ ಡೌಟ್ ಬಂದು ಪ್ರಶ್ನೆ ಮಾಡಿ ಎನಿಬಡಿ ಎಸ್ ಮಂಜು ಅವರೇ ಮಾಡಿದ್ವಿ ಸರ್. ನಮ್ಗೆ ಅವ್ರು ಯಾವಾಗ ಇದಾಯ್ತು ರಾತ್ರಿ ಕರೆದು ಕೇಳಿದ್ವಿ, ಎಷ್ಟೋ ಜನ ಗ್ರೂಪ್ ಆಗಿ. ಅವ್ರು ಕನ್ವಿನ್ಸ್ ಮಾಡಿದ್ರು, ಹಿಂಗ್ ಕನ್ವಿನ್ಸ್ ಮಾಡಿದ್ರು. ಹೌದು, ಕೇಳಿ, ಅವ್ರು ಹಿಂಗ್ ಕನ್ವಿನ್ಸ್ ಮಾಡಿದ್ರು ಮಂಜು. ಅವ್ರನ್ನೇ ಫಸ್ಟ್ ಕಳಿಸ್ತೀರಿ, ಅವ್ರು ಬರ್ತಿದ್ದಾಗ ನಾವು ಅಂತ ಹೇಳ್ತೀರಿ. ಕನ್ಫೆಷನ್ ರೂಮಿಗೆ ಹೋಗಿ ಬರ್ತಾರೆ, ಡೌಟೇ ಪಟ್ಟಿಲ್ಲ, ಫಸ್ಟ್ ಹೋಗ್ತೀವಿ ಅಂತಾರೆ, ಬಿಟ್ರಿ ವಾಪಸ್ ಡೌಟ್ ಪಟ್ರಿ, ಕನ್ವಿನ್ಸ್ ಮಾಡಿದ್ರು, ಕನ್ವಿನ್ಸ್ ಆಗೋದ್ರಿ. ಇಲ್ಲೇ ಅಮಿತ್ ಅವ್ರು ಕರೆಕ್ಟ್ ಆಗಿದ್ದು IQ ಅಂತ. ಹೌದು ಸರ್, ಹೌದು ಸರ್. ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ಅವ್ರಿಗೆ ಕರೆದ್ರು, ಅವ್ರಿಗೆ ಕೊಟ್ಟರು, ಪಾಯಿಂಟ್ ಅದಲ್ಲ. ಪಾಯಿಂಟ್ ಇಸ್ ನೋ ಬಡಿ ಆ್ಯಕ್ಚುಲಿ ಥಾಟ್. ಅಭಿಷೇಕ್ ಅವರೇ, ಒಂದು ನಿಮ್ಮ ಪ್ರಕಾರ ಒಂದು ಬೆಸ್ಟ್, ಐ ಹ್ಯಾವ್ ಗಿವನ್ ದ ಬೆಸ್ಟ್ ಅಂತ ಹೇಳಿದ್ರಿ ತಾವು, ಕರೆಕ್ಟ್ ಸರ್? ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಿಸ್ ಸರ್? ಸರ್, ಟು ಬಿ ಆನೆಸ್ಟ್, ಅದಕ್ಕಿಂತ ಮುಂಚೆ ನಾವು ಟಾಸ್ಕ್ ಆಡಿದಾಗ ಸರ್ ಅವ್ರದ್ದು ಇನ್ವಾಲ್ವ್ಮೆಂಟ್ ನನಗೆ ತುಂಬ ಇಷ್ಟ ಆಗಿತ್ತು ಸರ್, ಚಂದ್ರಣ್ಣ ಅವ್ರದ್ದು. ಸೊ ಈ ಸಲ ಅವ್ರು ಬಂದು ಮಾತಾಡಿದಾಗ ಕೂಡ ನಾವು ಒಂದು ಟೀಮ್ ಪ್ಲಾನಿಂಗ್ ಅಂತ ಮಾಡಿದ್ವಿ. ಆ ಪ್ಲಾನ್ ಮಾಡಿದಾಗ ಸೊ ಮೇ ಬಿ ಇವರು ಟೀಮ್ಗೋಸ್ಕರನೇ ಆಡ್ತಾ ಇದ್ದಾರೆ. ನಾನು ಮೇ ಬಿ ಕ್ವಶನ್ ಮಾಡಿ, ಎಲ್ಲದಕ್ಕೂ ಕ್ವಶನ್ ಮಾಡಿ, ನಾನೇ ಒಂದು ಇದು ಲೀಡರ್ ಥರ ಬಿಹೇವ್ ಮಾಡೋದು ಬೇಡ ಅಂತ ಅದಕ್ಕೆ ಅವ್ರನ್ನ ಅಗ್ರಿ ಮಾಡಿದೆ ಸರ್. ನಾನು ಏನಾಗಿರೋದು ಬೇಡ ಅಂತ ಎಲ್ಲರೂ ನನ್ನ ಮೇಲೆ ನನ್ನ ಪಾಯಿಂಟ್ ಔಟ್ ಮಾಡಬಾರ್ದು. ಸೊ ಯು ಆರ್ ಟ್ರೈಂಗ್ ಟು ಪ್ಲೇ ಇಟ್ ಸೇಫ್. ಅಗ್ರೀಡ್. ಎಲ್ಲರೂ ನನ್ನ ಮೇಲೆ ಹೇಳೋದು ಬೇಡ ಅಂದ್ಬಿಟ್ಟು ನಾನು ಹಿಂಗಾದೆ. ಸೊ ಐ ವಾಂಟ್ ಟು ಬಿ ಸೇಫ್. ನೋ ಸರ್, ವಾಟ್ ಐ ಮೀನ್ ಸರ್, ನೋ ಸರ್, ನೀವೊಂದು ಲೈನ್ ಹೇಳಿದ್ರಿ, ಎಲ್ಲರೂ ನನ್ನ ಮೇಲೆ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಒಪ್ಕೊಂಡೆ ಅಂದರೆ ಯಾವಾಗಲೂ ಸರ್ ಸೇಫ್ಟಿ ಅಂತೀವಿ ಅದನ್ನು. ಬೇಡ, ನನ್ನನ್ನು ಯಾರು ಅರ್ಥ ತಪ್ಪು ತಿಳ್ಕೊಳ್ಳೋದು ಬೇಡ. ಓಕೆ ಓಕೆ, ಕರೆಕ್ಟ್ ಸರ್. ಬಟ್ ಸರ್, ದಟ್ ಈಸ್ ನಾಟ್ ಹೌ ಅ ಲೀಡರ್ ಇಸ್ ಬಾರ್ನ್ ಸರ್. ಲೀಡರ್ ಇಸ್ ನಾಟ್ ಬಾರ್ನ್ ಲೈಕ್ ದಟ್ ಸರ್. ದ ಪಾಯಿಂಟ್ ಈಸ್, ಅವ್ರು ನಿಮ್ಮನ್ನು ಹೆಂಗೆ ಕನ್ವಿನ್ಸ್ ಮಾಡಿದ್ರು, ನೀವು ಕನ್ವಿನ್ಸ್ ಮಾಡಿ. ಇದು ಯಾವುದೋ ಸ್ಕೂಲು ಕಾಲೇಜ್ ಅಲ್ಲ ಸರ್, ಫೀಸ್ ಕೊಟ್ಟು ಹೋಗಿದ್ದೀನಿ, ಅಲ್ಲಿ ಎದುರುಗಡೆ ನಿಂತಿರೋ ಟೀಚರ್ ಲೆಕ್ಚರರ್ ಹೇಳಿದ್ದೆಲ್ಲ ಕೇಳ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋಕ್ಕೆ. ನೀವು ಏನು ಅರ್ಥ ಮಾಡ್ಕೊತ ಇಲ್ಲ ಅಂದರೆ, ದಯವಿಟ್ಟು ನಾಮಿನೇಷನ್ನಿಗೆ ಬಂದ ಮೇಲೆ ತಾನೇ ಜನ ಓಟ್ ಹಾಕೋದು. ನಾಮಿನೇಷನಲ್ಲಿ ಕೂರ್ಸೋದು ಯಾರು? ನಾವುಗಳೇ ಸರ್. ಮತ್ತೆ ಇಲ್ಲಿ ಎಲ್ಲಿಂದ ಬರುತ್ತೆ ಸರ್ ನಂಬಿಕೆ? ಏನು ಸತೀಶ್ ಅವರೇ? ಹಾಂ ಸರ್, ಗೆದ್ದಿರಿ ಸರ್ ತಾವು, ಕಂಗ್ರಾಟ್ಸ್, ನಂಬಿಸ್ಬಿಟ್ರಿ ಎಲ್ಲರೂ. ಥ್ಯಾಂಕ್ ಯು ಸರ್. ಅಲ್ವೇ? ಬಕರ ಮಾಡ್ತಾ ಇದ್ದಾರೆ, ಹೋಗಿ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದೀರಾ. ನನ್ನ ಕಣ್ಣಿಗೆ ಕಾಣಿಸಿದ್ದು ಅಮಿತ್ ಒಬ್ಬರೇ. ಏನು ಅಮಿತ್ ಸರ್? ಸರ್ చెప్పండి సార్, ఎక్కడుంది ఐక్యూ? ಎಲ್ಲದಕ್ಕಿಂತ ಹೆಚ್ಚು ಜಂಟಿ ಟೀಮ್ ಅಶ್ವಿನಿ ಅವರು ಭಾಳ ಬೇಗ ಒಪ್ಕೊಂಡ್ರ? ಇಲ್ಲ ಸರ್, ಅದಕ್ಕೆ ಮುಂಚೆ ಹಿಂದಿನ ಟಾಸ್ಕಲ್ಲಿ ಒಂಚೂರು ಕ್ಲಾಶಸ್ ಆಗಿತ್ತು. ನಾವು ಹೋಗ್ತೀವಿ ಅಂತ. ಆ್ಯಂಡ್ ಇವರು ಕೂಡ ಡಿಸಪಾಯಿಂಟ್ ಆಗಿದ್ರು. ಆ್ಯಂಡ್ ಅಭಿಷೇಕ್ ಅವರು ನಾನು ಡಿಸ್ಕಸ್ ಮಾಡಿದಾಗ ಓಕೆ ನಾವೇ ಹೋಗ್ತೀವಿ ಪ್ರತಿಯೊಂದಕ್ಕೂ ಅಂತ ಹೇಳಿದ್ರೆ ಬಹುಶಃ ಇದು ನಮ್ಮ ಮಿಸ್ಟೇಕ್ ಸರ್, ಈಗ ರಿಯಲೈಸ್ ಆಗಿದೆ. ನಿಮ್ಮದೇ, ಡೌಟೇ ಬೇಡ, ಅಲ್ಲೇ ಮುಗೀತು ನಿಮ್ಮ ಆನ್ಸರ್. ಈಗ ಈ ಒಂದು ಟಾಪಿಕ್ ತೊಗೊಂಡು ನಾವು ಯಾಕೆ ಇಷ್ಟು ಎಲಾಬ್ರೇಟೆಡ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಏನಾರು ಯೋಚನೆ ಮಾಡಿದ್ದೀರಾ? ದಿಸ್ ಅ ವೆರಿ ಸ್ಮಾಲ್ ಟಾಪಿಕ್ ಆ್ಯಕ್ಚುಲಿ.
ಏನಿದೆ, ಸೋತ್ರಿ, ಅವ್ರು ಯಾಮಾರಿಸಿದ್ರು, ನೀವು ಯಾಮಾರಿದ್ರೆ ಮುಗೀತು. ಬಟ್ ಇದ್ರ ಹಿಂದೆ ಇರುವಂಥ ಒಂದು ನನ್ನ ಥಾಟ್ ಏನಿದೆ ಇದರಲ್ಲಿ, ಪೊಟೆನ್ಷಿಯಲ್ ಏನು ನಿಮ್ಮದು. ನೀವು ಒಳಗಡೆ ಜಂಟಿಯಾಗಿ ಹೋಗಿರ್ಬೋದು ಪ್ರತಿಯೊಬ್ಬರೂ, ಇಲ್ಲಿ ಬಂದಾಗ ಒಬ್ಬರೇ ತಾನೇ ಬಂದಿದ್ದು. ನನ್ನ ಹತ್ರ ನೀವೆಲ್ಲ ಮಾತಾಡಿದ್ದು ಒಬ್ಬರೇ ತಾನೇ. ಆ ಒಬ್ಬರೇ ನೀವು ಮಾತಾಡಬೇಕಾದ್ರೆ ದೇರ್ ಇಸ್ ಸಮಥಿಂಗ್, ಈವನ್ ಐ ಹ್ಯಾವ್ ಸೀನ್ ದೇರ್ ಇಸ್ ಒನ್ ರೀಸನ್, ಯಾವುದೋ ಒಂದು ಕಾರಣಕ್ಕೆ ನೀವು ಆಯ್ಕೆ ಆಗಿದ್ದೀರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗೋಕ್ಕೆ. ಎಲ್ಲಿದ್ದೀರಿ? ಜಂಟಿ ಆಗಿರೋದೇ ವೀಕ್ನೆಸ್ ಆಗಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಎಲ್ಲರೂ. ಆವಾಗ ನಾನು ಮಾತು ಹೇಳಿದೆ, ನಾನು ಮಲಗಿರ್ಬೇಕಾದ್ರೂ ನಿಮ್ಮ ತಲೆ ಓಡ್ತಾ ಇರೋವಂಥ ಒಂದು ಶೋ ಇದು. ಅಂಥದ್ರಲ್ಲಿ ಎಚ್ಚರಿಕೆ ಇರ್ಬೇಕಾದ್ರೆ ಯಾಮಾರ್ತಾ ಇದ್ದೀರ ತಾವು. ಐ ಕ್ಯಾನ್ ಓನ್ಲಿ ಸೇ ಆಲ್ ದಿ ಬೆಸ್ಟ್. ಒಂಟಿಯವ್ರಿಗೆ ಬರೋಣ ಈಗ, ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡಿ. ಸರ್, ಒಂಟಿಯಾಗಿ ಬಂದಿದ್ದೀನಿ. ಸೊ ಒಂಟಿ ಅಂದಾಗ ನನ್ನದೇ ಆದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನನಗೆ ಮೊದಲನೇದಾಗಿ ಬಿಗ್ ಬಾಸ್ ಅವರು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸೆಟ್ ಮಾಡಿದರು, ಅರಸರು, ಅರಸಿಯರು, ಸೇವಕರು ಅಂತ. ಫಸ್ಟ್ ನಾವು ಎಲ್ಲೋ ತುಂಬ ಅದನ್ನ ಭಾಳ ಕ್ಯಾಶುವಲ್ ಆಗಿ ತಗೊಂಡ್ವಿ, ಅದಕ್ಕೆ ಅಷ್ಟು ಬೆಲೆ ಕೊಡಲಿಲ್ಲ. ಯಾರು? ನಾವು ಎಲ್ಲಿಂದ ಬಂತು? ನಾನು. ಓಕೆ, ನಾನು. ಹಾಂ, ನಾವು ಎಲ್ಲಿಂದ ಬಂತು? ನೀವು ನಿಮ್ದು ಹೇಳಿ. ಒಂಟಿಯಲ್ಲಿ ಇರ್ಬೇಕಾದ್ರು ನಾವು ಅಂತಿರಲ್ಲ, ಇಲ್ಲದೆ ಇರೋ ಜಂಟಿ. ಅವ್ರ ಹತ್ರ ಮಾತಾಡ್ತೀನಿ. ಆಮೇಲೆ ಒಳಗಡೆ ಹೋದ್ಮೇಲೆ ನೀವೇನು ಮಾಡಿದ್ದೀರಾ? ಸಿಂಪಲ್. ಸೊ ಒಳಗಡೆ ಬಂದಮೇಲೆ ಎಲ್ಲೋ ಸ್ವಲ್ಪ ಎಲ್ಲನೂ ಸಲೀಸಾಗಿ ತಗೊಂಡೆ ನಾನು. ನಂತರವಾಗಿ ಗೊತ್ತಾಯಿತು ನಾನು ಏನೆಲ್ಲ ಕಳ್ಕೊಂಡೆ ಅದರಿಂದ ಅಂತ. ರೇಷನ್ ಆಗಲಿ ಅಥವಾ ಬಿಗ್ ಬಾಸ್ ವಾರ್ನಿಂಗ್ ಆಗಲಿ, ಅದಾದ ನಂತರ ಪರ್ಸ್ನಲ್ ಆಗಿ ನಾನೇ ನಿಂತೆ ಬಂದು ಒಂದು ಕೆಲಸ ವಹಿಸೋದಾಗಲಿ ಅಥವಾ ಕೆಲಸ ಸರಿಯಾಗಿ ನಡೀತಾ ಇದೆಯಾ ಅಂತ ನೋಡೋದಲ್ಲಾಗಲಿ ಅಥವಾ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಾಗಲಿ ಒಂದು. ಎರಡನೇದು ಎಲ್ಲ ಅಚ್ಚುಕಟ್ಟಾಗಿದೆಯಾ ಅಂತ ಪರ್ಸ್ನಲ್ ಆಗಿ ನಾನೇ ಬಂದು ನೋಡ್ತಾ ಇದ್ದೆ. ಎರಡನೇದು ತುಂಬ ಜನಕ್ಕೆ ಒಂದು ಒಪಿನಿಯನ್ ಇತ್ತು ಮಲ್ಲಮ್ಮನ ಮೇಲೆ, ಅವರು ತುಂಬ ವೀಕ್ ಆಗಿರ್ತಾರೆ, ಅವ್ರನ್ನ ಸ್ವಲ್ಪ ಅದಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಪ್ರತಿ ಸರ್ತಿನೂ ನಾನು ಅವ್ರ ಹಿಂದೆ ನಿಂತಿದ್ದೆ. ಅವರು ಎಲ್ಲರಿಗಿಂತನೂ ಬಹುಶಃ ಶಕ್ತಿಲಿ ಇಲ್ಲಿ ಸ್ವಲ್ಪ ಜಾಸ್ತಿ, ಶಾರೀರಿಕ ಶಕ್ತಿಲಿ ಮೇಲೆ ಕೆಳಗಡೆ ಇರ್ಬೋದು, ಬಟ್ ಮೆಂಟಲಿ ನೋಡಿದಾಗ ಅವ್ರಿಗಿರೋಷ್ಟು ಝೀಲು ಇಲ್ಲಿ ಯಾರಿಗೂ ಇಲ್ಲ. ಅವರಷ್ಟು ಇರೋಷ್ಟು ಒಂದು ಸ್ಪಿರಿಟ್ ಅಥವಾ ಗೆಲ್ಲಬೇಕು ಅನ್ನೋ ಛಲ ಬಹುಶಃ ಯಾರಿಗೂ ಇಲ್ಲ. ಅದ್ರ ಬಗ್ಗೆ ಭಾಳ ಸ್ಟ್ರಾಂಗ್ ಆಗಿ ನಿಂತೆ. ಮತ್ತೆ ನಿಮ್ಮ ಮೊದಲನೇ ಒಂದು ವಾರ ಇಸ್ ಆಲ್ ಅಬೌಟ್ ಮಲ್ಲಮ್ಮ. ಓಕೆ, ಜಾನ್ವಿ ಅವರೇ. ಸರ್, ಫಸ್ಟಿಗೆ ನನ್ನನ್ನು ಅರಸಿ ಅಂತ ಮಾಡಿದಾಗ ಸಾಮಾನ್ಯವಾಗಿ ಅರಮನೆಯಲ್ಲಿ ರಾಣಿಯರು ಬಹಳ ಸುಂದರವಾಗಿರ್ತಾರೆ ಸರ್. ಹಾಗಾಗಿ ನಾನು ಸ್ವಲ್ಪ ಮೇಕಪ್ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗ್ತಾ ಇದ್ದೆ. ಅದನ್ನು ಬಿಟ್ಟರೆ ತಪ್ಪುಗಳಾದಾಗ ನಾನು ಶಿಕ್ಷೆ ಕೊಟ್ಟಿದ್ದೀನಿ. ನಾನು ಫಾರ್ ಎಕ್ಸಾಂಪಲ್ ಗಿಲ್ಲಿಗೆ ಬಹಳ ಖಾರವಾಗಿ ಆಮ್ಲೆಟ್ ಮಾಡ್ಕೊಂಬ ಅಂದಾಗ ಬೇಕು ಅಂತಲೇ ಫುಲ್ಲು ಆಮ್ಲೆಟ್ ಕಾಣಿಸ್ದೇ ಇರೋ ಥರ ಪೆಪ್ಪರ್ ಹಾಕ್ಕೊಂಡು ಬಂದಿದ್ದ. ಸೊ ಆ ಪೆಪ್ಪರ್ನ ಅವನಿಗೆ ತಿನ್ನಿಸಿ ದಂಡಿಸಿರೋದಿದೆ. ಅದರ ಹೊರತಾಗಿ ಇನ್ನೂ ಸ್ವಲ್ಪ ಹೆಚ್ಚು ನಾನು ಮಾತಾಡ್ಬೋದಿತ್ತು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸರ್. ಯಾಕಂದರೆ ನನಗೆ ನಾನು ಪ್ರಶ್ನೆ ಮಾಡಿಕೊಂಡಾಗ ಇನ್ನೂ ಎಲ್ಲೋ ಒಂದು ಕಡೆ ಜೋರಿರ್ಬೋದಿತ್ತು ಅಂತ ಅನಿಸ್ತಿತ್ತು. ರಾಜಮಾತೆ, ಅಣ್ಣ ಹೇಗಿತ್ತು ನಿಮ್ಮದು ಒಂದು ವಾರ ಮೇಡಮ್? ಅಣ್ಣ ತುಂಬ ಚೆನ್ನಾಗಿತ್ತು. ಒಂಥರ ಹೊರಗಡೆನೂ ಹೋರಾಟ ಯಾವಾಗಲೂ ಕೂಡ. ಸೊ ಮನೆ ಒಳಗಡೆನೂ ಕೂಡ ನನಗೊಂಥರ ಬಂದ ತಕ್ಷಣ ಬಿಗ್ ಬಾಸ್ ಕೊಟ್ಟಿದ್ದ ಮೊದಲನೇ ಟಾಸ್ಕ್ ಏನು ಅಂದರೆ, ಇದು ಅರಮನೆ, ನೀವೆಲ್ಲರೂ ಕೂಡ ಅರಸರು ಮತ್ತು ಅರಸಿಯರು ಅಂತ ಹೇಳಿ. ಸೊ ಯಾವಾಗಲೂ ನಾನು ಮುಂದೆ ನುಗ್ತಾ ಇದ್ದೆ. ಎಲ್ರಿಗೂ ಒಂದಷ್ಟು ಜನಕ್ಕೆ ನಾನು ವಿಲನ್ ಕೂಡ ಆಗಿದ್ದೀನಿ ಜಂಟಿಗಳಿಗೆ. ಬಿಕಾಸ್ ಅಫ್ಕೋರ್ಸ್ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಆಗ್ಬೋದು, ಕೇಳುವಂಥ ತಾಕತ್ತಾಗ್ಬೋದು, ದಂಡಿಸುವಂಥದ್ದಾಗ್ಬೋದು, ಯಾವಾಗಲೂ ನಾನೇ ಮುಂದೆ ಹೋಗ್ತಾ ಇದ್ದೆ. ಸೊ ಎಲ್ಲೋ ಒಂದು ಕಡೆ ನಾನು ಅನೇಕರಲ್ಲೂ ಕೂಡ ತುಂಬ ನೆಗೆಟಿವ್ ಆಗಿ ಕೂಡ ಪೋಟ್ರೆ ಆಗಿದ್ದೀನಿ ಅಂತ ನನಗೆ ಗೊತ್ತು. ಬಟ್ ಅಟ್ ದ ಸೇಮ್ ಟೈಮ್ ಅಣ್ಣ ಕಣ್ಸೋದು ಮಾಡಿದ್ದೀನಿ. ಅದ್ರ ಜೊತೆಗೆ ಎಲ್ಲಿ ನ್ಯಾಯ ಇದೆಯೋ ಜಂಟಿಗಳ ಮಧ್ಯದಲ್ಲಾಗ್ಬೋದು ಅಥವಾ ಒಂಟಿಗಳ ಜೊತೆಯಲ್ಲಾಗ್ಬೋದು, ಅದನ್ನು ನಾನು ಖಂಡಿತವಾಗ್ಲೂ ಖಂಡಿಸಿದ್ದೀನಿ ಅಣ್ಣ. ನೀವು ಮಾತಾಡ್ಬೇಕಾದ್ರೆ ಈಗ ನೆಗೆಟಿವ್ ಅಂತ ಒಂದು ಯೂಸ್ ಮಾಡಿದ್ರಿ. ಹೌದು ಅಣ್ಣ. ಯಾರು ಹೇಳಿದ್ರು ನೆಗೆಟಿವ್ ಆಗಿರ್ಬೋದು, ಆಗಿದೆ? ಅಣ್ಣ ಒಂದಷ್ಟು ನನಗೆ ಗೊತ್ತಾಗುತ್ತಲ್ವ ಅಣ್ಣ, ಅಂದರೆ ಅವ್ರ ಬಿಹೇವಿಯರ್ ನನಗೆ ಗೊತ್ತಾಗ್ಲಿ, ನಿಮಗೇನು ಗೊತ್ತಾಗಿದೆ ಅಂತ. ಎಲ್ಲೋ ಒಂದು ಕಡೆ ಅವ್ರಿಗೆ ಮನ್ಸಿಗೆ ನೋವಾಗ್ತಿದೆಯೇನೋ ಅಂತ. ಯಾಕೆಂದರೆ ನಿಮ್ಗೇನು ಗೊತ್ತಾಯ್ತು ಅಣ್ಣ, ನಾನು ಸ್ವಲ್ಪ ರೂಡಾಗಿ ಹೇಳಿದಾಗ, ಸ್ವಲ್ಪ ರ್ಯಾಶಾಗಿ ಹೇಳಿದಾಗ, ಮೊದಲೇನಂತಂದರೆ ಅರಸಿ ಅಂದ ತಕ್ಷಣ ನಮ್ಗೆ ಆ ಒಂದು ಜವಾಬ್ದಾರಿನ ಕೊಟ್ಟಾಗ ನಾವು ಸೇವಕರು ಅಂತ ಹೇಳಿ ಅವ್ರನ್ನ ಟ್ರೀಟ್ ಮಾಡುವಾಗ ಯಾರೂ ಕೂಡ ನಮ್ಮನ್ನು ಅರಸಿ ಅಂತ ಫಸ್ಟ್ ನೋಟಲ್ಲಿ ಯಾರೂ ನಮ್ಮನ್ನು ಆಕ್ಸೆಪ್ಟ್ ಮಾಡಲಿಲ್ಲ. ಅವರೆಲ್ರಿಗೂ ಎಲ್ಲೋ ನಾವು ಆ ಲೀಡರ್ಶಿಪ್ ಕ್ವಾಲಿಟೀಸ್ ಮತ್ತು ಆ ಟೋನಲ್ಲಿ ಹೇಳಬೇಕಾದ್ರೆ ಎಲ್ಲೋ ಅಶ್ವಿನಿ ಗೌಡನೇ ಅವರನ್ನು ಡಾಮಿನೇಟ್ ಮಾಡ್ತಿದ್ದೀನಿ ಅನ್ನೋವಂಥದ್ದು ಅವರಲ್ಲಿ ಕಾಣಿಸ್ತಾ ಇತ್ತು. ಜಸ್ಟ್ ಸೊ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಿಮಗೇನು ಪಾತ್ರ, ಅದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು, ಕೊಟ್ಟಿರೋ ಪಾತ್ರಗಳು, ನೀವು ಆಯ್ಕೆ ಮಾಡ್ಕೊಂಡಂಥ ಪಾತ್ರಗಳು ಎಷ್ಟು ಸರಿ ಎಷ್ಟು ತಪ್ಪು, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಕೊಟ್ಟಿರೋ ಒಂದು ಪಾತ್ರನ
ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀರಿ. ಅದರಲ್ಲಿ ನೆಗೆಟಿವ್ ಅಂತ ಬರೋದು ಬೇಡ, ರೈಟ್ ಅಣ್ಣ. ನೆಗೆಟಿವ್ ಪಾಸಿಟಿವ್ ಎಲ್ಲ ಬರೋದಿಲ್ಲ. ಆಮೇಲೆ ಕೇಳಿಸ್ದಿರೋ ಧ್ವನಿನ ಓದಕ್ಕೆ ಹೋಗ್ಬೇಡಿ. ಮೇ ಬಿ ಇಟ್ ಇಸ್ ನಾಟ್ ಇವನ್ ದಟ್. ಆ ಪರ್ಸ್ಪೆಕ್ಟಿವ್ ಅಲ್ಲಿ ಓಡ್ತಾನೆ ಇರೋದಿಲ್ಲ, ಹೇಳೋಕ್ಕಾಗಲ್ಲ. ರೈಟ್ ಮಲ್ಲಮ್ಮ ಅವರೇ, ನಾವು ಎಲ್ಲಿ ಕೆಲಸ ಹೇಳಿದ್ರೆ ನಮ್ಗೆ ಏನಂತಾರೋ ಏನಂತ ಭಯ ಬಿದ್ದು ಒಂದು ಸ್ವಲ್ಪ ನಾವೇನು ಹೇಳ್ರಿ, ಆಮೇಲೆ ಇವ್ರು ಎಲ್ಲ ಧೈರ್ಯ ಕೊಟ್ರಿ. ಹೇಳ್ಬೇಕು ಮಲ್ಲಮ್ಮ ನೀನು ರಾಣಿಯಾಗಿ ಯಾಕೆ ಸುಮ್ ಕುಂದ್ರತಿ ಅಂದ್ರಿ. ಆಮೇಲೆ ನಾ ಕೆಲಸ ಹೇಳ್ಕತ್ರ ಎಲ್ಲರೂ ಮಾಡ್ಲಾಕತ್ರಿ. ಕಾಕ್ರೋಚ್ ಸರ್. ಅಣ್ಣ ಅದೇ ಮೊದಲಿಗೆ ನಾವು ಸೀರಿಯಸ್ ಆಗಿ ಅಷ್ಟು ಇವ್ರಿಗೆ ಪನಿಷ್ಮೆಂಟ್ಗಳಾಗಲಿ ಅಥವಾ ಇದು ಕರೆಕ್ಟಾಗಿ ಮಾಡಲಿಲ್ಲ ಅಣ್ಣ. ಅಂದರೆ ನಾನು ಪ್ರತಿ ಸತಿ ಹೇಳ್ತಿದ್ದೆ ಅಣ್ಣ, ಇವ್ರು ಯಾವಾಗ ಆ ಕೈದು ಹ್ಯಾಂಡ್ ಕಪ್ಸು ಇದು ಮಾಡ್ಕೊತಿದ್ರು ಹೇಳ್ತಿದ್ದೆ ಅಣ್ಣ. ಬಟ್ ಅವರು ಸೀರಿಯಸ್ ಆಗಿ ಅದನ್ನು ತೊಗೊಳ್ಳಿಲ್ಲ. ನಾನು ತುಂಬ ಇನ್ನೂ ಸೀರಿಯಸ್ ಆಗಿ ಮಾಡಿಸ್ಬೇಕಿತ್ತು, ಮಾಡಿಸಿಲ್ಲ. ಹಂಗಾಗಿ ನಮ್ಮ ಫುಡ್ಡೆಲ್ಲ ಹೋಗ್ತು. ಅದಾದಮೇಲೆ ಒಂಚೂರು ಸೀರಿಯಸ್ನೆಸ್ ಬಂತು ಅಣ್ಣ. ಅದಾದಮೇಲೆ ಅದನ್ನು ಸ್ಟ್ರಿಕ್ಟಾಗಿ ಮಾಡಿಸ್ಕೊಂಬಂದ್ವಿ. ಅದಾದಮೇಲೆ ನನ್ನಿಂದ ನಾವುಗಳು ಮಾತಾಡ್ಕೊಂಡು ಒಂದು 2-3 ಆಟಗಳು ಗೆದ್ವಿ ಅಣ್ಣ. ಕೊನೆಯಲ್ಲಿ 3ನೇ ಆಟ ಆಡುವಾಗ ಅದು ನಂಗೆ ತುಂಬ ಅನ್ಯಾಯ ಆಯಿತು ಅಂತ ಅನಿಸ್ತು ಅಣ್ಣ. ಈಗಲೂ ನಾನು ಈ ಮನೇಲಿ ಎಲ್ಲರಿಗೂ ವಿಲನ್ ಥರ ಕಾಣ್ತಿದ್ದೀನಿ. ನನ್ನ ಪ್ರಕಾರ ಅವತ್ತಿನ್ನೂ ಆಟ ಇತ್ತು ಅಣ್ಣ. ಅಂದರೆ ನಾವು 4 ಜನ ಹೋಗಿದ್ದು ಆಯಿತು. ಮೊದಲನೇ ಸ್ಟೂಡೆಂಟ್ ಸೂಪರ್, ನಾನು ಒಪ್ಕೋತೀನಿ, ಇಲ್ಲ ಅಂತಲ್ಲ. ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅಂತಲೇ ಇಟ್ಕೊಳ್ಳೋಣ ಮನೆ ಪ್ರಕಾರ, ಅಥವಾ ಎಲ್ರಿಗೂ ಇಷ್ಟ ಅಂತಲೇ ಇಟ್ಕೊಳ್ಳೋಣ. ಅವರು ಕೊನೆ ಇನ್ನೊಂದು ಕ್ವಶನ್ ಪೇಪರ್ನೇ ನೋಡಿದೆ, ಅವ್ರು ಕೊಟ್ಟು ಎಕ್ಸಾಮ್ ಅಲ್ಲಿಂದ ಆಚೆ ಹೋಗ್ಬಿಟ್ರು ಅನ್ನೋ ಕಾರಣಕ್ಕೆ ಇನ್ನೂ 3 ಜನ ಹುಡುಗರು ಬರೀತಿದ್ದವ್ರಿಗೆ ಎಕ್ಸಾಮೇ ಕೊಡಲಿಲ್ಲ ಅಣ್ಣ. ಉಸ್ತುವಾರಿಗಳ ಕೆಲಸ ಏನಣ್ಣ, ಆ 4 ಜನಕ್ಕೂ ಹಂಚ್ಬೇಕಾಗಿದ್ದು. ಇವ್ರು ಏನು ಹೇಳಿದ್ರು, 4 ಜನ ಮತ್ತೆ ಆಡ್ಬೋದ ಅಂತ ಬಿಗ್ ಬಾಸ್ನ ಕೇಳಿದ್ರು. ಬಿಗ್ ಬಾಸ್ ಇಲ್ಲ ಅಂದರು. ಬಟ್ ಆ 3 ಜನ ಆಡ್ಬೋದಿತ್ತ ಅಂತ ಕೇಳಿ ಅಂತ ನಾನು ಒತ್ತಿ ಹೇಳಿದೆ. ಇವ್ರು 3 ಜನ ಕೇಳಲೇ ಇಲ್ಲ. ನಾನು 100 ಸತಿ ಕೇಳಿ ಅಂದರು, ಇವ್ರು ಕೇಳಲಿಲ್ಲ. ಅಷ್ಟರಲ್ಲಿ ಬೆಲ್ಲ ಆಗ್ಬಿಡ್ತು ಅಣ್ಣ. ಹಂಗಾಗಿ ಆಟ ರದ್ದಾಗ ಆಟ ಅಲ್ಲ, ಅದು ಆಡ್ಬೋದಿತ್ತು ಅನ್ನೋದು ನನ್ನ ವಾದ ಅಣ್ಣ. ಬಟ್ ನಿಮಗೆ ಮುಂಚೆಯಿಂದ ರೂಲ್ಸ್ ಎಲ್ಲ ಪಕ್ಕಾ ಗೊತ್ತಿತ್ತು ಅಣ್ಣ. ಅಂದರೆ ನನಗೂ ಕೊನೆದು ಗೊತ್ತಿರಲಿಲ್ಲ ಅಣ್ಣ, ಬಟ್ ಆಟ ಇತ್ತು ಅಂತ ನನ್ನ ವಾದ. ಆಟ ಇತ್ತು ಅಂತ ರೂಲ್ಸು ಪಕ್ಕಾ ಗೊತ್ತಿತ್ತ? ಇಲ್ಲ ನನಗೆ ಈ ರೆಡ್ಡಿಂದ ತಳ್ಳಬೇಕು ಅಂದ್ಕೊಂಡಿದ್ದೆ. ಬಟ್ ಎಸ್ ಸರ್, ಫಸ್ಟು ಒಬ್ಬ ಸ್ಟೂಡೆಂಟು ಮೊದಲನೇ ಬಾರಿ ಪ್ರವೇಶ ಮಾಡೋದು ಚಿಕ್ಕ ಮಗು ಇರ್ಬೇಕಾದ್ರೆ ಏನ LKG ಬೇಬಿ ಸಿಟಿ. LKGಯಲ್ಲಿ ಮೊದಲನೇ ಪಾಠ ಏನು? A ಫಾರ್ B ಫಾರ್ C ಫಾರ್. ನಾವು ನಿಮ್ಮ ಪ್ರಶ್ನೆಗೆ A ಫಾರ್ ಆ್ಯಪಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ನನ್ನ ಪ್ರಶ್ನೆ ಏನು? ಆಪಲ್. ಮೊದಲನೇ ಪ್ರಶ್ನೆ, ರೂಲ್ಸು ಕಂಪ್ಲೀಟಾಗಿ ನಿಮಗೆ ಗೊತ್ತಿತ್ತಾ? ಅಣ್ಣ ಕೊನೆಯದು ಗೊತ್ತಿರಲಿಲ್ಲ ಅಣ್ಣ. ರೆಡ್ಡಿಂದ ತಳ್ಬಿಟ್ಟಿರ್ತಿದ್ದೆ ಮೋಸ್ಟ್ಲಿ. ಹಂಗಿಂದ ಇಟ್ಕೊಂಡು ಹಿಂಗಿಂದ ಇಟ್ಕೊಂಡು ಹಂಗೆ ಹೋಗ್ಬೇಕು ಗೊತ್ತಿತ್ತಾ? ಕನ್ಫ್ಯೂಷನ್ಸ್ ಇತ್ತು ಅಣ್ಣ. ಬಟ್ ಇನ್ನು ಕನ್ಫ್ಯೂಷನ್ಸ್ ಗೊತ್ತಿತ್ತಾ? ಗೊತ್ತಿರಲಿಲ್ಲ. ಗೊತ್ತಿಲ್ಲ ಅಂದಾಗ ನೀವು ಹಂಗೆ ತಾನೇ ಆಡ್ತಾ ಇದ್ದೀರಿ. ಒಬ್ಬನ ತಪ್ಪಿಂದ ಅರ್ಥ ಆಗೋ ರೂಲ್ಸು ಓಕೆನಾ ನಿಮಗೆ? ಇಲ್ಲ ಅಣ್ಣ, ಅಂದರೆ ಬೆಲ್ ಮಾಡಿರ್ಲಿಲ್ವಲ್ಲ, ಆಟ ಇತ್ತು. ಏನೋ ಬೆಲ್ಲ ಬಿಟಾಕಿ. ಆ ರೂಲ್ಸ್ ಅರ್ಥ ಆಗಿದ್ದು ಯಾವಾಗ? ಒಬ್ಬ ಕಂಪ್ಲೀಟ್ ಮಾಡಿ ಹೋಗಿ ಬೆಲ್ ಹೊಡೆದಾಗ ಆ ರೂಲ್ಸ್ ನಿಮಗೂ ಅರ್ಥ ಆಗಿದ್ದು. ಆವಾಗ ಆಟ ಕಂಟಿನ್ಯೂ ಮಾಡಬೇಕಿತ್ತು ಅಂದರೆ ನ್ಯಾಯನ? ಇಲ್ಲ ಅಣ್ಣ, ಅದೇ ಕೇಳ್ಬೋದಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ಅಣ್ಣ. ಓಕೆ, ಕಂಟಿನ್ಯೂ ಮಾಡ್ಬೋದಿತ್ತು. ನಿಮ್ಮ ವಾದ ಕರೆಕ್ಟಾಗಿತ್ತಾ? ಅಂದರೆ 3 ಜನ ಆಡ್ಬೋದಂತ ಇವ್ರು ಕೇಳಿಲ್ಲ ಅನ್ನೋದು ನನಗೆ ನೋವಾಗ್ಬಿಟ್ಟಿತ್ತು ಅಣ್ಣ ಆ ಟೈಮಲ್ಲಿ. ಓವರ್ ಆಲ್ ಹೇಳ್ತೀನಿ ಕೇಳಿ, ಎಲ್ಲರೂ ಸೇರಿ ಬಹಳ ಅಚ್ಚುಕಟ್ಟಲ್ಲಿ ಪರ್ಫೆಕ್ಷನಿಗೆ ಗಬ್ಬೆಬ್ಸಿದ್ರಿ. ಟಾಸ್ಕನ್ನ ನೀಟಾಗಿ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಏನು ಬೇಕೋ ಎಲ್ಲ ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಅಲ್ಲಿ ಪೇಪರ್ ಇದೆ, ಎಲ್ಲ ಇದೆ, ರೂಲ್ಸ್ ಇದೆ, ಓದಿ. ಇನ್ನೊಂದು 10 ಸತಿ ಓದಿ. ನೀವು ರೆಡಿ ಅಂದಮೇಲೆ ಬಿಗ್ ಬಾಸ್ ರೆಡಿ ಆಗೋದು. ಓದಿದ್ರಾ? ಅದೇ ಓದ್ದು ಅಣ್ಣ, ಅರ್ಥ ಆಗಲಿಲ್ಲ ಅಣ್ಣ. ಆದರೆ ಸೊ ಮೊದಲನೇ ತಪ್ಪು ನಮ್ಮದೇ ಇರಬೇಕಾದ್ರೆ ವಾದನೂ ಅದೇ ಪ್ರಕಾರ ಇರಬೇಕು. ತಪ್ಪಿದ್ದಾಗ ವಾದ ಮಾಡಬಾರ್ದು ಅಂತ ಯಾರೂ ಹೇಳಲ್ಲ. ವಾದ ಮಾಡೋದ್ರಲ್ಲಿ ನಮ್ಮದೆಲ್ಲ ಸರಿ ಅನ್ನೋದು ತಪ್ಪಲ್ವಾ? ಹೌದು, ದಟ್ಸ್ ಆಲ್. ನೀವು ಯಾರು ನಿಮ್ಮ ಒಂದು ಹೋಲ್ಡಿಗೆ ಫೈಟ್ ಮಾಡೋದು ತಪ್ಪಲ್ಲ. ನೀವು ಅರ್ಥ ಮಾಡ್ಕೊಂಡಿಲ್ಲ, ಯಾರೂ ಅರ್ಥ ಬೇಸಿಕ್ಲಿ ನಿಮ್ಮೊಬ್ಬರ ಬಗ್ಗೆ ಬೈತಾ ಇಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಆ್ಯಂಡ್ ಬಿಗ್ ಬಾಸಲ್ಲಿ ಒಂದು ಟಾಸ್ಕಿನ ಲೆಟ್ರ್ ಬಂದಾಗ ಇಷ್ಟು ಸೀಸನಲ್ಲಿ ವಿವರಿಸೋದಕ್ಕೆ ಎಲ್ಲೂ ತಪ್ಪಿಲ್ಲ. ಅವರು ಆ ಟಾಸ್ಕ್ನ ರೆಡಿ ಮಾಡೋಕ್ಕೆ ಒಂದು ಕ್ರಿಯೇಟಿವ್ ಟೀಮ್ ಕೂತಿರುತ್ತೆ, ಕಂಪೋಸ್ ಮಾಡೋದು, ಅದರಲ್ಲಿ ಒಂದು ಎಫರ್ಟ್ ಇರುತ್ತೆ. ಕರೆಕ್ಟ್? ಒಂದು ರದ್ದು ಮಾಡಿದಾಗ ಅವರಿಗಾಗೋ ನೋವು ಬಹುಶಃ ನಿಮ್ಗೆ ಯಾರಿಗೂ ಆಗಲ್ಲ. ನಿಮಗೊಂದು ಟಾಸ್ಕ್ ಹೋಯಿತು, ಪಾಯಿಂಟ್ಸ್ ಹೋಯಿತು, ನಾನು ಬಚಾವಾಗಲಿಲ್ಲ, ಇಷ್ಟು ಬಿಟ್ಟರೆ ಏನಿದೆ ಹೇಳಿ ನಿಮಗಾಗಲಿ, ಅದು ಕರೆಕ್ಟೇ. ಬಟ್ ಒಂದು ಎಫರ್ಟ್ ಇದೆ ಅದರಲ್ಲಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಗೋ ಥ್ರೂ ದಟ್ ಪೇಪರ್ ಪ್ರಾಪರ್, ಸಿಂಪಲ್.
ಇದನ್ನು ತಪ್ಪು ಅಂತ ಅನ್ನೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತಾಗಿ ತೊಗೊಂಡು ಮುಂದೆ ಇದು ಫಸ್ಟ್ ಸೀಸನ್, ಇದು 12ನೇ ಸೀಸನ್, ನಿಮಗೆಲ್ಲರಿಗೂ ಮೊದಲನೇ ಒಂದು ವಾರ ಅನ್ಕೊಳ್ಳೋಣ, ಲೀವ್ ಇಟ್ಸ್ ಓಕೆ, ಇಟ್ಸ್ ನಥಿಂಗ್ ಸೀರಿಯಸ್. ಬಟ್ ಮುಂದಿನ ದಿನಗಳಲ್ಲಿ ಸೀರಿಯಸ್ ಆಗ್ಬೋದೇ? ಯಾವಾಗ ನಿಮ್ಮ ಸರ್ವೈವಲ್, ಆ ಮನೆ ಒಳಗಡೆ ನಿಮ್ಮ ಸರ್ವೈವಲು ಇಲ್ಲಿವರೆಗೆ ಬಂದಿರಬೇಕಾದ್ರೆ ಇದು ನಿಮಗೆ ಶತ್ರು ಆಗ್ಬೋದೆ? ಬಿಕಾಸ್ ಆಫ್ ವಾಟ್? ಕೇರ್ಲೆಸ್ನೆಸ್. ಅದಕ್ಕೆ ನೆಕ್ಸ್ಟ್ ಟಾಸ್ಕಿಗೆ ಎಲ್ಲ ತುಂಬ ಸೀರಿಯಸ್ ಆಗಿ ಅದನ್ನು ಒಂದಕ್ಕೆ 10 ಸತಿ ಓದ್ಕೊಂಡು ಏನಾರ ಮಾಡ್ಕಚಿನ, ಮಾಡಿಲ್ಲದ ಹೊರಗಡೆ ಮನೆ ಕಳಿಸ್ತೀನಿ. ಪ್ರತಿ ವಾರ ಬಂದ್ಬಿಟ್ಟು ಬುದ್ಧಿ ಹೇಳೋಕ್ಕಲ್ಲ ಇರೋದು. ಫಸ್ಟ್ ಆಫ್ ಆಲ್ ವಾದ ಮಾಡೋದಕ್ಕೆ ಏನು ಬೇಕು ಹೇಳಿ? ವಾದ ಮಾಡೋಕ್ಕೆ ನಿಮಗೆ ಟಾಪಿಕೇ ಬೇಡ, ವಾಲ್ಯೂಮ್ ಇದ್ರೆ ಸಾಕು ಅನ್ಕೊಂತೀರಿ ಕೆಲವರು. ಟಾಪಿಕಲ್ಲಿ ಕಂಟೆಂಟ್ ಇದ್ದರೆ ವಾಲ್ಯೂಮೇ ಬೇಡ ಡಿಬೇಟ್ ಗೆಲ್ಲೋದಕ್ಕೆ. ಕಿರ್ಚಿ ಕಿರ್ಚಿ ಕಿರ್ಚಿ, ಇದಿನ್ನೂ ಮೊದಲನೇ ವಾರ. ನೀವೇನಾರು ಹಿಂಗೇ ಕಿರ್ಚ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಹಾಸಿಗೆ ಹಾಕೋ ಮಲ್ಕೊಂಬಿಟ್ಟಿರ್ತೀನಿ, ಮಾತಾಡ್ತಾರಿ ನೀವು ಅಂದ್ಬಿಟ್ಟು. ಎಷ್ಟು ಕಿರ್ಚಿರ್ರಿ ಎಲ್ಲರೂ. ಇವಾಗಲೂ ಎಲ್ರಿಗೂ ಹೇಳ್ತಾ ಇದ್ದೀನಿ, ಜಂಟಿಯಾಗಿರಲಿ ಒಂಟಿಯಾಗಿರಲಿ, ಇಟ್ಸ್ ನಾಟ್ ಲೇಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಟಾಸ್ಕ್ ಹಿಂದೆ ನಿಮ್ಮ ಪ್ರತಿಭೆ ಏನು, ಆ ಪ್ರತಿಭೆ ಒಟ್ಟಿಗೆ ನಿಮ್ಮ ತಿಳುವಳಿಕೆ ಏನು, ನಿಮ್ಮ ಶ್ರಮ ಏನು, ನಿಮ್ಮ ಬುದ್ಧಿವಂತಿಕೆ ಏನು, ಇದಿಷ್ಟು ಹೇಳುತ್ತೆ ಒಂದು ಟಾಸ್ಕ್. ಯಾರಿಗೂ ಅರ್ಥ ಆಗಿರೋದು ಒಬ್ರಿಗೆ ಅರ್ಥ ಆಗುತ್ತಲ್ಲ ಅವನೇ ವಿನ್ನರ್. ಆ್ಯಕ್ಚುಲಿ ಗೆದ್ದವ್ರು ಮಾತ್ರ ಅಲ್ಲ. ರೈಟ್, ಇಟ್ಕೊಳ್ಳಿ. ಒಂಟಿ ಟೀಮ್ ಬಗ್ಗೆ ಓವರ್ ಆಲ್ ಯು ಡೂಯಿಂಗ್ ಗುಡ್. ಬಟ್ ಹೌ? ನನಗೆ ಅನಿಸಿರೋದನ್ನ ನಾನು ನೋಡಿರೋದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಈ ಥರ ಜಂಟಿ ಟೀಮ್ ಸಿಕ್ಕಿದ್ರೆ ಯಾವ ಒಂಟಿ ಟೀಮ್ ಆದರೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಪೈಕಿಯಲ್ಲಿ ಹೋಗೋಕ್ಕೋದ್ರೆ ಯು ಡಿಡ್ ವೆರಿ ವೆಲ್. ವೈಯಕ್ತಿಕವಾಗಿ ನೀವಾಗೆ ಒಂಟಿ ಟೀಮ್ ಎಷ್ಟು ಚೆನ್ನಾಗಿ ಆಡಿದ್ದೀರಿ ಅಂದರೆ, ನಿಮಗೆ ಬೇಡಿ ಇರಲಿಲ್ಲ, ಬೇಲಿ ಇರಲಿಲ್ಲ, ಬಲ ತೋರಿಸೋದಕ್ಕೆ ಯಾವ ಅಡಚಣೆ ಇರಲಿಲ್ಲ. ಎಲ್ಲ ಟಾಸ್ಕ್ಸ್ ಬ್ಯಾಕ್ ಟು ಬ್ಯಾಕ್ ನಿಮ್ಮದೇ, ನಿಮ್ಮ ತಿಳುವಳಿಕೆ. ಬಟ್ ಓವರ್ ಆಲ್ ಓಕೆ, ಕರೆಕ್ಟ್. ಈಗ ಕಾಕ್ರೋಚರ್ ಬಗ್ಗೆ ಬರ್ತೀನಿ. ಯಾರಿಗೂ ಗೊತ್ತಿಲ್ಲದೇ ಇರೋ ಒಂದು ವಿಚಾರ ಅಂದರೆ, ಇವರೇನು ಮಾಡ್ತಾರೆ, ಬಿಗ್ ಬಾಸ್ ಎಲ್ಲಿಗೂ ಯಾರಿಗೂ ಈ ಥರ ಒಂದು ಫೆಸಿಲಿಟಿ ಕೊಟ್ಟಿದ್ದೇ ಇಲ್ಲ. ಇವ್ರಿಗೊಂದು ಮಾಸ್ಕ್ ಹಾಕ್ಬಿಟ್ಟು ರೋಡಲ್ಲಿ ಬಿಡ್ತಾರೆ, ಹೋಗ್ಬಿಟ್ಟು ಮಾತಾಡ್ಕೊಳ್ಳಿ ಅಂತ. ಶೋ ಹೋಗಕ್ಕೆ ಮುಂಚೆನೇ ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ಬಿಟ್ಟು ಹೋಗಿ ಹೇಳ್ಕೊಬೋದು, ನೀವು ಏನೇನಾಗುತ್ತೆ ನೋಡೋಣ ಅಂದ್ಬಿಟ್ಟು ಮುಖ ತೋರಿಸೋ ಹಾಗಿಲ್ಲ ಬಟ್ ಅಂತ ಹೋದಾಗ ಒಂದಿಷ್ಟೆಲ್ಲ ಮಾಡಿದ್ರು ಇವರು. ಎಲ್ಲ ಮಾಡ್ಕೊಂಡು ಈ ವೇದಿಕೆ ಮೇಲೆ ಬಂದರು. ವೇದಿಕೆ ಮೇಲೆ ಬಂದಾಗ ನನಗೊಂದು ಮಾತು ಹೇಳಿದ್ರು. ಏನು ಹೇಳ್ತಾರೆ ನೋಡೋಣವೇ? ಸುಮಾರು ಜನ ನಾನು ನೋಡಿದ್ದೀನಿ ಅಣ್ಣ, ಬರೋ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಯಾಕೆ ಅಂದಾಗ ಅದೇನೋ ನನ್ನನ್ನು ನಾನು ಅರ್ಥಕೊಳ್ಳೋಕ್ಕೆ, ನನ್ನನ್ನು ನಾನು ತಿಳ್ಕೊಳ್ಳೋಕ್ಕೆ, ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಅಂತ ನಿಮ್ಮ ಹತ್ರ ಹೇಳ್ತಾರಣ್ಣ. ನನ್ನನ್ನು ನಾನು ಅರ್ಥಕೊಂಡು, ನನ್ನನ್ನು ನಾನು ತಿಳ್ಕೊಂಡು, ನನ್ನನ್ನು ನಾನು ನೋಡ್ಕೊಳ್ಳೋಕ್ಕೆ ಬಿಗ್ ಬಾಸ್ಗೆ ಯಾಕೆ ಬರ್ಬೇಕಣ್ಣ? ನಮ್ಮ ಮನೆ ಮುಂದೆ ಕನ್ನಡಿಲೇ ನೋಡ್ಕೋಬೋದಲ್ವಣ್ಣ? ನಾನು ಬಂದಿರೋದು ಬಿಗ್ ಬಾಸ್ಗೆ ನನ್ನನ್ನು ನಾನು ನೋಡ್ಕೊಳ್ಳೋಕ್ಕಲ್ಲ ಅಣ್ಣ, ನನ್ನನ್ನು ನಾನು ತೋರಿಸ್ಕೊಳ್ಳೋಕ್ಕೆ, ನಾನೇನು ಅಂತ ತೋರ್ಸೋಕ್ಕೆ. ಏನು ತೋರಿಸ್ಬೇಕು ಅಣ್ಣ? ಅಂದರೆ ಅದೇ ನನ್ನೊಳಗಿರೋ ಆ ಸುದ್ದಿನ ತೋರಿಸ್ಬೇಕು ಅಣ್ಣ. ನಾನು ನೋಡ್ಕೊಂಡಿದ್ದೀನಿ ಅಣ್ಣ, ನನಗೊತ್ತು ಒಳಗಡೆ, ಜನಕ್ಕೂ ಅದು ತೋರಿಸ್ಬೇಕು ಅಣ್ಣ. ಸೊ ಮೈ ಡಿಯರ್ ಕಂಟೆಸ್ಟೆಂಟ್ಸ್, ಪ್ಲೀಸ್ ಟೆಲ್ ಮೀ, ವಾಟ್ ಡಿಡ್ ಯು ಶೋ, ವಾಟ್ ಡಿಡ್ ಯು ಸಿ? ಮಲ್ಲಮ್ಮ ಅವರೇ, ನಿಮಗೂ ಹಾಗೂ ಗಿಲ್ಲಿಗೂ ಕ್ಲೀನಾಗಿ ಅರ್ಥ ಆಗೋಂಗೆ, ಮಾಲುವರೆಗೂ ಅರ್ಥ ಆಗೋಂಗೆ ಅವ್ರು ಏನು ತೋರಿಸಿದ್ರು, ನೀವೇನು ನೋಡಿದ್ರಿ? ನಾವೇನು ನೋಡ್ದು ಅಂದರೆ, ಅವ ಅಣ್ಣ ಸರಿಯಾಗಿ ಏನು ಅಂತ ಗೊತ್ತಿದ್ದೇನೆ, ಸ್ಟ್ರಾಟಜಿ ಅಂತ ಅಣ್ಣ. 3 ಮನೆ ಇಕ್ಬಿಟ್ಟು 6 ಬಿದಾಗ ಮಲ್ಲಮ್ಮನೆ ಜೋಡಿಸ್ಕೊ ಬಂದ್ಬಿಟ್ಟವಳು ಆಲ್ರೆಡಿ 25. ಇವ ಅಣ್ಣ ಅಲ್ಲಿ ಅವರೇ ಇನ್ನೂ ನೋಡ್ಬಿಟ್ಟು ನಾ ಸ್ಟ್ರಾಟರ್ಜಿ ಮಾಡಿದೆ ಅಂತಾನೆ. ಏನು ಬಿಡಿಸುದ ಸ್ಟ್ರಾಟರ್ಜಿ ಅವ್ರದ್ದು? ಅದನ್ನ ನೋಡಿದೆ ಅಣ್ಣ, ಬರೀ ಸುಳ್ಳೆ. ಸ್ಟ್ರಾಟರ್ಜಿ ಮಾಡಿದೆ. ಗಿಲ್ಲಿ ಅವ್ರು ನೋಡಿರೋದು ಸುಳ್ಳು ಕಾಣಿಸ್ತು ನಿಮಗೆ? ಹ್ಞೂ ಅಣ್ಣ. ಓಕೆ. ಕಾವ್ಯ ಅವರೇ? ಸರ್, ಅವರು ಫರ್ಮ್ ಡಿಸಿಷನ್ ಇರಲ್ಲ. ಇವಾಗ ಒಂದು ಹೇಳಿರ್ತಾರೆ, ಮತ್ತೆ ಅದು ಚೇಂಜ್ ಆಗ್ಬಿಡತ್ತೆ. ಬೇರೆ ಯಾರಿಗೆ ಏನೇನು ಕಾಣಿಸ್ತಪ್ಪ? ಮ್ಯಾನಿಪುಲೇಷನ್ ಸರ್. ಯಾವ ಥರ? ಸರ್, ಟಾಸ್ಕ್ ಅವ್ರಿಗೆ ಅರ್ಥ ಆಗಲಿಲ್ಲ. ಅವ್ರು ಆ್ಯಕ್ಚುಲಿ ಗೇಮ್ ಆಡೋವಾಗಲೂ ಕೂಡ ಅವ್ರ ಕಾನ್ಸಂಟ್ರೇಷನ್ ಅವ್ರ ಗೇಮ್ಗಿಂತ ಜಾಸ್ತಿ ಮಲ್ಲಮ್ಮ ಅವ್ರ ಗೇಮ್ ಬಗ್ಗೆ ಇತ್ತು. ಸೊ ಅವರ ಚಾನ್ಸ್ ಬಂದಾಗ ಅವರಲ್ಲಿ ಬಂದು ವಾದ ಮಾಡಿದ್ದು ಇಲ್ಲ, ಅದು ನನ್ನ ಸ್ಟ್ರಾಟಜಿ ಆಗಿತ್ತು. 2 ಸತಿ ಬಿದ್ದಿದ್ದು ಕೂಡ ಸ್ಟ್ರಾಟಜಿ ಅಂತೆಲ್ಲ ಹೇಳಿದ್ರು. ಮತ್ತು ನಾನು ಅಷ್ಟು ವರ್ಷ ಕೆಲಸ ಮಾಡಿದ್ದೀನಿ, ನನಗೆ ಎಷ್ಟು ಇಂಚಿದೆ, ಎಲ್ಲಿ ತನಕ ಹೋಗುತ್ತೆ ಖಚಿತವಾಗ್ಲೂ ಗೊತ್ತು ಅಂತ ವಾದ ಮಾಡಿದ್ರು. ಸೊ ನಿಮಗೆ ಮ್ಯಾನಿಪುಲೇಷನ್ ಕಾಣಿಸ್ತು? ಎಸ್. ಓಕೆ, ಬೇರೆ ಯಾರಾದರೂ? ಸರ್, ನಾನು ಫಸ್ಟ್ ಆ್ಯಕ್ಚುಲಿ ಮ್ಯಾನಿಪುಲೇಷನ್ ಅಂತ ಸ್ಟಾರ್ಟ್ ಮಾಡಿದ್ದು ನಾನೇ ಸರ್. ಅಲ್ಲಿ ನನಗೆ ಗೊತ್ತಾಗಿದ ತಕ್ಷಣ, ಯಾಕಂದರೆ ಅವರು ನಾನೆಲ್ಲ ಯಾರು ಏನೇ ಗೇಮ್ ಮಾಡಲಿ ನಾನು ನಂಬ್ತೀನಿ ಸರ್ ಅವ್ರ ಪ್ರಕಾರ. ಬಟ್ ಗೇಮ್ ಆದಮೇಲೆ ಬಂದು
ನಾನಿಲ್ಲ ನಾನು ಇದನ್ನು ಮಾಡಬೇಕಾಗಿತ್ತು, ನಂಗೆ ಅದು ಗೊತ್ತು ಇದು ಗೊತ್ತು ಅಂತಂದ್ರೆ ನಾನು ಫಸ್ಟ್ ಅದೇ ಅರ್ಥ ಆಗಲಿಲ್ಲ ನನಗೆ. ಸೊ ನನ್ನ ವಾಯ್ಸ್ ರೇಸ್ ಮಾಡಿದ ತಕ್ಷಣ ನಾನು ಹೇಳಿದೆ ಸರ್, ಮ್ಯಾನಿಪುಲೇಷನ್ ವಾಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದು ಸರ್, ನನಗೆ ಒಳಗಡೆ ಫ್ರೆಂಡ್ ಆಗಿದ್ಬಿಟ್ಟು ಸಡನ್ನಾಗಿ ಆಚೆ ಹೋಗಿದ ತಕ್ಷಣ ನಾನು ಫ್ರೆಂಡ್ ಅಲ್ಲ, ನಾನು ಯಾರೋ ಬೇರೆ ಒಂಥರ ಬಿಹೇವ್ ಮಾಡೋಕ್ಕೆ ಬರಲ್ಲ, ಅದನ್ನು ನೋಡಿದೆ ಸರ್ ಆ ವ್ಯಕ್ತಿಲಿ. ಒಂದ್ಸಲ ಫ್ರೆಂಡ್ ಇರ್ತಾರೆ, ಇನ್ನೊಂದ್ಸಲ ಕಂಪ್ಲೀಟ್ ಆಪೋಸಿಟ್ ಆಗ್ಬಿಡ್ತಾರೆ. ಸೊ ಆ ಡುವೆಲ್ ಪರ್ಸ್ನಾಲಿಟಿನ ನೋಡಿದೆ ಸರ್ ನಾನು. ಓಕೆ, ಬೇರೆ ಯಾರಾದರೂ? ಸರ್ ತುಂಬ ಸಲ ನಾನು ನೋಡಿರೋ ಹಾಗೆ ಸಿಚುವೇಶನ್ ಯಾವಾಗ ಬರುತ್ತೋ ಆ ಸಿಚುವೇಶನ್ ಪ್ರಕಾರ ಅವ್ರ ಒಪಿನಿಯನ್ಸ್ ಚೇಂಜ್ ಆಗುತ್ತೆ. ಆ್ಯಂಡ್ ಅವರ ಸ್ಟ್ರಾಟಜಿಗೋಸ್ಕರ ಫ್ರೆಂಡ್ಶಿಪ್ ಮೋಸ್ಟ್ಲಿ ಮಾಡ್ಕೊತಾರೆ. ನಿನ್ನೆ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಇದೇ ನಾನು ಕ್ಯಾಶುವಲ್ ಆಗಿ ಒಂದು ಟಾಕ್ ಶೋ ಥರ ಮಾಡ್ತಾ ಇರಬೇಕಾದ್ರೆ ಇದೇ ಪ್ರಶ್ನೆ ಕೇಳಿದ್ದು, ಫ್ರೆಂಡ್ಶಿಪ್ಪು ಸ್ಟ್ರಾಟರ್ಜಿ ಎರಡು ಬೇರೆ ಬೇರೆನಾ ಒಂದೇನಾ ಅಂತ ಕೇಳಿದ್ದು. ಅವ್ರು ಬೇರೆ ಬೇರೆ ಅಂತ ಹೇಳಿದ್ರು, ಬಟ್ ನಮ್ಮ ಕಣ್ಣಿಗೆ ಎರಡು ಒಂದೇ ಥರ ಕಾಣಿಸ್ತು. ಮಾಲು ಏನಿಲ್ಲ ಸರ್, ಅವ್ರು ಆಟ ಆಡೋತ್ನಾಗ ಇದು ಮೊದಲೇ ಮುಂಚಿತವಾಗಿ ನನಗೆ ಆಟ ಗೊತ್ತು ಅಂತಂದ್ರೆ ಸರ್, ಆಟ ಗೊತ್ತಿದೆ ಮೆತ್ತಿಗೆ ಮಾತಾಡಿ. ಸರಿ ಸರ್, ಆಡುವತ್ನಾಗ ಆಟ ಆಡುವತ್ನಾಗ ಈ ಮುಂಚಿತವಾಗಿ ನನಗೆ ಆಟ ಗೊತ್ತಿದ್ದ, ನನಗೆಲ್ಲ ತಿಳ್ಕೊಂಡು ಬಂದನ ತಂದ್ರೆ ಸರ್. ಮತ್ತು ಈ ಗೊತ್ತಿದ್ದವ್ರಂತ ಇಲ್ಲಿ ಯಾರು ಬರಕ್ಕೆ ಸಾಧ್ಯ ಇಲ್ಲ ಸರ್ ಬಿಗ್ ಬಾಸ್ ಮನೆಗೆ, ಗೊತ್ತಿಲ್ದವ್ರು ಬರ್ಬೇಕು ಸರ್ ಇಲ್ಲಿ. ಮತ್ತು ನಾನು ಅವಾಗ ಸ್ವಲ್ಪ ಅವ್ರ ಮ್ಯಾಲೆ ಸ್ವಲ್ಪ ಇದನ್ನ ಸರ್ ಮನಸ್ತಾಪನೆ ಆಯ್ತು ರೀ. ಇದೇ ಸ್ಪೀಡಲ್ಲಿ ಮಾತಾಡಿ ನೆಕ್ಸ್ಟ್ ಟೈಮ್, ಇದ್ರ ಮೇಲೆ ಹೋಗ್ಬಿಡಿ, ಅರ್ಥ ಆಗಲ್ಲಪ್ಪ. ಹಾಂ, ಎಸ್ ಕಾಕ್ರೋಚ್ ಸರ್. ಅದೇ ನಾನು ಅರ್ಥೈಸ್ಕೊಂಡಾಗೆ ಅದು ಆಟ ಇತ್ತು ಅಂತ ನನ್ನ ಮನಸ್ಸು. ನನ್ನ ಪ್ರಶ್ನೆ ಏನು ಅಣ್ಣ? ನನ್ನ ಪ್ರಶ್ನೆ ಏನು? ಇಲ್ಲ ಅಣ್ಣ, ಅವಾಗ ಅಲ್ಲೇ ಸ್ಟೇಜ್ ಮೇಲೆ ನೀವು ಹೇಳ್ದಾಗಲೇನೆ. ನನ್ನ ಪ್ರಶ್ನೆ ಏನು ಸರ್? ಏನು ತೋರಿಸಿದ್ರಿ ಅಂತ. ಏನು ತೋರಿಸಿದ್ರಿ? ಇವರೆಲ್ಲ ಹೇಳ್ತಾರಲ್ಲ, ಗೊತ್ತಿಲ್ಲ. ನೀವಿಲ್ಲಿ ಬಂದು ಅಣ್ಣ ಎಲ್ರು ಹಂಗಂತಾರೆ ಹಿಂಗಂತಾರೆ ಅದು ಮನೇಲೆ ತೋರ್ಸೋದಕ್ಕೆ ಅಣ್ಣ ಹಿಂಗೆ ಅಂತ ಏನಂದ್ರಲ್ಲ, ಮರ್ತೋಯ್ತು ನನಗೆ. ಅದು ತುಂಬ ಉದ್ದಾಯ್ತು. ಹೌದು, ನಂಗೂ ನೀವೇನು ತೋರಿಸಿದ್ರಿ? ಏನಿಲ್ಲ, ನನ್ನನ್ನೇ ನಾನು ನೋಡ್ಕೊ. ಈ ಮಾತು ಫಸ್ಟೇ ನನಗೇನು ಇಲ್ಲ ತೋರ್ಸಕ್ಕೆ ಅಂದಿದ್ರೆ ಹಂಗೆ ಕಳಿಸ್ತಾ ಇದ್ದಲ್ಲ ಮನೆಗೆ. ಓಕೆ, ಯಾವಾಗ ತೋರಿಸ್ತೀರಿ? ಟ್ರೈ ಮಾಡ್ತೀನಿ ಅಣ್ಣ, ಟ್ರೈ ಮಾಡ್ತೀನಿ ಸರ್. ನೀವು ಶ್ಯೂರ್ ಶಾಟ್ ಸರ್, ನೀವು ತೋರಿಸೋ ವ್ಯಕ್ತಿ, ಟ್ರೈ ಮಾಡೋ ವ್ಯಕ್ತಿ ಅಲ್ಲ ನೀವು. ಅದೇನೋ ಲೈನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೆ. ಈಗ ಒಂದು ಆಡಿಯೋ ಕೇಳ್ತೀರಾ? ಒಂದು ಆಡಿಯೋ ರೆಡಿ ಇದೆ, ಒಂದು ಸಿನಿಮಾ ಡೈಲಾಗ್. ಕರ್ನಾಟಕ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಆಡಿಯೋ ಮೂಲಕ. ರೆಡಿ ಇದ್ದೀರಿ? ಏನಾದ್ರು ಆಡಿಯೋ ಪ್ಲೀಸ್. ಹೇಳಿ ಸರ್. ಇಲ್ಲ ಅಣ್ಣ, ಏನು ತೋರ್ಸೋಕ್ಕೇನು ಇಲ್ಲ. ಆ ಫಸ್ಟ್ ಲೈನ್ಗೆ ನಿಲ್ಸ್ಕೊಬಿಡ್ಬೇಕಿತ್ತಣ್ಣ ನಾನು. ಆ ಕ್ಯಾಮ್ರಾದ ಹೇಳ್ಬಿಟ್ಟು ನಿಲ್ಸ್ಬಿಡ್ಬೇಕಾಗಿತ್ತು. ಇನ್ನೂ ಏನು ಮುಗ್ದಿಲ್ಲ, ಒಂದೇನು ಮುಗ್ದಿಲ್ಲ. ಆಯಿತು, ಇದನ್ನು ನೀವು ಹೇಳಿದ್ರಿ, ನಾವು ಅಟೆಂಡ್ ಮಾಡಿದ್ವಿ. ಎಲ್ಲದೂ ತಾವು ಭಾಳ ತಲೆ ಮೇಲೆ ಬಿದ್ದಿರೋ ಥರ ಸಿಚುವೇಶನ್ ಥರ ತೊಗೊಳಕ್ಕೆ ಹೋಗ್ಬೇಡಿ. ಬಟ್ ಇನ್ನೊಂದು ಆ್ಯಂಗಲಲ್ಲಿ ನೋಡೋಕ್ಕೆ ಹೋದರೆ ತೋರಿಸಿ. ಎಸ್ ಸರ್, ಇನ್ನೂ ವಾರಗಳಿದ್ದಾವೆ. ನಮ್ಮ ತಾಕತ್ತೇನು ನಾವು ತೋರಿಸೋದು ತಪ್ಪಲ್ಲ ಅಣ್ಣ. ನಮ್ಮ ತಾಕತ್ ಇದೆ ಅಂತ ಓದಲೆಲ್ಲ ತಾಕತ್ ತೋರಿಸೋದು ಸರಿನಾ? ತಪ್ಪು ಅಣ್ಣ. ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲಿ ತೋರಿಸ್ಬೇಕೋ ತೋರಿಸಿ. ನಾವೇನು ಅನ್ನೋದು ಸಮಾಜಕ್ಕೆ ಗೊತ್ತಾಗೋದು ಯಾವಾಗ ನಾವು ಬೆಳೆಯೋದು, ನಿಲ್ಲೋದು, ಗೆಲ್ಲೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಎಲ್ಲಿ ಯಾವಾಗ ಹೇಗಿರಬೇಕು ಹಾಗಿರ್ಬೇಕಾಗತ್ತೆ, ಅದೇ ತೋರಿಸೋದು. ರೈಟ್. ಈಗ ಒಂಟಿ ಟೀಮ್ ಅಂತ ಕಳಿಸಿದ್ವಿ ಅಂದರೆ ಇಂಡಿವಿಜುವಲ್ ವಾರಿಯರ್ಸ್ ಅಂತ ಹೇಳಿ ಕಳಿಸಿದ್ದೀವಿ, ರೈಟ್? ಬಟ್ ನೀವು ಒಂಟಿ ಟೀಮ್ ಅಂತ ಒಳಗೆ ಹೋಗಿದ್ದೀರಿ, ಬಟ್ ಒಂಟಿಯಾಗಿ ಆಡೋದ್ರಕ್ಕಿಂತ ಜಾಸ್ತಿ ಒಂದು ಗುಂಪಾಗಿಬಿಟ್ಟಿದ್ದೀರಿ. ತುಂಬ ಕನ್ಫ್ಯೂಸ್ ಆಗಿದ್ದೀರಿ ತಾವು. ಬಿಗ್ ಬಾಸ್ ಹೇಳಿರೋದೇನು? ಅರಸರು, ಅರಸಿಯರು, ಫ್ರಮ್ ಒಂಟಿ, ಜಂಟಿ, ಫುಲ್ ಸೇವಕರು, ಕರೆಕ್ಟ್? ನೀವೇನು ಮಾಡ್ಕೊಂಡ್ರಿ? ರಾಜ ಮಾತ್ರ, ಕಟ್ಟಪ್ಪಗಳು, ಸೇವಕರು. ಬಿಗ್ ಬಾಸ್ ಹೇಳಿದ್ರ ಅರಸರು ಅಂದರೆ ಏನು, ರಾಜಮಾತ ಕಟ್ಟಪ್ಪಗಳು ಅಂದರೆ ಏನು? ಇದನ್ನು ಯಾರು ಮಾಡ್ಕೊಂಡಿದ್ದು? ಈಗ ನಿಮ್ಮ ಇಂಡಿವಿಜುವಾಲಿಟಿ ಎಲ್ಲಿದೆ ಇಲ್ಲಿ?
ಅರಸರು ಅಂದ್ರೆ ಏನು? ಎಲ್ಲರೂ ನೀವು ಅರಸರು. ಬಟ್ ನೀವೇನು ಮಾಡಿದ್ರಿ, ಒಂದು ರಾಜಮಾತೆ, ನೀವು ರಾಜಮಾತೆ ಆಗಿ ನಾವು ಇದು ಕಟ್ಟಪ್ಪಗಳಾಗ್ತೀವಿ, ಈ ಥರ ಒಂದು ಫಾರ್ಮ್ ಮಾಡ್ಕೊಂಬಿಟ್ರೆ ನೀವು. ಒಂಟಿ ಎಲ್ಲಿದ್ದೀರಾ ತಾವು? ಅವ್ರಕಿನ್ನ ವರ್ಸ್ಟ್ ನೀವು. ಅವ್ರು ಅಟ್ಲೀಸ್ಟ್ ಇಬ್ಬರು, ನೀವು ಇಷ್ಟು ಜನ ಜಂಟಿ, 6 ಜನ ಒಂದು ಜಂಟಿ. ಅವ್ರು ಬರೀ ಇಬ್ಬಿಬ್ರಿಗೆ ಚೈನ್ ಹಾಕೊಂಡಿದ್ದಾರೆ, ನೀವು 6 ಜನ ಚೈನ್ ಹಾಕೊಂಡು ಹೋದ್ರಿ ಒಂದು ವಾರ. ರಾಜಮಾತೆ ಹೇಳಿದ್ದಲ್ಲ ಸರಿ, ಹೌ ಅವಾಗಲೂ ಹೇಳ್ತಾ ಇದ್ದೀನಿ, ನೀವು ರಾಜಮಾತೆ ಪಟ್ಟ ಕೊಟ್ಟಿರೋದ್ರಿಂದ ಅವ್ರು ಆ್ಯಕ್ಚುಲಿ ಕರೆಕ್ಟಾಗಿ ನಿಭಾಯಿಸಿದ್ರು. ಫ್ರಾಂಕ್ಲಿ ಸ್ಪೀಕಿಂಗ್, ಶಿ ವಾಸ್ ಅ ಡ್ರೈವಿಂಗ್ ಫೋರ್ಸ್ ದೇರ್ ಅಂಡ್ ಶಿ ಡಿಡ್ ವೆಲ್. ನಾನು ಹೇಳ್ತೀನಿ ಕೇಳಿ, ಒಂಟಿ ಟೀಮಲ್ಲಿ ಒಂಟಿ ಆಡಿರೋದು ಮಲ್ಲಮ್ಮ ಅವ್ರು ಮಾತ್ರ. ಅವ್ರು ಒಂಟಿಯಾಗಿ ಆಡಿದ್ರು. ಇಟ್ ಕ್ಯಾನ್ ಬಿ ಆನ್ ಇನ್ನೋಸೆನ್ಸ್, ಇಟ್ ಕ್ಯಾನ್ ಬಿ ಆನೆಸ್ಟಿ, ಎರಡೂ ಇರ್ಬೋದು. ಬಟ್ ಸ್ಟ್ರಾಟಜಿ ಅಂತೂ ಅಲ್ಲ. ಒಂಟಿಯಾಗಿ ಆಡಿದ್ರು. ರಾಜಮಾತೆಯಾಗಿ ಅವರು ಚೆನ್ನಾಗಿ ಆಡಿದ್ರು, ಒಂಟಿಯಾಗಿ ಆಡಿದ್ರು. ಯಾಕಂದ್ರೆ ನೀವು ಸೇರಿ ಕೊಟ್ಟಿದ್ದು ಪಟ್ಟ, ಕೊಟ್ಟಿರೋದನ್ನ ಕರೆಕ್ಟಾಗಿ ಮಾಡಿದ್ರು. ಮಿಕ್ಕಿದವ್ರು 4 ಜನ ದಯವಿಟ್ಟು ನೀವು ಹೇಳಿ ಏನೇನು ಮಾಡಿದ್ರಿ ಅಂತ. ಧ್ರುವ್, ಏನಾರು ಹೇಳಕ್ಕಿದೆಯಾ? ಹೌದು ಸರ್, ನೀವು ಹೇಳಿದ್ದು ನಿಜ. ನಮ್ಮ ಸೆಲ್ಫ್ ಪೊಟೆನ್ಷಿಯಲ್ ಬಗ್ಗೆ ತುಂಬ ಕಮ್ಮಿ ಯೋಚನೆ ಮಾಡಿದ್ದೀವಿ ಅಂತ ನನಗೂ ಅನ್ಸುತ್ತೆ. ಹಿಂಗೆ ಅವರು ಈ ಏಜಿಗೆ ಬರ್ತಾ ಇದ್ದಾರಲ್ಲ ಸರ್, ಅವ್ರು ಈ ಏಜಿಗೆ ಬರೋ ತನಕ ಮನೆಯಲ್ಲಿ ಒಬ್ಬ ಗಂಡನಿಲ್ಲದೆ, ಯಾರು ಇಲ್ಲದೆ, ಒಬ್ಬರೇ 2 ಮಕ್ಕಳನ್ನ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂದಮೇಲೆ, ಹೌದು ಸರ್, ಎಲ್ಲಿವರೆಗಂದ್ರೆ ಅವ್ರು ಬಿಗ್ ಬಾಸ್ಗೂ ರೀಚ್ ಆಗ್ಬಿಟ್ಟಾರ ಅವರು. ಹೌದು. ಈಗ ಅವರಿಗೆ ನಿಮ್ಮ ಅವಶ್ಯಕತೆ ಇದೆಯಾ ಸರ್? ಇಲ್ಲ ಸರ್, ಅಲ್ಲೇ ಇಡೀ ವಾರ ವೇಸ್ಟ್ ಮಾಡಿದಿರ ನೀವು. ಆ್ಯಕ್ಚುಲಿ ಯು ಡೋಂಟ್ ರಿಯಲೈಸ್, ಫೈನಲಿಸ್ಟ್ ಒಂದು ಕಂಟೆಂಡರ್ನ ತಾವು ಚೂಸ್ ಮಾಡ್ತೀರಿ. ಫಸ್ಟ್ ಟಾಸ್ಕ್ ಗೆದ್ದ ತಕ್ಷಣ ಯಾರು ನಾಮಿನೇಟ್ ಮಾಡಿದ್ರಿ ನೀವು? ಮಲ್ಲಮ್ಮನ. ಏನಕ್ಕೆ? ನನಗೆ ಏನನ್ನಿಸ್ತಂದರೆ, ಬಂದ ತಕ್ಷಣ ಅವರಲ್ಲಿ ಒಂದು ತುಂಬ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತು. ನೀವು ಹೇಳಿದ್ದು ಕರೆಕ್ಟ್, ಅವ್ರ ಪೊಟೆನ್ಷಿಯಲ್ ಇಲ್ಲದೆ ಇಲ್ಲಿವರೆಗೆ ಬರ್ತಾ ಇರಲಿಲ್ಲ. ಎರಡನೇದು, ಅವ್ರನ್ನ ಎಲ್ಲಿ ನನಗೆ ಗಾಬರಿ ಆಗಕ್ಕೆ ಶುರು ಆಯಿತು ಅಂತಂದರೆ, ಅವರು ಏನೇನೋ ಆಸೆಗಳೆಲ್ಲ ಇಟ್ಕೊಂಡು ಬಂದಿದ್ರು, ಇದೆಲ್ಲ ಎಲ್ಲಿ ಬ್ರೇಕ್ ಆಗ್ತದೆ. ನಂದೊಂದು ಸೆಂಟಿಮೆಂಟಲ್ ಟೈಪ್ ಅಟ್ಯಾಚ್ಮೆಂಟ್ ಆಗಿ ಅವರು ಕಪ್ ಗೆದ್ಕೊಂಡು ಹೋದ್ರೆ ನಿಮ್ಗೆ ಓಕೆನಾ? ಎಸ್ ಸರ್, ಸಂತೋಷ ಸರ್. ಅಷ್ಟೇ. ಅವ್ರು ಗೆದ್ರೆ ನಿಮ್ಗೆ ಓಕೆ ಅಂದಮೇಲೆ ವೈ ಶುಡ್ ಯು ಬಿ ಇನ್ ಬಿಗ್ ಬಾಸ್? ಅದು ಅವರಾದರೆ ಮಾತ್ರ ಸರ್. ಅವರಾದರೆ ಅವ್ರಿಗೆ ಬಿಟ್ಬಿಡಿ. ಇವಾಗ ನೀವೊಂದು ಮಾತು ಹೇಳಿದ್ರಿ, ಆ ಲೈನ್ ಏನಂದರೆ, ಎಲ್ಲಿ ಅವ್ರದ್ದು ಇದು ಬ್ರೇಕ್ ಆಗ್ಬಿಡುತ್ತೋ ಅಂತಂದ್ರಿ. ನೌ ಮೈ ಕ್ವಶನ್ ಇಸ್, ಯು ವಾಂಟ್ ಹರ್ ಟು ವಿನ್, ರೈಟ್? ಹೌದು. ದೆನ್ ಲೀವ್. ನಿಮ್ಮ ಮಾತಿನ ಮೇಲೆ ಬದ್ಧರಾಗಿ ನಿಂತುಬಿಟ್ಟು, ಹೌದು ಸರ್, ನಾನು ಗೆಲ್ಲಿ ಅಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಒಳ್ಳೆ ವಿಚಾರದಿಂದ ಪ್ರಾರಂಭ ಮಾಡ್ತೀನಿ. ಮಲ್ಲಮ್ಮ ಅವ್ರು ಗೆಲ್ಲಬೇಕು ಸರ್, ನಾನು ಹೊರಗಡೆ ಹೋಗ್ತೀನಿ. ಇಲ್ಲ ಸರ್, ನಾನು ಹೊರಗಡೆ ಬಂದು ನಾನು ಗೆಲ್ಲಬೇಕು, ಅವರು ಗೆಲ್ಲಬೇಕು. ಹಂಗಾಗಲ್ಲ ಸರ್. ಈಗ ನಾನು ಹೇಳ್ತಾ ಇರೋದು, ನೀವು ಅಂದ್ರಿ ಒಂದು ಮಾತು ಹೇಳಿದ್ರಿ, ಅವ್ರದ್ದು ಕನಸು ಎಲ್ಲಿ ಬ್ರೇಕ್ ಆಗ್ಬಿಡುತ್ತೋ ಅಂದ್ಬಿಟ್ಟು ನಾನು ಅದನ್ನು ಇದರಲ್ಲಿ ಓಕೆ, ಆ ಆನೆಸ್ಟಿ ಮೇಲೆ ನಿಲ್ಲೋಣ. ಹೊರಗಡೆ ಬನ್ನಿ, ಅವ್ರಿಗೆ ಕ್ಯಾಂಪೇನಿಂಗ್ ಮಾಡಿ, ಓಟಾಗಿ ಗೆಲ್ಸಿ ಬನ್ನಿ. ಅದು ರೈಟ್ ವೇ ಸರ್, ಸಪೋರ್ಟ್ ಮಾಡೋದು. ವಾಟ್ ಯು ಸೇ? ಐ ವಿಲ್ ಗಿವ್ 30 seconds ಟೈಮ್. ಥಿಂಕ್ ಆ್ಯಂಡ್ ಟೆಲ್ ಮಿ. ಬೇಕಾದ್ರೆ ಡೋರ್ ಓಪನ್ ಮಾಡಿಸ್ತೀನಿ, ಇಸ್ ಮೈ ಪ್ರಾಮಿಸ್. ಇಲ್ಲ ಸರ್, ನಾನು ಬಂದಿರೋದಿಲ್ಲ ಆಟಾಡೋಕ್ಕೆ. ಕೊನೆ ಇದರಲ್ಲಿ ನಾನು ಅವರಂತ ಬಂದಾಗ, ಬಹುಶಃ ಆ ಟೈಮಲ್ಲಿ ಕೊನೆ ಇದರಲ್ಲಿ ನೀವು ಅವರು ಅಂತ ಬಂದಾಗ ಕರ್ನಾಟಕ ಡಿಸೈಡ್ ಮಾಡುತ್ತೆ ಸರ್, ನೀವಲ್ಲ. ಈಗ ನಾನು ಕೇಳ್ತಾ ಇರೋದು, ಗೇಮಲ್ಲಿ ಮೊದಲನೇ ಟಾಸ್ಕಲ್ಲಿ ಅವರ ಆಟದಲ್ಲೇ ಇಲ್ಲ. ಅವಾಗ ನೀವಿವಾಗ ಕೇಳಿದ್ದಕ್ಕೆ ಏನು ಹೇಳ್ತೀರಿ? ಅವ್ರು ಏನೇನೋ ಅನ್ಕೊಂಡು ಬಂದಿದ್ದಾರೆ, ಎಲ್ಲಿ ಮುರಿದು ಹೋಗ್ಬಿಡುತ್ತೋ ಅಂತ ಒಂದು ಇದು ಅಂತ ಬಂತು. ನಾವು ಮೈ ಕ್ವಶನ್, ಅಲ್ಲಿ ಕೂತಿರೋ ಬೇರೆ ಯಾರು ಒಂಟಿ ಅವರಿಗೆ ಏನು ಇಂಟೆನ್ಷನ್ ಇಲ್ವಾ ಗೆಲ್ಲೋದಕ್ಕೆ? ಇದೆ. ಓಕೆ, ಮಲ್ಲಮ್ಮ ನಿಮ್ಮ ಲೈಫಲ್ಲಿ ಇವಾಗ ಸಿಕ್ಕೇ ಇರಲಿಲ್ಲ ಅಂದರೆ ವೇರ್ ಇಸ್ ಮಲ್ಲಮ್ಮ ಮ್ಯಾನ್? ಹೌದು. ಯಾವುದೋ ಹಳ್ಳಿಯಲ್ಲಿ ಕೂತಿರೋ ಮಲ್ಲಮ್ಮನ ಬಗ್ಗೆ ಯೋಚನೆ ಮಾಡೋಷ್ಟು ಒಳ್ಳೆಯವ್ರು ನೀವು ಯಾರು ಅಲ್ಲ. ಎದುರುಗಡೆ ಬರ್ತಿದ್ದಂಗೆ 5 ದಿನ ಗೊತ್ತಾಗ್ತಿದ್ದಂಗೆ, ಅದ್ರಲ್ಲಿ 5 ದಿನನೂ ಅಲ್ಲ, ಸ್ವಲ್ಪ ದಿನದಲ್ಲೇ ಅವರ ಕನಸು ಎಲ್ಲಿ ಇದಾಗ್ಬಿಡುತ್ತೋ. ಮಲ್ಲಮ್ಮ ಕೇಳೇ ಇಲ್ಲ ನಿಮಗೆ. ಮಲ್ಲಮ್ಮಂಗೆ ಅವ್ರದ್ದೇ ತಾಕತ್ತಿದೆ. ಅವರ ಒಂದು ಚಿಕ್ಕದಾಗ ಒಂದು ಮಾತು ಹೇಳ್ತೀನಿ, ಅವರ ಒಂದು ತಾಕತ್ತು ಬಗ್ಗೆ ಒಂದು ಚಿಕ್ಕದಾಗ ಒಂದು ಹೇಳ. ಲಾಕ್ ಅನ್ಲಾಕ್ ಅಂತ ಒಂದು ಟಾಸ್ಕ್ ಆಡ್ತೀರಿ, ಎಲ್ಲರೂ ಗಮನ ಕೊಟ್ಟು ಕೇಳಿ. ಎಲ್ಲರೂ ಓಡ್ತೀರಿ, ಸ್ವಿಮ್ಮಿಂಗ್ ಪೂಲ್ ಜಂಪ್ ಮಾಡ್ತೀರಿ, ಕೀ ಕಲೆಕ್ಟ್ ಮಾಡ್ತೀರಿ, ಬಂದು ಓಪನ್ ಮಾಡ್ತೀರಿ, ಕರೆಕ್ಟ್? ಶಿ ಹ್ಯಾಸ್ ದ ಬೆಸ್ಟ್ ಟೈಮಿಂಗ್. 1 minute 22 seconds exact she is taken, faster than anybody. ಹಾಗಂತ ನೀವು ಅವ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪ್ರಾಸೆಸ್ ತಪ್ಪಾಗುತ್ತಿದ್ರು. ಹೌದು. ನೀವು ಮಾಡಿರೋ ಟೈಮ್ ಗೊತ್ತಾದ್ರು? ಬೇರೆಯವ್ರಿಗಿಂತ ಜಾಸ್ತಿ ಟೈಮ್ ತಗೊಂಡಿದ್ದೀನಿ, ಬಿಕಾಸ್ ಅಲ್ಲೊಂದು ಚಾಲೆಂಜ್. 2 minutes 4 seconds ಸರ್. ಅವ್ರದ್ದೆಷ್ಟು? 1 minute 26. 122 ಅಲ್ಲಿ 2.4 ಇಲ್ಲಿ ಸರ್. ಈಗ ಯಾರು ಸಪೋರ್ಟ್ ಯಾರಿಗೆ ಬೇಕಿದ್ರು? ಆ್ಯಂಡ್ ಇದನ್ನು ನಿಮ್ಮನ್ನು ಡಿಮೋಟಿವೇಟ್ ಮಾಡೋಕ್ಕೆ ಹೇಳ್ತಾ ಇಲ್ಲಾದ್ರು? ಗೊತ್ತಾಯ್ತು ಸರ್.
ಈಗ ನಾನು ಬಾಗಿಲು ತೆಗೆದು ಹೊರಗಡೆ ಬನ್ನಿ ಅಂದರೆ ಬರ್ತೀರಾ ತಾವು? ಇಲ್ಲ. ಮತ್ತೆ ನಿಮ್ಮದು ಬುಡನ ನೀವು ನೋಡ್ಕೊಳ್ಳಿ ಸರ್. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಫಸ್ಟ್ ಟಾಸ್ಕಲ್ಲಿ ನೀವೆಲ್ಲರೂ ಆಡ್ತೀರಿ, ಗೆಲ್ತೀರಿ. ಕಂಟೆಂಡರ್ ಅಂತ ನೀವು ಚೂಸ್ ಮಾಡಬೇಕಾದ್ರೆ ವಾಟ್ ಆರ್ ಯು ಥಿಂಕಿಂಗ್ ಆಲ್ ಆಫ್ ಯು? ಒಂದು ಸಿಂಪತಿ ಗೇಮ್ ಮಾಡ್ತಾ ಇದ್ದೀರಾ, ಇಮೋಷ್ನಲ್ ಕಾರ್ಡ್ ಗೇಮ್ ಮಾಡ್ತಾ ಇದ್ದೀರಾ, ಅಥವಾ ಬಿಗ್ ಬಾಸ್ದು ಮೊದಲನೇ ಸೀಸನ್ ಆಯಿತು, ಜನಕ್ಕೆ ಅರ್ಥ ಆಗಲ್ಲ ಅನ್ನೋಕ್ಕೆ. ದಟ್ಸ್ ನಾಟ್ ಫೇರ್. ಇನ್ನೊಂದು ರೂಟ್ ಇದೆ ಸರ್, ಕಂಟೆಂಡರ್ ಆಗಿ ಅವ್ರನ್ನ ಕಳಿಸ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಈಸಿಯಾಗಿ ಅವ್ರನ್ನ ಹೊಡಿಬೋದು, ಇರ್ಬೋದು, ಇಲ್ದಲ್ಲೇ ಇರ್ಬೋದು. ನಿಮ್ಮ ಥಾಟ್ ಪ್ರಾಸೆಸ್ ಟಾಸ್ಕ್ ಅಂತ ಬಂದಾಗ ನಿಮಗೆ ಧನುಷ್, ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನೀವೊಂದು ಕಂಟೆಂಡರ್ನ ಚೂಸ್ ಮಾಡಬೇಕಾದ್ರೆ ಪ್ಲೀಸ್ ಬಿ ಆನೆಸ್ಟ್ ಟು ಯುವರ್ ಸೆಲ್ಫ್. ವಿಸ್ಡಮ್ ಶುಡ್ ನೆವರ್ ಬಿಕಮ್ ಅ ವೀಕ್ನೆಸ್ ಆ್ಯಂಡ್ ದಟ್ ಇಸ್ ನಾಟ್ ಅ ಹೌಸ್ ಫಾರ್ ಸಿಂಪತಿ. ರೂಢಾಗಿರಿ, ಹ್ಯುಮಿಲಿಟಿ ಇಲ್ಲದೇ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಅದೆಲ್ಲ ಬೇಕು, ಅದು ವ್ಯಕ್ತಿತ್ವಕ್ಕೂ ಬೇಕು. ಇವಾಗ ಆ್ಯಸ್ ಇಟ್ ಈಸ್ ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ನನಗೂ ತೋರಿಸ್ಬೇಕು ನಿಮ್ಮ ಮೇಲೆ. ಇಲ್ಲ ಅಂದರೆ ಇಷ್ಟೊತ್ತಿ ಬಾಗಿಲು ತೆಗೆದು ಆಲ್ರೆಡಿ ಇಲ್ಲಿ ಇರ್ತಾ ಇದ್ರಿ. ಇಲ್ಲಿಂದ ಮಲ್ಲಮ್ಮಂಗೆ ಹಾಯ್ ಹೇಳಬೇಕಿತ್ತು ನೀವು. ಬೇಕಾ? ಇಲ್ಲ ಸರ್. ಬಿ ಸ್ಮಾರ್ಟ್ ಸರ್. ಬಿಗ್ ಬಾಸ್ ಮೊದಲನೇ ವಾರ ಆಡ್ತಾ ಇದ್ದೀರಿ, ಓಕೆ, ಬಟ್ ಲೆಟ್ ಮಿ ಟೆಲ್ ಯು, ನಮ್ಮೆಲ್ಲರಿಗಿನ ತುಂಬ ಬುದ್ಧಿವಂತರು ಸರ್ ಹೊರಗಡೆ ಜನ ವೀಕ್ಷಕರು ನೋಡ್ತಾ ಇರೋರು ಸರ್. ಅವರಿಗೆ ಎರಡೆರಡು ಒಪಿನಿಯನ್ಸ್ ಬರ್ತವೆ ನಿಮ್ಮ ಒಂದು ಸಿಚುವೇಶನ್ ಮೇಲೆ. ಸೊ ಡೋಂಟ್ ಗಿವ್ ದೆಮ್ ಅನ್ ಆಪರ್ಚುನಿಟಿ ಟು ಥಿಂಕ್ ಅಬೌಟ್ ಯು ಅದರ್ವೈಸ್. ರೈಟ್, ವಿಲ್ ಲೀವ್ ಇಟ್ ಅಟ್ ದ್ಯಾಟ್. ಮಲ್ಲಮ್ಮ ಅವರ ನಿಮ್ಮ ಬಗ್ಗೆ ಮಾತಾಡಿದ್ವಿ, ಕರೆಕ್ಟಾ? ಸಿಂಪಲ್. ಅವ್ರಿಗೇನು ಅರ್ಥ ಆಗದೆ ಹೆಂಗೆ ಕೂತಿಯಾರ ನೋಡಿ ಅವರು, ಅದೇ ಇನ್ನೋಸೆನ್ಸು. ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಮಲ್ಲಮ್ಮ ನಾನು ಧ್ರುವ ಅವ್ರ ಹತ್ರ ಯಾಕೆ ಮಾತಾಡ್ತಾರೆ ಇವರು, ನಾನೇನಾದ್ರು ತಪ್ಪು ಮಾಡ್ದ? ಇಲ್ಲ, ತಪ್ಪು ಮಾಡಿದ್ರೆ ನನಗೆ ಬೈದಿರ್ಬೇಕಿತ್ತು, ಅವ್ರಿಗೆ ಯಾಕೆ ಬೈತಾ ಇದ್ದಾರೆ ಇವರು? ಕರೆಕ್ಟ್ ಕರೆಕ್ಟ್ ಅಲ್ವೇ? ಅವರಿಗೆ ಆಸೆ ಅಂತೆ ಮಲ್ಲಮ್ಮ ನೀವು ಕಪ್ ತಗೊಂಡು ಹೋಗ್ಬೇಕು ಅಂತ. ಎಲ್ಲರಿಗೆ ಆಸೆ ಅಲ್ರಿ ನನಗೊಬ್ಬಕ್ಕೆ. ಅದು ಅವ್ರಿಗೆ ಹೇಳ್ಬಿಡಿ, ಅವ್ರು ಸ್ವಲ್ಪ ಹೇಳ್ಕೊಟ್ಟಾರ ಅಷ್ಟೇ. ನೀವು ಅವ್ರಿಗೆ ಆಶೀರ್ವಾದ ಮಾಡಿಬಿಡಿದ್ರು, ಆದಷ್ಟು ಬೇಗ ನೀವು ಮನೆಗೆ ಹೋಗ್ಬಿಡಿದ್ರು, ಮನೇಲಿ ಎಲ್ಲಾರು ಚೆನ್ನಾಗಿ ನೋಡ್ಕೊಳ್ಳಿ ಆಶೀರ್ವಾದ ಮಾಡ್ಬಿಡಿ. ಹಂಗೆ ಹೇಳಕ್ ಹೆಂಗಾತ್ರಿ ನನಗೆ? ಆದ್ರೆ ಇಲ್ಲಿ ಓದಕ್ಕೆ ಅರ್ಥ ಆಗಲ್ರಿ, ಅಲ್ಲಿ ನೋಡಿದ ಮೇಲೆ ಅರ್ಥ ಮಾಡ್ಕೋತೀರಿ. ನಾನು ಅಲ್ಲಿ ಆಟ ನೋಡಿದ ಮೇಲೆ ಅರ್ಥ ಮಾಡ್ತೀನಿ. ಆ ಕಡೆ ಒಂದು ಸ್ವಲ್ಪ ಹೇಳಿ ಅಷ್ಟೇ ದೂರ ಇಲ್ಲ. ನಾಮಿನೇಷನಲ್ಲಿ ಯಾರು ಇದ್ದೀರಿ? ಅಮಿತ್, ಕರಿಬಸಪ್ಪ ಅವರೇ, ಅಶ್ವಿನಿ ಅವರೇ, ಅಭಿಷೇಕ್ ಅವರೇ, ಗಿಲ್ಲಿ ಅವರೇ, ಕಾವ್ಯ ಅವರೇ, ಮಲ್ಲಮ್ಮ ಅವರೇ, ಧನುಷ್ ಅವರೇ. 3 ಜಂಟಿ 2 ಒಂಟಿ. ಐ ಹೋಪ್ ಯು ನೋ, ಜಂಟಿಯಲ್ಲಿ ಎಲಿಮಿನೇಟ್ ಆದರೆ 2 ಔಟ್, ಒಂಟಿ ಆದರೆ 1 ಔಟ್. ಈಗ ಒಬ್ಬರನ್ನ ಸೇವ್ ಮಾಡೋ ಟೈಮ್. ಮೊದಲನೇ ಪಂಚಾಯತಿಯಲ್ಲಿ ಮೊದಲನೇ ನಾಮಿನೇಷನಲ್ಲಿ ಸೇಫ್ ಆಗ್ತಾ ಇರೋ ಮೊದಲನೇ ಕಂಟೆಸ್ಟೆಂಟ್ ಈಸ್ ಮಲ್ಲಮ್ಮ ಅವರೇ. ಯುವರ್ ಸೇಫ್. ನಿಮಗೆ ಸೇಫ್ ಮಾಡಿರೋ ಎಲ್ಲರಿಗೂ ಏನಾರು ಹೇಳ್ಬೇಕಿದ್ರೆ ಹೇಳ್ಬಿಡಿ. ಎಲ್ಲರಿಗೂ ಧನ್ಯವಾದಗಳು ರೀ. ನಿಮಗೆ ಸೇಫ್ ಮಾಡಿದ್ದ ಧ್ರುವ ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ ನೀವು? ಎಲ್ಲರಿಗೆ ಅಂತ ಹೇಳಿ ಅವ್ರಿಗೆ ಹೇಳಿ, ಧ್ರುವ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ನಿಮ್ ಸಪೋರ್ಟ್ ಹಿಂಗೆ ಇರ್ಲಿ. ನೀನ್ ಮನೆಗೆ ಹಾಳಾಗಿ ಹೋದ್ರು ಪರವಾಗಿಲ್ಲ, ಅನ್ಬಾರ್ರಿ. ನೀನ್ ಹಾಳಾಗಿ ಮನೆಗೆ ಹೋದ್ರು ಪರವಾಗಿಲ್ಲ, ನಿನ್ ಸಪೋರ್ಟ್ ಇರ್ಲಿ ಹೇಳಿ. ಓ ಹಂಗೆಲ್ಲ ಅನ್ಬಾರ್ದ್ರಿ. ಅಲ್ಲ ಪರವಾಗಿಲ್ಲ ಹೇಳಿ. ಇಲ್ಲ ಇಲ್ಲ ಬ್ಯಾಡ್ರಿ ಬ್ಯಾಡ್ರಿ ನೋಡಿ, ಹಂಗೆಲ್ಲ ಬ್ಯಾಡ್ರಿ. ನೋಡ್ರಿ ನೋಡ್ರದು ಅವ್ರಿಗೆ ಹೋಗ್ಬಿಟ್ಟು ನಮ್ಗೇನು ಗೆಲ್ಲೋದು ಕೇಳ್ಬೇಕಲ್ರಿ. ಅವರು ಗದ್ದೆಯಲ್ಲಿ ಡ್ಯಾನ್ಸ್ ಮಾಡೋರಿದ್ರು ಕೇಳಿ, ಯಾವ ಮುಳ್ಳು ಸಿಕ್ಕದು ಕಿತ್ತಾಕಿಂಗ್ ಹೋಗ್ತಾ ಇರ್ತಾರೆ. ನೀವು ಸಿಟಿ ಒಳಗಿರೋರು ಹುಷಾರಾಗಿರಿ, ಯಾವ ಮಾರ್ಬಿಡ್ಬೇಡಿ. ಅರ್ಥ ಆಯ್ತೇನು? ಮಲ್ಲಮ್ಮ ಅವ್ರ ತಾಕತ್ ನೋಡಿ. ಏನು ಮಲ್ಲಪ್ಪ ಅವರೇ? ಓಕೆ, ಖುಷಿ ಆಯ್ತು. ಡನ್. ಎಲ್ಲರಿಗೂ ಧ್ರುವಿಂದ ಹಿಡಿದು ಸತೀಶ್ ಹಾಗೆ ಹಿಂದ್ಗಡೆ ಆಲ್ ಆಫ್ ಯು 1 ವೀಕ್ ಅಷ್ಟೇ ಮುಗ್ದಿರೋದು, ಕೀಪ್ ದಟ್ ಇನ್ ಮೈಂಡ್. ಬಟ್ ಇದರಲ್ಲಿ ನಾವೇನು ಮಾತಾಡಿದ್ವೋ ಅದನ್ನು ಯಾರೂ ಪರ್ಸ್ನಲ್ ಆಗಿ ನಿಮ್ಮ ಮೇಲೆ ಬಂದಂಥ ಬಾಣ ಅಂತ ತಗೊಳ್ದೆ. ಅಫ್ಕೋರ್ಸ್ ಪ್ರತಿ ಸೀಸನ್ ಹೊಸದಾಗಿರೋದ್ರಿಂದ
ಬಿಗ್ ಬಾಸ್ ಅಂತೂ ನಿಮಗೆ ಸಂಪೂರ್ಣವಾಗಿ ಹೊಸದಾಗಿರೋದ್ರಿಂದ ನೋಡೋಕ್ಕೆ, ಕಲಿಯೋಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬ ವಿಚಾರಗಳಿದೆ. ಆಲ್ರೈಟ್, ಅಗೇನ್ ಗೋಯಿಂಗ್ ಬ್ಯಾಕ್, ಹ್ಯುಮ್ಯಾನಿಟಿ ತಪ್ಪಲ್ಲ, ಗಲಾಟೆಗಳು ತಪ್ಪಲ್ಲ, ಬಟ್ ಯಾವ ಉದ್ದೇಶಕ್ಕೆ ನೀವು ಒಳಗೆ ಹೋಗಿದ್ದೀರೋ ಅದನ್ನು ಮರೆಯೋದು ತಪ್ಪು. ಜಂಟಿಗಳಿಗೆ ಏನು ನಿಮಗೆ ಕೈಗೆ ಕೈ ಹಾಕಿ ಕೂರಿಸಿದ್ದೀರಿ, ಆ ಬ್ಯಾಂಡ್ ಏನಿದೆ ಅದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಡಿ. ಅದು ಬಾಂಧವ್ಯ ಅಲ್ಲ, ಗೊತ್ತಾಯ್ತಲ್ಲ, ಅದೊಂದು ಬಂಧನ. ಅರ್ಥ ಮಾಡ್ಕೊಳ್ಳಿ. ಯು ಅಂಡರ್ಸ್ಟ್ಯಾಂಡ್? ಹಾಗಂತ ಒಂಟಿಯಲ್ಲಿದ್ದೀರಿ ತಾವು, ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಯುವರ್ ಸ್ಟ್ರೆಂತ್. ಒಂಟಿಯಾಗಿ ನಮಗಿರೋ ಫೆಸಿಲಿಟಿ ಏನು. ಆ್ಯಂಡ್ ನೀವೆಲ್ಲರೂ ಸಾಧಕರೇ. ಹೊರಗಡೆ ಒಬ್ಬೊಬ್ಬರೇ ಗೆದ್ದಿದ್ದೀರಿ ಅಂದಮೇಲೆ ಕೊಟ್ಟಿರೋ ಒಂದನ್ನು ಜವಾಬ್ದಾರಿನ ಬೇರೆ ರೂಪದಲ್ಲಿ, ಬೇರೆ ಒಂದು ಕಲ್ಪನೆಯಲ್ಲಿ ರೂಪಿಸ್ಕೊಂಡ್ಬಿಟ್ಟು ನಿಮಗೆ ನೀವು ಜಂಟಿಕಿನ ವರ್ಸ್ಟ್ ಸಿಚುವೇಶನಲ್ಲಿ ಹಾಕೊಂಡಿದ್ದೀರಿ. ಹೇಳಬೇಕು ಅನ್ನಿಸ್ತು, ಹೇಳಿದೆ. ಯು ಅಂಡರ್ಸ್ಟ್ಯಾಂಡ್? ಮತ್ತು ನಾಳೆನ ಸಂಚಿಕೆಯಲ್ಲಿ ಸಿಗೋವರೆಗೂ ಧ್ರುವಿಂದ ಹಿಡಿದು ಸತೀಶ್, ನಿಮಗೂ ಅಷ್ಟೇ, ಪ್ರತಿಯೊಬ್ಬರಿಗೂ ಇನ್ನೂ 3 ಜನ ಜಂಟಿ ಹಾಗೂ ಒಬ್ಬರು ಒಂಟಿ ನಾಮಿನೇಷನಲ್ಲಿ ಕೂತಿದ್ದೀರಿ. ಇಲ್ಲಿ ಯಾರು ಸೇಫ್ ಆಗ್ತೀರಿ, ಯಾರು ಮನೆಗೆ ಹೋಗ್ತೀರಿ ಅಂತ ನೋಡೋದಕ್ಕೆ ಮುಂದಿನ ಸಂಚಿಕೆವರೆಗೂ ಕಾಯಬೇಕು. ಸಿಗೋವರೆಗೂ ಟೇಕ್ ಕೇರ್, ಲವ್ ಯು. ಈ ಸಂಚಿಕೆಯಲ್ಲಿ ಒಬ್ಬರನ್ನ ಸೇಫ್ ಮಾಡಿದ್ದಾಗಿದೆ. ಆದರೆ ಈ ಸಂಚಿಕೆಯಲ್ಲಿ ಬಹಳ ಮುಖ್ಯವಾದ ಒಂದು ಕೆಲಸ ಇನ್ನೂ ಬಾಕಿ ಇದೆ. ಆ ಕೆಲಸನ ಈಗ ಮಾಡೋ ಟೈಮ್. ಡೇ 1 ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ. ಮನೆ ಒಳಗಡೆ ಒಂಟಿ ಜಂಟಿನ ಡಿವೈಡ್ ಮಾಡ್ತಾರೆ. ಉಳಿದಿರೋ ಒಬ್ಬ ವ್ಯಕ್ತಿನ ಮನೆ ಬಿಟ್ಟು ಆಚೆ ಕಳಿಸ್ತಾರೆ. ಒಂಟಿಯಾಗಿ ಹೋದಂಥ ಆ ವ್ಯಕ್ತಿ, ಅಂದರೆ ಒಂಟಿ ಟೀಮ್ ಅವರು ಸೇರಿ ತೊಗೊಂಡಂಥ ಒಂದು ಡಿಸಿಷನ್ ಅದು. ಹೀಗೆ ಒಬ್ಬ ವ್ಯಕ್ತಿ ಹೊರಗಡೆ ಹೋಗಬೇಕು ಅಂತ. ಅವರು ಬೇರೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ವಾಪಸ್ಸು ಮನೆಗೆ ಎಂಟ್ರಿ ಕೊಡೋ ಟೈಮ್. ಅವ್ರನ್ನ ವೇದಿಕೆಗೆ ಕರೆಯೋಕ್ಕಿಂತ ಮುಂಚೆ ಟೇಕ್ ಅ ಸ್ಮಾಲ್ ಬ್ರೇಕ್. ಮೊದಲನೇ ದಿನ ಹೊರಗಡೆ ಹೋದಂಥ ನಮ್ಮ ಕಂಟೆಸ್ಟೆಂಟ್ನ ವೇದಿಕೆಗೆ ಕರೆಯೋ ಟೈಮ್. ಲೆಟ್ಸ್ ವೆಲ್ಕಮ್ ರಕ್ಷಿತಾ ಬ್ಯಾಕ್ ಆನ್ ಸ್ಟೇಜ್. ಅಲ್ಲ, ಇದೇನು ನಿಮ್ಮ ಉಡುಪಿ ಅನ್ಕೊಂಡ್ರಾ? ಬರೋದು ಹೋಗೋದು, ಬರೋದು ಹೋಗೋದು. ಸೊ ಮನೆಯಿಂದ ಹೊರಗೆ ಹಾಕಿ ಬಿಟ್ಟಿದ್ದಾರೆ. ಈಗ ನಾವು ಮತ್ತೆ ಬಿಟ್ಟು ಬಿಡ್ತೀವಿ ಒಳಗೆ. ಏನು ಮಾಡುತ್ತೀರಿ ಹೋಗಿ? ಸೊ ಆ್ಯಕ್ಚುಲಿ ನನಗೆ ಹೊರಗೆ ಯಾಕೆ ತಗೊಂಬಿಟ್ಟಿದ್ದೆ ಅರ್ಥ ಆಯ್ತು ಹೇಳಿ. ಸೊ ಅದೇ ರೀಸನ್ ಎಂತ ಅಂತ ಗೊತ್ತಾಯ್ತಲ್ವಾ. ಲೈಕ್ 2 ಜಂಟಿ ಒಂದು ಒಂಟಿಯಾಗಿ ಹೊರಗೆ ಬರಬೇಕು ಅಂತ. ಸೊ ಅವರು ರೀಸನ್ ಹೇಳ್ತಾರೆ ಯಾಕೆ ಅಂತ. ಓಕೆ, ಸೊ ರೀಸನ್ ಎಂತ ಅಂದರೆ ಈಗ ನನಗದು ಗೊತ್ತಿಲ್ಲದಿರೋದು ನಿಮಗೆ ಹೇಳ್ಕೊಡ್ತಾ ಇದ್ದೀರಿ. ರೀಸನ್ ಎಂತ ಅಂದರೆ ಅವರು ಹೇಳಿದರು ಲೈಕ್ ನನಗೆ ಮತ್ತೊಂದು ತುಂಬ ವರ್ಷ ಉಂಟು, ನನಗೆ ಆಪರ್ಚುನಿಟಿ ಸಿಗ್ಬೋದು, ಹಾಗೆ ಹೇಳಿದರು. ಲೈಕ್ ನಾನು ಇವತ್ತು ಯಂಗ್ ಇದ್ದೀನಿ ಅಂತ. ಸರ್, ಬಿಗ್ ಬಾಸ್ ಮನೆ ಬಂದ ನಂತರ ಯಾರು ದೊಡ್ಡವರು ಚಿಕ್ಕವರು ಅಲ್ಲ ಅಲ್ವಾ, ಯಾರು ಯಂಗರ್ ಓಲ್ಡರ್ ಗೊತ್ತು, ನಾನು ನೋಡೇ ಇಲ್ವಲ್ಲ, ನೀವು ಹೇಳ್ಬೇಕು ನನಗೆ. ಹೌದು, ಅದೇ ಸರ್, ಯಾರು ಸೆಲಿಬ್ರಿಟಿ ನಾನ್ ಸೆಲಿಬ್ರಿಟಿ ಅಲ್ಲ ಅಲ್ವಾ, ಎಲ್ಲರೂ ಬಿಗ್ ಬಾಸ್ ಮನೆ ಹೋದ ನಂತರ ಎಲ್ಲರೂ ಒಂದೇ ಅಲ್ವಾ. ಗೊತ್ತಿಲ್ಲ ನನಗೆ, ನೀವು ಹೇಳಿ. ಅದೇ ನನಗೆ ಫಸ್ಟ್ ಟೈಮ್ ಬಿಗ್ ಬಾಸ್ ವೇದಿಕೆ ಮೇಲೆ ಯಾರೋ ಬಂದು ಬಿಗ್ ಬಾಸ್ ಬಗ್ಗೆ ನನಗೆ ಹೇಳ್ತಾ ಇರೋದು ಇದು ವಸ್ತು. ನನಗೆ ಕಲಿತಾ ಇದ್ದೀನಿ, ಹೇಳಿ. ಸೊ ಅವರು ಹಾಗೆ ಹೇಳಿದ್ರು. ಒಳಗಡೆ ಹೋಗಿ ಏನು ಮಾಡ್ತೀರಿ? ಲೈಕ್ ರೀಸನ್ ಕೇಳ್ತೀನಿ, ಇದೇ ರೀಸನ್ ಉಂಟಲ್ವಾ, ಇದೇ ರೀಸನ್ ಅಲ್ಲ, ಲೈಕ್ ಪ್ರಾಪರ್ ರೀಸನ್ ಕೇಳ್ತೀನಿ. ಯಾಕೆ ಇವಾಗ ಹೋಗಿ ದಬಾಯಿಸ್ತೀರ ಅವ್ರನ್ನ? ಇಲ್ಲ ಸರ್, ನೋಡಿ ಸರ್, ಅವರಿಗೆ ಗೊತ್ತಿಲ್ಲ ನಾನು ಹೆಂಗೆ ಆಡ್ತೀನಿ, ಹೆಂಗೆ ಹೋಗಿ. ನೀವು ಯಾಕೆ ಹಂಗೆ ಕಂಡುಬಿಡ್ತಾ ಇದ್ದೀರಾ? ನನಗೆ ಭಯ ಆಗ್ತಾ ಇದೆ. ಆರಾಮಾಗಿ ಹೇಳಿ. ಎಂತ ಗೊತ್ತುಂಟಾ, ಅವರಿಗೆ ಎಲ್ಲರಿಗೆ ಗೊತ್ತಿಲ್ಲ ನಾನು ಎಂತ ಹೆಂಗೆ ಆಡ್ತೀನಿ. ಮತ್ತೆ ಮತ್ತೊಂದು 2 ಇದ್ದಾರೆ, ಲೈಕ್ ಸ್ಪಂದನ್ ಅವರು ಮತ್ತು ಮುರಳಿ ಅವರು. ಅವರಿಗೆ ಕೂಡ ಗೊತ್ತಿರಲಿಲ್ಲ ಲೈಕ್ ಅವರು ಕೂಡ ಹೆಂಗೆ ಆಡ್ತಾರೆ ಅಂತ. ಬಟ್ ಅವರು ಇಬ್ಬರಿಗೆ ಚೂಸ್ ಮಾಡಿದರು. ಓಕೆ, ರೀಸನ್ ಅದೇ ಕೊಟ್ಟಿದ್ರು. ಅದೇ ನಾನು ಜಸ್ಟ್ ರೀಸನ್ ಕೇಳ್ತೀನಿ, ಎಂತ ರೀಸನ್ ಅಂತ. ಅದೇ ರೀಸನ್ ಅಲ್ಲ, ಅದೇ ಅಪ್ರೋಪ್ರಿಯೇಟ್ ರೀಸನ್ ಅಲ್ಲ ಅಲ್ವಾ.
ಹಾಂ, ಮೇ ಬಿ ಸ್ಪಂದನ್ ಅವರಿಗೆ ಯೋಗ್ಯನೇ ಇಲ್ಲ ಅದೇ ಶೋ ಅಲ್ಲಿ ಇರಲಿಕ್ಕೆ. ಮುರಳಿ ಅವರಿಗೆ ಯೋಗ್ಯ ಇಲ್ಲ ಶೋ ಅಲ್ಲಿ ಇರಲಿಕ್ಕೆ. ಮೇ ಬಿ ನನಗೆ ಯೋಗ್ಯ ಉಂಟು. ಹಾಂ, ಬಟ್ ನಾನು ಹೊರಗೆ. ಒಳಗಡೆ ಹೋಗಿ ಮುರಳಿ ಯಾರು ಅಂತ ಹುಡ್ಕಕ್ಕೆ ಹೋಗ್ಬೇಡಿ. ಅಲ್ಲಿ ಯಾವ ಮುರಳಿ ಇಲ್ಲ. ಮಾಲು ಬಾಲು ಅಲ್ಲ, ಮಾಲು. ಹಾಂ, ಅವ್ರಿಗೆ ಹುಡುಕಿ, ಅಲ್ಲೇ ಕಾಣಿಸ್ತಾರೆ. ಇದನ್ನೇ ದಬಾಯಿಸಿ ಹೋಗಿ. ನೋಡಿ, ಅವರಿಗೆ ಉಂಟ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ಅವರು ಹೆಂಗ 5 ನಿಮಿಷದಲ್ಲಿ ಡಿಸೈಡ್ ಮಾಡಿದ್ರು ಅಲ್ವಾ. ಲೈಕ್ ಅವರಿಗೆ ಹೆಂಗ ಗೊತ್ತಾಯ್ತು ಲೈಕ್ ಸ್ಪಂದನ್ ಅವರು ಮತ್ತೆ ಅವರೇ ಬಾಲು ಅವರೇ ಇದ್ದಾರೆ ಅಂತ, ಕ್ಯಾಪೇಬಲ್ ಇದ್ದಾರೆ ಅಂತ. ಒಂದು ಗಾದೆ ಉಂಟು ಗೊತ್ತುಂಟ, ಲೈಕ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ನೋಡಿ ಜಡ್ಜ್ ಮಾಡಿದ್ರು ಅವರು ಆಡ್ಬೋದು ಅಂತ ಬಿಗ್ ಬಾಸ್ ಅಲ್ಲಿ. ಓಕೆ, ಬಟ್ ಅದೇ ಬುಕ್ ಕವರ್ ಚೆನ್ನಾಗಿ ಉಂಟು, ಹೊಳಗೆ ಪೇಜಲ್ಲಿ ಎಲ್ಲ ಕಾಲಿದ್ರೆ. ಹೌದು, ಯಾವ ಬುಕ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ನಾವೊಂದು ಬುಕ್ಕೆ. ಓ, ನೀವು ಅವ್ರು ರಾಂಗ್ ಕವರ್ ನೋಡಿದ್ದಾರೆ. ಈ ಪ್ರಶ್ನೆ ಹೋಗಿ ಒಳಗಡೆ ಯಾರಿಗೆ ಕೇಳ್ತೀರಿ? ಅಶ್ವಿನಿ ಮ್ಯಾಮ್ಗೆ. ಅಶ್ವಿನಿ ಅವರಿಗೆ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಪರ್ಸನಲ್ ಒಪಿನಿಯನ್ ಎಂತ ಇತ್ತು ಅಂತ, ಬಟ್ ಹೌದು, ನೀವು ಅವತ್ತು ಯಾಕೆ ಇದನ್ನೆಲ್ಲ ಕೇಳಲಿಲ್ಲ? ಹೌದು ಸರ್, ಅದೇ ಒಂದು ನನಗೆ ರಿಗ್ರೆಟ್ ಉಂಟು. ಲೈಕ್ ಆ ಟೈಮಲ್ಲಿ ಯಾಕೆ ನಾನು ಹೇಳಿಲ್ಲ. ಇವತ್ತೇ ನೋಡಿ, ಈಗ ಒಳಗಡೆ ಹೋಗಕ್ಕೆ ಅರ್ಜೆಂಟಲ್ಲಿ ಇರೋದು ಅದಕ್ಕೆ ತಾವು ಹೋಗಿ ಕೇಳಬೇಕು ಅಂತ ಅಲ್ವಾ? ನೋಡಿ ಸರ್, ಯಾವಾಗ ನಮಗೆ ಟೈಮ್ ಸಿಕ್ಕುತ್ತಲ್ವಾ ಆ ಟೈಮಲ್ಲಿ ಹೇಳಬೇಕಿತ್ತು. ಇವತ್ತೇ ರಿಗ್ರೆಟ್ ಮಾಡಿದ ನಂತರ ಎಂತ ಆಗಲ್ಲ. ಬಟ್ ಈಗ ಒಳಗಡೆ ಹೋಗಿ ಕೇಳ್ತೀರಾ ಇದನ್ನ? ಹಾಂ, ಕೇಳ್ತೀನಿ. ಯಾರಿಗೆ? 5 ಜನವರಿಗೆ. ಯಾರು ಹೇಳಿ? 2 ನೆನಪುಂಟು ನನಗೆ. ಲೈಕ್ ಒಂದು ಅಶ್ವಿನಿ ಅವರು, ಮತ್ತೊಂದು ವೈಟ್ ಶರ್ಟ್ ಅವರು, ಲೈಕ್ ದೊಡ್ಡ ಒಂದು ಫೋಟೋ ತೋರಿಸ್ಲ ಯಾರು ಅಂತ ಕೇಳ್ತೀರಾ? ತೋರಿಸಿ. ಹಾಂ, ಇವ್ರು ಯಾರು? ಅಶ್ವಿನಿ ಮ್ಯಾಮ್. ಅಶ್ವಿನಿ. ಈಗ ಅಲ್ಲಿ ಎದುರುಗಡೆ ಅಶ್ವಿನಿ ನಿಂತಿದ್ದಾರೆ ಅನ್ಕೊಳ್ಳೋಣ, ಏನು ಕೇಳ್ತೀರಿ? ನಿಮಗೆ ಹೇಗ ಲೈಕ್ ಅನಿಸಿತ್ತು ಲೈಕ್ ಅವರು ಇಬ್ಬರು ಕ್ಯಾಪಬಲ್ ಇದ್ದಾರೆ ಅಂತ? ಲೈಕ್ ಲೈಕ್ ನೀವು ಚೂಸ್ ಮಾಡಿದ್ರೆ ಅವರು ಒಂಟಿ ಅಂತ ಹೋಗಿದ್ರಲ್ವಾ ಹೊರಗೆ ಒಂಟಿ. ಅವರು ಸ್ವಲ್ಪ ಸ್ಮಾರ್ಟ್ ಥಿಂಕ್ ಮಾಡ್ತಾರೆ, ಸ್ವಲ್ಪ ಇದು ಒಳ್ಳೆ ಪಾಯಿಂಟ್. ಸ್ವಲ್ಪ ಅವ್ರು ಒಂಟಿಯಾಗಿ ಹೋಗಿನೂ ಸ್ಮಾರ್ಟ್ ಆಗಿ ಥಿಂಕ್ ಮಾಡಲಿಲ್ಲ. ಇವ್ರಿಗೆ ಒಂದು ಪ್ರಶ್ನೆ ಕೇಳ್ತೀರಲ್ವಾ, ಮಿಕ್ಕಿದವ್ರು ಯಾರು? ಹೋಲಿ ಹೆಂಗಿದ್ರು ನೋಡಕ್ಕೆ ಹೇಳಿ, ಫೋಟೋ ತೋರಿಸ್ತೀನಿ. ಒಬ್ರು ವೈಟ್ ಶರ್ಟ್ ಹಾಕಿದ್ರು, ಆ ವೈಟ್ ಶರ್ಟ್ ಫೋಟೋ ಹಾಕ್ರಪ್ಪ. ಇವ್ರು ತಾನೆ? ಇವರು ಆಕ್ಚುಲಿ ನನಗೆ ಹೇಳಲಿಕ್ಕೆ ಬಂದಿದ್ರು. ಮುಖ ನೆನಪಿದ್ಯಾ? ನೆನಪುಂಟು. ಓಕೆ, ಇವರಿಬ್ಬರು ಆದ್ರು. ಅವರು ಇವರು ಧ್ರುವ್ ಅಂತ. ಧ್ರುವ್. ಇನ್ಯಾರ್ಯಾರು? ಮತ್ತೆ ಎಂತ ನೆನಪು? ಅಷ್ಟೇನಾ? ಈಗ ವಾಪಸ್ ಹೋದ್ರಲ್ಲ, ಶೋ ನೋಡಿದ್ರ? ಇಲ್ಲ. ಎಲ್ಲಿದ್ರಿ? ನಾನು ಟೀಮ್ ಜೊತೆಗೆ ಒಂದು ಬಂದ್ ಕೋಣೆಯಲ್ಲಿ ಬಂದು. ಫೋನ್ ಇಲ್ಲ, ಯಾರು ಇಲ್ಲ, ಏನೂ ಇಲ್ಲ. ಸೀಕ್ರೆಟ್ ರೂಮಲ್ಲಿ ಇದ್ರಿ. ಶೋ ಬಗ್ಗೆ ಏನು ನಡೆದಿದೆ ಗೊತ್ತಿಲ್ಲ, ಏನು ನಡೀತಾ ಇದೆ ಗೊತ್ತಿಲ್ಲ. ನಿಮಗೆ ನೆನಪಿರೋದು ಇಬ್ರು, ನಿಮ್ಮ ಹೊರಗಡೆ ಹಾಕಿರೋರು ಮಾತ್ರ. ಅವ್ರಿಗೆ ಹೋಗಿ ದಬಾಯಿಸ್ಬೇಕು ಅಷ್ಟೇ ಅಲ್ವಾ? ಬೇರೆ ಯಾರು ಇಲ್ಲ. ಎಷ್ಟು ಜನ ಇದ್ರು ಟೋಟಲು? ನನಗೆ ಒಂದು ಪರ್ಸನಲ್ ಒಪಿನಿಯನ್ ಬೇಕು. ಅವರು ಪರ್ಸನಲ್ ಆಗಿ ಎಲ್ಲ ಅಶ್ವಿನಿ ಮ್ಯಾಮ್ ಡಿಸೈಡ್ ಮಾಡಲಿಲ್ಲ ಅಲ್ವಾ? ಹೌದು, ಒಂದು ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲಿ ಇವಾಗ ಹೋಗ್ತಿರಲ್ಲ, ಅಲ್ಲಿ ಬಾಗಿಲು ಓಪನ್ ಆಗುತ್ತೆ. ಯಾವ ಬಾಗಿಲಲ್ಲಿ ಒಳಗೆ ಬಿಡ್ತಾರೆ ನನಗೆ ಗೊತ್ತಿಲ್ಲ, ಯಾವುದೋ ಬಾಗಿಲಲ್ಲಿ ಒಳಗೆ ತಳ್ತಾರೆ ಇವರು. ಅದಾದ್ಮೇಲೆ ಹೋಗ್ತಿದ್ದಂಗೆ ಹಿಂಗೆ ಸ್ಟಾರ್ಟ್ ಮಾಡ್ತೀರಾ? ಇಲ್ಲ. ಫಸ್ಟ್ ಎಲ್ಲ ಅರ್ಧ ಫ್ರೆಂಡ್ಸ್ ಆಗ್ಬಿಟ್ಟು ಆಮೇಲೆ ಮಾತಾಡ್ತೀರಾ? ಇಲ್ಲ. ಏನ್ ಮಾಡ್ತೀರಿ? ಲೈಕ್ ನೋಡಿ, ಹೋಗುವಾಗ ಸಮಾಧಾನ ಮಾಡ್ಲಿಕ್ಕೆ ಬಂದಿದ್ರು, ಬಟ್ ಯಾರು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಬಂದಿಲ್ಲ. ಇವಾಗ ನೀವೇನೇನು ಮಾತಾಡ್ತಾ ಇದ್ದೀರಲ್ಲ, ಇದನ್ನ ಹೋಗ್ಬಿಟ್ಟು ನೀವು ಅಲ್ಲಿ ಸ್ಟ್ಯಾಂಡ್ ತಗೊಂಡು ಮಾತಾಡ್ತೀರಲ್ವಾ? ಓಕೆ, ಮಾತಾಡ್ಲಿಲ್ಲ ಅಂದ್ರೆ? ಇಲ್ಲ ಸರ್, ನನಗೋಸ್ಕರ ಮಾತಾಡಬೇಕು. ಯಾಕೆಂದ್ರೆ ಯಾರು ಇಲ್ಲ ಅಲ್ಲಿ, ನಾವೇ ಒಬ್ಬರು. ಇವತ್ತೇ ನೋಡಿ, ಅಲ್ಲಿ ರೂಮಲ್ಲಿ ನನಗೆ ಪ್ರಾಬ್ಲಮ್ ಆಯಿತು, ನಾನು ಸಫರ್ ಆಗಿದ್ದೀನಿ. ಎಲ್ಲ ಯಾರಿಗೆ ಪ್ರಾಬ್ಲಮ್ ಆಯ್ತಾ? ಇಲ್ಲ, ನನಗೇನೆ ಆಯ್ತಲ್ವಾ? ಒಂದು ಟೈಮ್ ಲೈಕ್ ನನಗೆ ಚಾನ್ಸ್ ಇಲ್ಲ. ಹಂಗೆ ಹೇಳ್ಬೇಡಿ. ಒಂದು ವಾರ ರೂಮಲ್ಲಿದ್ದು ನೀವೊಬ್ಬರೇ ನೆಮ್ಮದಿಯಲ್ಲಿದ್ದು, ಅಲ್ಲಿ ಏನೇನು ನಡೆದಿದೆ ನಿಮಗೆ ಗೊತ್ತೇ ಇಲ್ಲ. ಚೆನ್ನಾಗಿದ್ರಿ ಆ್ಯಕ್ಚುಲಿ, ಏನೂ ಇಲ್ಲದೆ. ಈಗ ವಾಪಸ್ ಹೋಗ್ತಾ ಇದ್ದೀರಲ್ಲ, ಅರ್ಥ ಏನು ಹೇಳಿ? ಒಂದು ವಾರ ಸೇಫಾಗಿ ಹೋಗಿದ್ದೀರಾ ನೀವು. ಹೌದು. ಈಗ ಹೋಗಿ ಮಜಾ ಮಾಡಿ. ಈಗ ವಾಪಸ್ ಹೋಗ್ತಾ ಇದ್ದೀರಲ್ಲ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಈಗ ಹೋಗ್ಬಿಟ್ಟು ವಾಪಸ್ ಹೊರಗಡೆ ಹಾಕ್ಬಿಟ್ರೆ ಅವರು? ಇಲ್ಲ, ಇವಾಗ ಬರಲ್ಲ ನಾನು. ಈಗ ಬರಲ್ಲ, ಆಯಿತು. ವಾಪಸ್ ಹಾಕಿದ್ರೆ ಒಂದು ಲೆಸನ್ ನನಗೆ ಗೊತ್ತಾಯಿತು. ಲೈಕ್ ಯಾವಾಗ ಹೇಳಬೇಕಲ್ವಾ ಆ ಟೈಮಲ್ಲಿಯೇ ಹೇಳಬೇಕು. ನಂತರ ರಿಗ್ರೆಟ್ ಮಾಡಿ ಎಂತ ಇದೆ, ಆ ಟೈಮಲ್ಲಿ ನಾನು ಎಂತ ಹೇಳಿಲ್ಲ. ಲೈಕ್ ನಾನು ಬ್ಲ್ಯಾಂಕ್ ಆಗಿದ್ದೀನಿ ಆ ಟೈಮಲ್ಲಿ. ನನಗೆ ಗೊತ್ತೇ ಆಗಲಿಲ್ಲ ಎಂತ ಆಗ್ತಾ ಉಂಟು ಅಂತ. ಗೊತ್ತಾಯ್ತಾ? ಆಗ್ತಾ, ಅರ್ಥ ಮಾಡ್ಕೊತಾ ಇದ್ದೀನಿ, ಹೇಳಿ. ಅದೇ ಬ್ಲ್ಯಾಂಕ್ ಆಯಿತು. ಲೈಕ್ ನಾನು ಹಾಗೇನೆ ಹೊರಗೆ ಬಂದಿದ್ದೀವಿ.
ಎಂಥ ಒಂದು 2 ವರ್ಡ್ಸ್ ಹೇಳಿ ನನಗೇನೆ ನಾನು ಜಸ್ಟ್ ಸಮಾಧಾನವಾಣಿ ಬಂದಿದ್ದೀನಿ. ನಾನು ಹೋಗ್ತಾ ಇದ್ದೀನಿ, ನಿಮ್ಮ ಕೂಡ ಬರ್ತಾ ಇದ್ದೀರಂತ, ಅದೇ ರಾಂಗ್ ಹೇಳಿ ಬಂದಿದ್ದೀನಿ. ಯಾಕೆಂದರೆ ನನಗೆ ಹಲವು ಬರ್ತಾ ಉಂಟು, ಲೈಕ್ ರಕ್ಷಿತಾ ಡೋಂಟ್ ಕ್ರೈ, ಒಂದು ಸಮಾಧಾನ ಮಾಡಿ. ಯಾರು ಹೇಳಿದ್ರು ರಕ್ಷಿತಾ ಡೋಂಟ್ ಕ್ರೈ ಅಂತ? ನಿಮಗೆ ನೀವು ಹೇಳ್ಕೊಂಡ್ರಿ. ಅಷ್ಟೇ. ಈಗ ಒಳಗಡೆ ಹೋಗಿ ಚೆನ್ನಾಗಿ ಆಡ್ತೀರಾ? ಚೆನ್ನಾಗಿ ಆಡಿ. ಏನೋ ಸಿಕ್ಕಿರೋ ಎಲ್ಲರಿಗೂ ಸಿಗಲ್ಲ ಈ ಅವಕಾಶ. ಹೌದು, ಕರೆಕ್ಟಾ? ಸೊ ಒಳಗಡೆ ಒಂದು ವಾರದಲ್ಲಿ ಏನೇನೋ ನಡೆದಿದೆ, ಫಸ್ಟ್ ಏನೇನು ನಡೀತು ಅಂತ ತಿಳ್ಕೊಳ್ಳಿ. ಯಾರಿಗೆ ಏನೇನು ಪ್ರಶ್ನೆ ಕೇಳಬೇಕೋ ಚೆನ್ನಾಗಿ ಹಾಕಿ, ಉತ್ತರ ಸಿಗೋ ತನಕ ಬಿಡಬೇಡಿ. ಆ ವೈಟ್ ಶರ್ಟಿಗಂತೂ ಬಿಡಲೇಬೇಡಿ. ಓಕೆ, ಆಲ್ ದ ಬೆಸ್ಟ್ ಹೇಳ್ತಾ ಈ ಮತ್ತೆ ಕಳಿಸ್ಕೊಡ್ತಾ ಇದ್ದೀವಿ. ಮನೆ ಒಳಗಡೆ ಹೋಗಿ ಆದಷ್ಟು ಚೆನ್ನಾಗಿ ಆಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾಳೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಆ ಸೋಫಾ ಮೇಲೆ ಕೂತ್ಕೊಂಡು ಮಾತಾಡೋಣ. ಓಕೆ, ಬಲಗಾಲಿಟ್ಟು ಒಳಗಡೆ ಮತ್ತೆ ಪ್ರವೇಶ ಮಾಡಿ ಬನ್ನಿ. ಥ್ಯಾಂಕ್ ಯು, ಬಾಯ್. ಮನೆಯವರು ಸೇರಿ ಆಚೆ ಕಳಿಸಿರೋ ರಕ್ಷಿತಾ ಅವರು ವಾಪಸ್ಸು ಮನೆ ಒಳಗಡೆ ಪ್ರವೇಶ ಮಾಡಿದ್ದಾಯ್ತು. ಮೊದಲನೇ ದಿನ ಆಡದೇ ಇರೋ ಮಾತುಗಳನ್ನು ಇವತ್ತು ಮಾತಾಡಿ ಎಲ್ರಿಗೂ ಬೆಂಡೆತ್ತಿ ಅಂತ ಹೇಳಿ ಹೊರಟಿದ್ದಾರೆ. ಅದೇನು ಮಾಡ್ತಾರೋ ನೋಡೋಣ. ಮನೆಯವರ ಮುಂದಿನ ಆಟ ಹೇಗಿರುತ್ತೆ ಅದು ಕೂಡ ನೋಡೋಣ. ಎಲ್ಲದಕ್ಕೂ ಮುಂದಿನ ವಾರ ಉತ್ತರ ಕೊಡುತ್ತೆ ಅಂತ ಹೇಳ್ತಾ, ಇದು ನಿವಿಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12 co-powered by Sunrich Refined Sunflower Oil, Asian Paints and VZ Smart TV, co-powered by Ashwa Surya Realities, Malleshwaram, ಸುದರ್ಶನ್ ಸಿಲ್ಕ್, ಸಂತೂರ್, ಮಾರುತಿ ಸುಜುಕಿ ಹೆರಿಟೇಜ್ ಹಾಗೂ 123 ನೂಡಲ್ಸ್ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಸಿಗೋವರೆಗೂ ನಿಮ್ಮ ಈ ಪ್ರೀತಿಯ ಕಿಚ್ಚನಿಂದ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರಿಗೆ ಗುಡ್ ನೈಟ್, ಶುಭರಾತ್ರಿ, ಲವ್ ಯು.